ಅಷ್ಟಮ ಸ್ಕಂದವನ್ನು ಪರಮಾತ್ಮನ ಎರಡು ಕಣ್ಣುಗಳು ಅಂತ ವರ್ಣನೆ ಮಾಡಿದ್ದಾರೆ. ಪರಮಾತ್ಮನ ಮುಖ ಏಳನೇ ಸ್ಕಂದ. ಆ ಮುಖದಲ್ಲಿ ಎರಡು ಮುಖ್ಯವಾದ ಅಂಗಗಳು ಯಾವುದು? ಎರಡು ಕಣ್ಣು. ಮುಖ ಇದೆ, ಕಣ್ಣೇ ಇಲ್ಲ ಅಂದರೆ ಏನು? ಅಷ್ಟಮಶ್ಚಕ್ಷುಷಿ ವಿಷ್ಣೋ ಭೃಕುಟಿ ತತಃ ಪರಃ. ಪರಮಾತ್ಮನ ಎರಡು ಕಣ್ಣುಗಳೇ ಭಾಗವತದ ಅಷ್ಟಮ ಸ್ಕಂದ. ಅಂದರೆ ಕಣ್ಣುಗಳಂತೆ ಪ್ರಾಮುಖ್ಯತೆಯನ್ನು ಪಡೆದಿದೆ. ಯಾಕಪ್ಪ ಅದಕ್ಕೆ ಅಷ್ಟೊಂದು ಮಹತ್ವ ಕೊಟ್ಟಿದ್ದಾರೆ ಅಂದರೆ, ಪರಮಾತ್ಮನ ಈ ಒಂದು ಅವತಾರಗಳು ಎಷ್ಟು ಬರುತ್ತೆ ಭಾಗವತದ ಅಷ್ಟಮ ಸ್ಕಂದದಲ್ಲಿ ಇದ್ದರೆ, ಗಜೇಂದ್ರನನ್ನು ಉದ್ಧಾರ ಮಾಡಿದ ತಾಪಸ ಎಂಬ ಪರಮಾತ್ಮನ ಮಹಿಮೆ ಮೊದಲು. ಆಮೇಲೆ ಸಮುದ್ರ ಮಥನದ ಒಂದು ಪ್ರಸಂಗದಲ್ಲಿ ಪರಮಾತ್ಮನ ಹಲವು ಅವತಾರಗಳು. ಆರಂಭದಲ್ಲಿ ಆಮೆಯಾಗಿ ಪರಮಾತ್ಮ ಅವತಾರ ಮಾಡಿದ, ಆ ನಂತರದಲ್ಲಿ ಭಗವಂತ ಅಲ್ಲಿ ಮತ್ತೆ ಧನ್ವಂತರಿಯಾಗಿ ಬಂದದ್ದು, ಆಮೇಲೆ ಮೋಹಿನಿಯಾಗಿ ಬಂದಿರತಕ್ಕಂಥದ್ದು. ಆಮೇಲೆ ಮತ್ತೆ ಪರಮಾತ್ಮ ಮಚ್ಚನಾಗಿ 8ನೇ ಸ್ಕಂದದಲ್ಲಿ ಅವನ ಅವತಾರದ ವರ್ಣನೆ ಇದೆ. ಆಮೇಲೆ ಮಚ್ಚಾವತಾರದ ನಂತರದಲ್ಲಿ ಅಲ್ಲಿ ತ್ರಿವಿಕ್ರಮ ವಾಮನ, ಎಷ್ಟು ಅವತಾರಗಳು, 17 ಅವತಾರಗಳು ವರ್ಣನೆ ಇದೆ. ಆದ್ದರಿಂದ ಭಾಗವತದ 8ನೇ ಸ್ಕಂದ ಅಂದರೆ ಪರಮಾತ್ಮನ ಎರಡು ಕಣ್ಣುಗಳು. ಅವನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬೀಳಬೇಕು ಅಂದರೆ ಅಷ್ಟಮ ಸ್ಕಂದ ಮತ್ತೆ ಮತ್ತೆ ಮನನ ಮಾಡಬೇಕು. ಯಾಕೆ ಅಂದರೆ ಭಗವಂತನ ಇಷ್ಟು ಅವತಾರಗಳ ವರ್ಣನೆ ಅಲ್ಲಿ ಬಂದಿದೆ. ಅದರ ಜೊತೆಗೆ ಅಷ್ಟಮ ಸ್ಕಂದ ಅದು ಆರಂಭದಲ್ಲಿ ಹೇಳೋದೇ ಅದು ಗಜೇಂದ್ರನನ್ನು ಉದ್ಧಾರ ಮಾಡಿದ ಪರಮಾತ್ಮನ ಕಥೆ. ಭಗವಂತ ಒಂದು ಆನೆಯನ್ನೇ ಉದ್ಧಾರ ಮಾಡಿದ್ದಾನೆ ಅಂತ ಹೇಳಿದ ಮೇಲೆ ಮನುಷ್ಯರನ್ನು ಉದ್ಧಾರ ಮಾಡದೇ ಇರ್ತಾನೆ? ಏನ್ರಿ ದೇವ್ರು ನಂಬ ಹಾಗಿಲ್ರಿ, ಕೈ ಬಿಡ್ತಾನೆ ಏನೋ? ಅಯ್ಯ, ಆನೆಯನ್ನೇ ಉದ್ಧಾರ ಮಾಡಿದ್ದಾನೆ, ನೀವು ಮನುಷ್ಯನ ಬಿಡ್ತಾನ? ಇದು ಕೈಮುತ್ತಿನ ಶಾಸ್ತ್ರ ನೋಡ್ರಿ. ಒಂದು ಆನೆಯನ್ನ ಉದ್ಧಾರ ಮಾಡಿ, ಒಂದು ಸಣ್ಣ ಕೂಸನ್ನು ಉದ್ಧಾರ ಮಾಡಿದೆ, ನೀವು ಪ್ರಬುದ್ಧರು, ನಿಮ್ಮನ್ನು ಉದ್ಧಾರ ಮಾಡದೇ ಇರ್ತೀನ? ಆದರೆ ನೀವು ಕಷ್ಟ ಬಂದಾಗ ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಹೇಳಲ್ಲ. ಬರೀ ಸುಮ್ಮನೆ ಕೃಷ್ಣ ಕೃಷ್ಣ ರಾಮ ರಾಮ ಅಂದ್ರೆ ಉಪಯೋಗಿ. ಗಜೇಂದ್ರ ಹೆಂಗುದ್ದು ಹೇಳಿದಾನೆ, ನಾರಾಯಣ ಅಖಿಲ ಗುರು ಭಗವನ್ ನಮಃತಿ ಎಂದ. ನಾರಾಯಣ ಅನ್ನೋದು ಪರಮಾತ್ಮನ ಅಸಾಧಾರಣವಾದ ಹೆಸರು. ನಾರಾಯಣ, ವಿಷ್ಣು, ಪರಬ್ರಹ್ಮ ಇದೆಲ್ಲ ದೇವರು ತನ್ನನ್ನು ಬಿಟ್ಟು ಬೇರೆಯವ್ರು ಕೊಟ್ಕೊಂಡಿರು. ಉಗ್ರ, ಕಪರ್ತಿ, ಶಿವ, ಶರ್ವ ಇವೆಲ್ಲ ದೇವರು ಬೇರೆಯವ್ರು ಕೊಟ್ಟಿದ್ದಾರೆ. ಅದಕ್ಕೆ ಮಧ್ವಾಚಾರ್ಯ ಭಾಷ್ಯದಲ್ಲಿ ಹೇಳ್ತಾರೆ, ನತು ನಾರಾಯಣಾದೀನಾಂ ನಾಂ ಅನ್ಯತ್ರ ಸಂಭವ. ಭಗವಂತ ತನ್ನ ಹೆಸರುಗಳು ವಿಷ್ಣು, ಆಮೇಲೆ ನಾರಾಯಣ, ಬ್ರಹ್ಮ ಇದು ಯಾರಿಗೆ ಕೊಟ್ಟಿಲ್ಲ, ಬೇರೆಯವರಿಗೆಲ್ಲ ಹೆಸರು ಇಲ್ಲ. ಆದರೆ ಒಬ್ಬರಿಗೂ ಮಾತ್ರ ಇದ್ದೀರಿ. ಯಾರಿಗೆ ಗೊತ್ತಾ? ಪರಮಾತ್ಮನನ್ನು ಬಿಟ್ಟರೆ ಅವನ ಹೆಂಡತಿ. ಹೆಂಗೆ? ಪರಮಾತ್ಮ ನಾರಾಯಣ ಆದರೆ ಅವನ ಹೆಂಡತಿ ನಾರಾಯಣಿ. ಶರಣ್ಯೇ ತ್ರಂಬಕೆ ದೇವಿ ಅಲ್ಲಿ ಆಯ್ತಾ? ಪರಮಾತ್ಮ ವಿಷ್ಣು, ಅವಳು ವೈಷ್ಣವಿ. ಆಮೇಲೆ ಪರಮಾತ್ಮ ಪರಬ್ರಹ್ಮ, ಆ ಮಹಾಲಕ್ಷ್ಮೀ ದೇವಿ ಪರಬ್ರಹ್ಮಾಣಿ. ಅದಕ್ಕೆ ನಮ್ಮ ವಿಷ್ಣು ತೀರ್ಥರು ಮಹಾಲಕ್ಷ್ಮಿ ಸ್ತೋತ್ರ ಮಾಡುವಾಗ ಪರಬ್ರಹ್ಮಾಣಿ ನಾ ಸಾ ನನು ವಿಜಯತೆ ಮಧ್ರದಿ ಸದಾ ಅಂತಾರೆ. ಅಂದರೆ ಬೇರೆ ದೇವತೆಗಳಿಗೆಲ್ಲ ಹೆಸರು ಇತ್ತು, ಅವ್ರಿಗೆಲ್ಲ ಸೀಮಿತ. ಶರ್ವ, ಶಿವ ಅವೆಲ್ಲ ಇತ್ತು, ಯಾವ ಬೇಡ ಅಲ್ಲ. ಅದು ವಿಷ್ಣುವಿನ ಹೆಸರೇ. ವಿಷ್ಣು ಸಹಸ್ರನಾಮ ನೋಡಿ, ಸರ್ವ ಶರ್ವ ಶಿವಸ್ಥಾನು ಎಲ್ಲ ನಾರಾಯಣ ಅದಲ್ಲೇನು, ನಾರಾಯಣಿಗೆ ನಾರಾಯಣ ಪರಮಾತ್ಮ. ಅಲ್ಲಿಗೇನಾಯ್ತು ಈಗ? ಆ ಥರ ಪರಮಾತ್ಮ ಗಜೇಂದ್ರನನ್ನ ಉದ್ಧಾರ ಮಾಡುವಾಗ ಅಲ್ಲಿ ತಾನೇ ತಾಪಸ ಅಂತ ಹೆಸರಿನಿಂದ ಪರಮಾತ್ಮ ಬಂದ್ಬಿಟ್ಟಿದ್ದಾರೆ. ಇದರಿಂದ ನನ್ನನ್ನು ಕರೀರಪ್ಪ, ನಾನು ನಿಮ್ಮನ್ನು ರಕ್ಷಣೆ ಮಾಡಲಿಕ್ಕೆ ರೆಡಿಯಾಗಿ ನಿಂತಿದ್ದೇನೆ, ನೀವು ಯಾರನ್ನೋ ಕರೀತೀರ, ಅವ್ರು ಬರೋದಿಲ್ಲ, ನೀವು ಒದ್ದಾಡೋದು ತಪ್ಪದ. ಭಗವಂತನಿಗೆ ಮೊರೆ ಹೋಗಬೇಕು ಅನ್ನತಕ್ಕಂಥದ್ದು ಭಾಗವತದ ಅಷ್ಟಮ ಸ್ಕಂದದ ಒಂದು ತಿರುಳು. ಅದರಿಂದ ಆರಂಭದಲ್ಲಿ ಆಸೀತ್ ಗಿರಿವರೋ ನಾಮ ತ್ರಿಕೂಟ ಇತಿ ವಿಶ್ರುತ ಕ್ಷೀರೋದೇನಾವೃತ. ದೊಡ್ಡದಾಗಿರ್ತಕ್ಕಂಥ ತ್ರಿಕೂಟ ಪರ್ವತದಲ್ಲಿ 3 ಶಿಖರಗಳು, ಅದಕ್ಕೆಲ್ಲ ಅಲ್ಲಿ ದೊಡ್ಡ ಕಾಡು, ಅಲ್ಲೆಲ್ಲ ಅನೇಕ ಪ್ರಾಣಿಗಳು, ಅವುಗಳಲ್ಲಿ ಆನೆಗಳ ದೊಡ್ಡ ಹಿಂಡು. ಆ ಆನೆಗಳ ಬೇಸಿಗೆಯಲ್ಲಿ ಬಾಯಾರಿಕೆಯಿಂದ ಬಳಲಿ ನೀರು ಕುಡಿಬೇಕು ಅಂತ ದೊಡ್ಡ ಸರೋವರಕ್ಕೆ ಬಂದ್ಬಿಟ್ಟಿದೆ. ಆ ಸರೋವರದಲ್ಲಿ ಬರೀ ಆನೆ ನೀರು ಕುಡಿದು ಹೋಗಿದ್ವಾ, ಅಲ್ಲಿ ಆಟ ಆಡಿ ಎಲ್ಲ ತೆರಗಾವಳ ಮಾಡಿ ಅದನ್ನೆಲ್ಲ ಎಲ್ಲ ಗಲಿಸಿರ್ತಿದ್ವಿ. ಆ ಸಮಯದಲ್ಲಿ ಅಲ್ಲೇ ಒಂದು ಮೊಸಳೆ ಕಾಯ್ತಾ ಕೂತ್ಕೊಂಡು, ಅದಕ್ಕೆ ತುಂಬ ದಿವಸಗಳಿಂದ ಹಸಿವೆ, ಯಾವುದು ಸಿಕ್ಕೇ ಇಲ್ಲ. ಆ ಸಮಯದಲ್ಲಿ ಆನೆ ಬಂದಿದ್ದು ನೋಡಿ ಲವಕ್ಕ ನಿಲ್ಕೊಂಡ್ಬಿಟ್ಟಿದೆ. ಆವಾಗ ಸಮಾಹ ಸಹಸ್ರಂ ವ್ಯಗಮಂತದ, ಒಂದಲ್ಲ ಎರಡಲ್ಲ ರೀ, 1000 ವರ್ಷ ಅದು ಕೆಳಗಿಳಿತಾ ಇದೆ, ಇದು ಮೇಲೆ ಬರ್ತಾ ಇದೆ. ಯಾಕಂದರೆ ಎರಡರದ್ದು ಪ್ರಾರಬ್ಧ ಕಳಿಬೇಕಲ್ಲ. ಪ್ರಾರಬ್ಧ ಕಳಿಯೋ ಹೊರತು ನಾವು ಎಷ್ಟು ಸೇವೆ ಮಾಡಿದ್ರು ದೇವ್ರು ನಮಗೆ ಅನುಗ್ರಹ ಮಾಡುತ್ತೆ. ಅದಕ್ಕೆ ದಾಸರಾರು ಹೇಳಿದ್ದಾರೆ, ಹೊರಳಿ ಹತ್ತರೇನು ಪ್ರಾರಬ್ಧ ಕರ್ಮ ಸವಿದೆ ಇದ್ರಿ ಅಂತ. ಆದರೆ ಮಾಡ್ತಾನೆ ಉದ್ಧಾರ, ಅಲ್ಲೂರು ಕಾಯ್ಬೇಕು. ಈ ರಾಮದಾಸನ್ಗೆ ಎಷ್ಟು ಕಷ್ಟ ಇತ್ತು, ಜೈಲಲ್ಲಿ ಹಾಕಿದ್ರು, ಅದು ಮಾಡಿದ್ರು ಇದು ಮಾಡಿದ್ರು, ಆಮೇಲೆ ಉದ್ಧಾರ ಮಾಡಿದ್ರು ದೇವರು, ಕೈ ಬಿಡೋದು. ಹಾಗೆ ಸಹಸ್ರಂ ವ್ಯಗಮಂ ಸದಾ ತಥಾ 1000 ವರ್ಷ ಹಂಗೆ ಅದು ಒದ್ದಾಡ್ತಿದ್ದು. ಆನೆ ಬರ್ತೇನೆ ಬಿಡಿ, ಯಾವುದು ಬರಲೇ ಇಲ್ಲ. ಕೊನೆಗೆ ಅದಕ್ಕೆ ಏನಾಯಿತು, ಗಜೇಂದ್ರನಿಗೆ
ಜಜಾಪ ಪರಮಂ ಜಾಪ್ಯಂ ಪ್ರಾಗ್ಜನ್ಮನ್ಯ ಅನುಶಿಕ್ಷಿತಂ ಅಂತ ಹೇಳ್ಬಿಟ್ಟು ಭಾಗವತ. ಅವನು ಯಾರು ಯಾವುದೋ ಆನೆ ಅಲ್ಲ, ಯಾವುದೋ ಆನೆ ಯಾವುದೋ ಮೊಸಳೆ ಇದೇನ್ರಿ ಕಾಗೆ ಗುಬ್ಬಿ ಕತೆ ಹೇಳ್ತಾರ ಅಂತ ತಿಳ್ಕೊಳ್ಳೋದಲ್ಲ. ಅವು ಇಬ್ಬರು ಕೂಡ ಹಿಂದೆ ಒಬ್ಬ ಭಗವದ್ಭಕ್ತರವರು. ಒಬ್ಬ ಇಂದ್ರದ್ಯುಮ್ನ ರಾಜ, ಅವನು ತಮಿಳ್ನಾಡಲ್ಲಿ ಇದ್ದಂಥವನು. ಅವನಿಗೆ ಯಾರೋ ಋಷಿಗಳು ಬಂದಾಗ, ಅಗಸ್ತ್ಯರು ಬಂದಾಗ ಎದ್ಕೊಟ್ಟು ನಮಸ್ಕಾರ ಮಾಡಿ. ಯಾವಾಗಲೂ ನಾವು ದೇವರು ಪೂಜೆ ಮಾಡುವಾಗ ಅದು ಅಚಲ ಪ್ರತಿಮೆ, ಜ್ಞಾನಿಗಳು ಬಂದಾಗ ಅವರು ಚಲ ಪ್ರತಿಮೆ, ಅವರಲ್ಲೇ ಭಗವಂತ ಓಡಾಡ್ತಾ ಇರ್ತಾರೆ. ಈ ಶಾಲೆಗ್ರಾಮ ಎದ್ದು ಓಡಾಡಿದ್ರೆ ದೆವ್ವ ಅಂತ ಗಾಬರಿ ಆಗ್ಬಿಡ್ತಾನೆ, ಅದಕ್ಕೆ ಓಡಾಡೋದಿಲ್ಲ. ಆದರೆ ಜ್ಞಾನಿಗಳು ಓಡಾಡ್ತಾ ಇರ್ತಾರೆ. ಅವ್ರು ಬಂದಾಗ ನಮಸ್ಕಾರ ಮಾಡಿ, ಸ್ವಾಮಿ ಬರ್ರಿ ಕೂತ್ಕೊಳ್ಳಿ, ಪೂಜಾ ಕಪ್ಪಣೆ ಕೊಡಿ. ಅಲ್ಲಿಗಿಂತ ನೀವು ಇಲ್ಲಿ ಶ್ರೇಷ್ಠ, ಈಗ ನಿಮ್ಮಲ್ಲಿ ಭಗವಂತ ಇದ್ದಾನೆ. ಯಾಕೆಂದರೆ ಜ್ಞಾನಿಗಳ ಹೃದಯದಲ್ಲಿ ಅವನು ಸದಾ ಅಲ್ಲಿ ಸನ್ನಿಹಿತನಾಗ್ಬಿಟ್ಟಿರ್ತಾನೆ. ಆದ್ದರಿಂದ ಇವನೇ ಮಾಡಿದ ಅಗಸ್ತ್ಯ ಋಷಿಗಳು ಬಂದಾಗ, ಬನ್ನಿ ಅಗಸ್ತ್ಯ ಋಷಿಗಳೇ ಸ್ವಲ್ಪ ಕೂತ್ಕೊಳ್ಳಿ, ನಮ್ಮ ಪೂಜಾ ಇದೆ, ಪ್ರತಿಮಾ ಪೂಜೆ ಆಮೇಲೆ ಮಾತಾಡ್ತೀನಿ ಅಂತ. ಜ್ಞಾನಿಗಳು ಬಂದಾಗ ಮೊದಲು ಅವ್ರನ್ನೆಲ್ಲ ಮಾತಾಡಿ, ಸ್ವಾಮಿ ನೀವು ಅಪ್ಪಣೆ ಕೊಟ್ಟರೆ ಮುಂದೆ ಪೂಜೆ ಮಾಡ್ತೀನಿ ನಿಂತೋಗ್ಬೇಕು. ಅವ್ರೇನು ಮಾಡಿದ್ರು, ಅಯ್ಯೋ ಮಂದಮತಿಯೇ, ನಾನು ಭಗವಂತನ ಚಲ ಪ್ರತಿಮೆ, ಅಲ್ಲಿ ಅಚಲ ಪ್ರತಿಮೆಯಲ್ಲಿ ಜಡದಲ್ಲಿ ನೀನು ಕೂತ್ಕೊಂಡಿದ್ದು ಚೈತನ್ಯ, ಇಲ್ಲಿ ಬಿಟ್ಬಿಟ್ಟಿಯಲ್ಲ ನೀನು ಮಂದಮತಿಯ ಗಜ ಗಜ ಆಗು ಅಂತ ಬಿಟ್ಟ. ಅವತ್ತಿನಿಂದ ಇಲ್ಲಿ ಬಂದು ಗಜ ಆಗ್ತಿದ್ದಾನೆ. ಅವನಾರು ಇನ್ನೊಬ್ಬ ಹೂ ಅಂತ ಗಂಧರ್ವ. ಅವನು ಗಂಧರ್ವನು ನೋಡ್ಲಿಕ್ಕೆ ಭಾರಿ ಚಂದ, ಸುಂದರರು. ಅವರೆಲ್ಲ ಋಷಿಗಳಿಂದಲೇ ತಮಾಷೆ ಮಾಡೋದು. ಋಷಿಗಳೆಲ್ಲ ಪಾಪ ಅನ್ನ ಇದೆ, ಆಹಾರ ಇದೆ, ಸಣಕಲಾಗೋದು, ತೆಳ್ಳಗಿರೋದು. ಅವರೆಲ್ಲ ಅಷ್ಟಾವಕ್ರ ಅಂತ ಋಷಿಗಳು, 8 ಕಡೆ ವಕ್ರ. ಅವ್ರಿಗೆ ತಮಾಷೆ ಮಾಡೋದಿಲ್ಲ. ಒಂದ್ಸರಿ ಮಾಡಿದ ಋಷಿಗಳು ಸ್ನಾನ ಮಾಡ್ತಾ ಇದ್ರೆ, ಆ ದೇವರ ಋಷಿಗಳು ಅವರು ಇವನನ್ನು ಹೋಗ್ಬಿಟ್ಟ, ಗಂಧರ್ವ ಕೆಳಗಡೆ ನೀರೊಳಗೆ ಹೋಗಿ ಅವ್ರಿಗೆ 2 ಕಾಲು ಎಳೆದು ಬಿಟ್ಟ. ಇವರೇನು ಮೊಸಳೆ 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 ಅಂತ ತಿಳ್ಕೊಂಡು ಗಾಬರಿ ಆಗ್ಬಿಟ್ರು ಪಾಪ. ಆವಾಗ ದಡಕ್ಕೆ ಬಂದು ಅವ್ರನ್ನ ಬಿಟ್ಟು ಗಾಬರಿ ಆಗ್ಬಿಟ್ರೆ, ನಾನೇ ಮೊಸಳೆ ಏನಿಲ್ಲ ಅಂತ. ಅವ್ರು ಹೇಳಿದ್ರು, ನೀನು ಮನುಷ್ಯ ಗಂಧರ್ವ ಅಲ್ಲಿ ಸರಿ ಇಲ್ಲ, ನೀವು ಮೊಸಳೆ ಆಗ್ತದೆ. ಅವು 2 ಅಲ್ಲಿ ಬಂದು ಸೇರ್ಕೊಂಡ್ಬಿಟ್ರು. ಯಾಕೆ 2ಕ್ಕೂ ಉದ್ಧಾರ ಏಕಕಾಲದಲ್ಲಿ ಆಗ. ಅದು ಆನೆ ಕಾಲನ್ನು ಅದು ಇಡಬೇಕು, ಮೊಸಳೆ ಬಾಯಲ್ಲಿ ಇದು ಕಾಯಿ ಇಡಬೇಕು, ಅದು ದೇವರನ್ನು ಕರಿಬೇಕು. ಇದು ಭಕ್ತ. ಯಾಕಂದ್ರೆ ಇದ್ಯಾಕೆ ಭಕ್ತ ಅಂದರೆ, ಇದಕ್ಕೆ ನೇರವಾಗಿ ದೇವರನ್ನು ಸ್ಮರಣೆ ಮಾಡಿ ಜೊತೆ ಇಲ್ಲಿ ಮೊಸಳೆ ದೇವರ ಭಕ್ತರ ಪಾದ ಇಟ್ಕೊಂಡ್ಬಿಟ್ಟು 2 ಉದ್ಧಾರ ಮಾಡಿಬಿಟ್ಟ ಪರಮಾತ್ಮ. ಸ್ವದ್ಭಕ್ತ ಭಕ್ತ ಪರಿಚಾರಕ ಭೃತ್ಯ ಭೃತ್ಯಂ. ದೇವರು ಹೇಳ್ತಾನೆ, ನನ್ನ ಪಾದ ಹಿಡಿಲಿಕ್ಕಾಗದೇ ಇದ್ರೂ ಪರವಾಗಿಲ್ಲಪ್ಪ, ನನ್ನ ಭಕ್ತನ ಪಾದ ಹಿಡಿ. ಅವರ ಭಕ್ತರ ಪಾದ ಹಿಡಿ. ನಮ್ಮ ದೇವರ ಪಾದ ಹಿಡ್ಲಿಕ್ಕಾಗಲ್ವಾ, ಮಧ್ವಾಚಾರ ಪಾದ ಹಿಡಿ. ಮಧ್ವಾಚಾರ ಪಾದ ಇಲ್ವಾ, ಟೀಕಾರ, ಆಮೇಲೆ ವ್ಯಾಸರಾಜ, ನಮ್ಮ ರಾಯರು, ಮಾನ್ಭಾವ್ ಎಲ್ಲ ಅವರ ಪಾದ ಹಿಡಿದ್ರೆ ಡೈರೆಕ್ಟ್ ಒಳಗಡೆ ಅದೇ, ಅವರೊಳಗಡೆ ಪರಮಾತ್ಮನೇ ಇರು. ನಮಗೆಲ್ಲ ದೇವ್ರು ಅಷ್ಟು ಬೇಗ ಗೊತ್ತಾಗಲ್ಲ. ಗುರುಗಳು ಅಂದರೆ, ಗುರುಗಳು ಯಾಕೆ ಊಟ ಹಾಕ್ತಾರೆ, ಚಲೋತ್ನಾಗೆ ಇವೆಲ್ಲ ಮಾಡ್ತಾರೆ, ಅದು ಗುರುಗಳ ಪ್ರೀತಿ. ಅದು ದೇವರೇ ಮಾಡೋದು ಅವರುಗಳೇ. ಈಗ ರಾಯರ ಸ್ವಪ್ನ ಬಂದು ಅನುಗ್ರಹ ಮಾಡ್ತಾರೆ ಅಂದರೆ, ತೈಜಸ್ ರೂಪಿಯಾದ ಪರಮಾತ್ಮನೇ ರಾಯರ ಒಳಗಡೆ ಇದ್ದು ಆ ಥರ ದರ್ಶನ ಕೊಟ್ಟು ಅನುಗ್ರಹ ಮಾಡೋದು. ಯಾಕಂದ್ರೆ ಸ್ವಪ್ನ, ಆಮೇಲೆ ಜಾಗ್ರತ ಅವಸ್ಥೆ, ನಿದ್ರಾವಸ್ಥೆ ದೇವ್ರ ವ್ಯಾಪಾರಗಳು, ಅವ್ರು ಬೇರೆ ಯಾರು ಮಾಡ್ಲಿಕ್ಕೆ ಆಗಲ್ಲ. ಪರಮಾತ್ಮ ರಾಯರನ್ನು ಇವನು ಸ್ತೋತ್ರ ಮಾಡಿದರೆ, ಇವನಿಗೆ ನಾನು ಗೊತ್ತಿಲ್ಲ, ರಾಯರು ಗೊತ್ತು, ನಾನೇ ರಾಯ ರೂಪದಲ್ಲಿ ಬರ್ತೇನೆ, ಸ್ವಪ್ನದಲ್ಲಿ ಬರ್ತೇನೆ, ನಾ ಮಾಡ್ತೀನಿ, ಉದ್ಧಾರ ಮಾಡ್ತಾನೆ. ದೇವ್ರ ವ್ಯಾಪಾರ ಇದೆ. ಹಾಗಾಗಿ ಇಲ್ಲೂ ಕೂಡ ನೋಡಿ, ಆ ಹೂ ಗಂಧರ್ವನಿಗೆ ಅಲ್ಲಿ ಶಾಪ ಬಂತು. ಅವರಿಬ್ಬರಿಗೂ ಕೂಡ ಆ ಸಮಯದಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾರೆ, ಮೇಲೆ ಹೇಳಕ್ಕಾಗ್ತಾ ಇಲ್ಲ, ಒದ್ದಾಡ್ತಾ ಇದೆ ಗಜರಾಜ. ಅವನಿಗೆ ಹಿಂದಿನ ಜನ್ಮದಲ್ಲಿ ತಾನು ಪೂಜೆ ಮಾಡಿದ ದೇವರ ಪೂಜೆಯ ಫಲದಿಂದ ಅವನಿಗೆ ದೇವರ ಸ್ಮರಣೆ ಬಂತಂತ ಕಷ್ಟ ಆಗುತ್ತೆ. ಇದರಿಂದ ನಮ್ಗೆ ಮತ್ತೊಂದು ಭಾಗವತ ಹೇಳ್ತಾ ಇದೆ, ನಿತ್ಯ ನಾವು ಬೆಳಗ್ಗೆ ಎದ್ದು ಕೂಡ ದೇವ್ರ ಮುಂದೆ ಕೂತ್ಕೊಂಡು ಪೂಜೆ ಮಾಡಲಿಕ್ಕೆ ಶುರು ಮಾಡಿದರೆ ನಮ್ಮ ಕಷ್ಟ ಕಾಲಕ್ಕೆ ದೇವರು ತನ್ನ ಸ್ಮರಣೆ ಕೊಡ್ತಾನೆ. ಇಲ್ಲ ಅಂದರೆ ಎಲ್ಲೋ ಮೋಸ ಹೋಗಿ ದುಡ್ಡು ಕಳ್ಕೊಂಡು ಒದ್ದಾಡ್ತಾ ಇದ್ದಾಗ ಇವನು ಹೆಲ್ಪ್ ಮಾಡ್ತಾನೆ ಅಂತಂದ್ರೆ, ಬಾ ನಿಂಗೆ ಹೆಲ್ಪ್ ಮಾಡ್ತೀನಿ ಇಟ್ಕೊಡು ಒಂದು, ಅವನು ಮುಖ್ಯ ತಿಂದು ಇವನು ಹಾಳು ಮಾಡೋನು ಸಿಕ್ಬಿಡ್ತಾನೆ. ಮನುಷ್ಯರನ್ನು ನಂಬಾರ್ದು, ಮನುಷ್ಯರನ್ನು ನಾವು ಕಷ್ಟಕಾಲ ನೆನಿಬಾರ್ದು, ಅದು ದೇವರೇ ಮಾಡೋದು ಅನ್ನತಕ್ಕಂಥ ಸಂದೇಶ. ಅದು ಇವನಿಗೆ ಜನ್ಮಾಂತರದಲ್ಲಿ ಪೂಜೆ ಮಾಡಿ ಪುಣ್ಯ ಅವನಿಗೆ ಕಷ್ಟಕಾಲ ದೇವರ ಸ್ಮರಣೆ ಬಂತು. ಆ ಸಮಯದಲ್ಲಿ ಆವಾಗ ಅವನು ದೇವರನ್ನು ಕೇಳ್ಕೊತಾ ಇದ್ದಾನೆ, ಸ್ವಾಮಿ ಸ್ವಂತಸ್ತರಸಿರುಬಲೇನ ಗೃಹೀತ ಅರ್ಥಃ. ಅಂತಃಸರಸಿ, ಆ ಸರೋವರದ ಒಳಗಡೆ ಈ ಮೊಸಳೆಗಳಿಗೆಲ್ಲ ನೀರು ಒಳಗಡೆ ಇದ್ದರೆ ಆನೆಗಿಂತ ಜಾಸ್ತಿ ಬಲ. ಅದೇ ದಡಕ್ಕೆ ಬಂದರೆ ನಾಯಿ ಹಿಡಿದು ಅದನ್ನು ಸಾಯಿಸಾಕ್ಬಿಡುತ್ತೆ. ಆದರೆ ಆನೆಗೆ ಮೇಲಿದ್ದಾಗ ಬಲ, ನೀರಾಚಿಗೆ ಹಾಕ್ಕೊಂಡ್ರೆ ಅದಕ್ಕೆ ಬಲ. ಒಂದೊಂದಕ್ಕೆ ಅದು ದೌರ್ಬಲ್ಯಗಳವೆಲ್ಲ ಅಂಥ ಸಮಯದಲ್ಲಿ ಸಿಗಾಕ್ಬಿಡುತ್ತೆ. ನಾವು ಹಾಗೆ ದುರ್ಬಲರಾದಾಗ ಅಲ್ಲಿ ಸಿಗಾಕೊಂಡ್ಬಿಟ್ಟಿರ್ತೀವಿ. ಆ ಸಮಯದಲ್ಲಿ ಆವಾಗ ಪರಮಾತ್ಮನ ಸ್ಮರಣೆ ಮಾಡಬೇಕು ಅಂತ ಗಜರಾಜನಿಗೆ ಬಂದಿದೆ. ಅವನು ಬರೀ ಗಜರಾಜ ಅಲ್ಲ, ಅವನು ಇಂದ್ರದ್ಯುಮ್ನ ಎಂಬ ಚೇತನ ಇರುವ ಆನೆ ಶರೀರ. ಅದು ಒಳಗಡೆ ಎಲ್ಲ ಅವನು ಸಾಧನೆ ಮಾಡಿದ್ದೆಲ್ಲ ಒಳಗಡೆ ಇದೆ, ಶರೀರ ಆನೆದಿರ್ಬೋದು. ಆದರೆ ಅವನು ಪುಣ್ಯ ಪರಮಾತ್ಮ, ನೀವು ಯಾವುದೇ ಜನ್ಮದಲ್ಲಿ ಹೋಗಿ ನಿಮ್ಮ ಪುಣ್ಯ ಆ ಪ್ರಾಣಿ ದೇಹದಲ್ಲಿ ಕೂಡ ಕಂಟಿನ್ಯೂಸ್ ಆಗಿರುವಂತೆ ಮಾಡ್ತಾನೆ. ಅಲ್ಲಿ ಸ್ಮರಣೆ ಕೊಡ್ತಾನೆ, ಉದ್ಧಾರ ಮಾಡ್ತಾನೆ. ಆವಾಗ ಅದೇನು ಮಾಡ್ತಾ ಇದೆ, ಸ್ವಾಮಿ ನನಗೆ ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ, ನೀನಾದರೂ ಉದ್ಧಾರ ಮಾಡಪ್ಪ ಅಂತ ಅಲ್ಲಿದ್ದ ಸರೋವರದಿಂದ ಕಮಲವನ್ನು ತೆಗೆದುಕೊಂಡ್ಬಿಟ್ಟು ಆ ಕಮಲವನ್ನು ದೇವರ ಸಮರ್ಪಣೆ ಮಾಡಿ, ನಾರಾಯಣ ಅಖಿಲ ಗುರು ಭಗವನ್ ನಮಸ್ತೆ ಅಂತ ಹೇಳ್ಬಿಟ್ಟು, ನೀನು ನಾರಾಯಣ, ನಾರ ಅಂದರೆ ದೋಷ ಇಲ್ಲದವ, ಆಮೇಲೆ ಆಯನ ಅಂದರೆ ಎಲ್ಲರಿಗೆ ನೆಲೆ, ಅದನ್ನು ನಾರಾಯಣ.
ಭಗವಾನ್ ಷಡ್ಗುಣೇಶ್ವರ ಸಂಪನ್ನನಾದ, ಬೇರೆಯವ್ರಿಗೆ ಅದೆಲ್ಲ ಇಲ್ಲ. ಯಾರ್ಯಾರು ಭಗವಾನ್ ಹೆಸರು ಇಟ್ಕೊಳ್ಬೋದು, ಅವರೇ ನಿಜವಾಗಿ ಭಗವಂತರಲ್ಲ. ಆದರೆ ಅಖಿಲ ಗುರು, ಎಲ್ಲರಿಗೂ ಗುರು ಆಗಿದೆಯಲ್ಲ. ಎಲ್ಲರಿಗೆ ಅಂದರೆ ಮಹಾಲಕ್ಷ್ಮೀ ದೇವಿಗೆ, ಬ್ರಹ್ಮದೇವರಿಗೆ, ವಾಯುದೇವರು, ಸಕಲಿಗರು ಗುರು. ಪರಮಾತ್ಮ ಐತರೇ ರೂಪಿಯಾಗಿ ಮಹಿದಾಸನಾಗಿ ಅವತಾರ ಮಾಡಿ ದೇವಲೋಕಕ್ಕೆ ಹೋದಾಗ ಅಲ್ಲಿ ಮಹಾಲಕ್ಷ್ಮೀ ದೇವಿ ಕೂತ್ಕೊಂಡು ಎಲ್ಲೋ ಉಪನಿಷತ್ತು ಕೇಳಿದ. ಯಾಕೇನು ಸ್ವಾಮಿ ನಿನ್ನ ಬಾಯಲ್ಲಿ ನಾನು ಕೇಳಬೇಕಾಗಿದೆ. ಆಮೇಲೆ ಬ್ರಹ್ಮದೇವರು ಎಲ್ಲ ಕೂತ್ಕೊಂಡು ಕೇಳಿದ್ದಾರೆ. ಲಕ್ಷ್ಮೀ ದೇವಿಗೂ ಇರೋ ಜ್ಞಾನವನ್ನು ಅಭಿವ್ಯಕ್ತಿ ಮಾಡ್ತಾನೆ, ಬ್ರಹ್ಮಾದಿಗಳಿಗೆ ಮೊದಲು ಇಲ್ಲದ ಜ್ಞಾನವನ್ನು ಕೊಡ್ತಾನೆ. ಇದು ಪರಮಾತ್ಮನ ಗುಣ. ಅದನ್ನು ಸಕಲ ನಾರಾಯಣಂ ಸುರಗುರುಂ ಅದಕ್ಕೆ ಹೇಳಿದ್ರು. ಸುರಗುರುಂ ಅನ್ನೋದಕ್ಕೆ ಮಧ್ವಾಚಾರ್ಯ ತಾತ್ಪರ್ಯದಲ್ಲಿ ಹೇಳ್ತಾರೆ, ಕಮಲಾ ವಿರಿಂಚಿ ಬ್ರಹ್ಮಾದಿ ಸರ್ವಪೂರ್ವ ಜಗತಃ ಗುರುಂ ಅಂತ ಹೇಳ್ತಾರೆ. ಎಲ್ಲರಿಗೂ ಗುರು ಅವನಿಗೆ ಮತ್ತೊಬ್ಬರು ಗುರಿ. ಯಾಕೆ ಅಂದರೆ ಅವನಿಗೆ ಮತ್ತೊಬ್ಬರು ಗುರು ಅಂದರೆ ಅವ್ರು ಗ್ರೇಟ್ ಆಗ್ಬಿಡ್ತಾರೆ. ಪರಮಾತ್ಮ ಅವನು ಸ್ವಯಂ ಪ್ರತಿಭಾ ಶಕ್ತಿ ಅವನು. ಅದಕ್ಕೆ ವಾಯುಸ್ತುತಿಯಲ್ಲಿ ಹೇಳ್ತಾರೆ, ಗುರುತಮ ಗುರುಂ ದೇವದೇವಂ ನಮಾಮಿ. ಸ್ವಾಮಿ ನೀನೇ ಎಲ್ಲರಿಗಿಂತ ಶ್ರೇಷ್ಠ ಗುರು, ನಿನಗಿನ್ನೊಬ್ಬರು ಗುರಿ. ಹಾಗಾದ್ರೆ ಏನಾಯ್ತಪ್ಪ, ಪರಮಾತ್ಮನೇ ಸ್ವತಂತ್ರ, ಅವನೇ ಸರ್ವಜ್ಞ, ಅವನಿಗಿಂತ ಮಿಂಚಿದವರು ಯಾರು ಕೂಡ ಇಲ್ಲ. ಆದ್ದರಿಂದ ಅಖಿಲ ಗುರು ನಮಸ್ತೆ ಎಂಬೇಕು ದೇವಿ. ನಾವು ಬರೀ ನಾರಾಯಣ ಅಂತೆಲ್ಲ ಎಂದರೆ ಉಪಯೋಗ ಇಲ್ಲ, ಬರೀ ಕೃಷ್ಣ ಅಂತಂದ್ರೆ ಉಪಯೋಗ ಇಲ್ಲ. ನಮ್ಮ ವಿಷ್ಣು ತೀರ್ಥರು ಅಧ್ಯಾತ್ಮ ರಸರದಲ್ಲೇ ಹೇಳ್ತಾರೆ, ಬರೀ ಕೃಷ್ಣ ಅಂದರೆ ಬರಲ್ಲ ರೀ. ಕೃಷ್ಣ ಅವನು ಹೆಂಗೆ ಕರಿಬೇಕು ಗೊತ್ತಾ, ಪಾಹಿ ಪಾಂಡವ ಪಾಲಕಾಮಿತ ಪಾಪಿನಂ ಭವ ತಾಪತೋ ಏಹಿ ಮಾನಸ ಮಂದಿರಾಂಗಣ ದೇಶಮೀಶ ನಮೋಸ್ತುತೆ. ಸ್ವಾಮಿ ನೀನೆಂಥ ಕೃಷ್ಣ ಗೊತ್ತಾ, ಪಾಂಡವ ಪರಿಪಾಲಕನಾದ ಕೃಷ್ಣ. ಯಾರೋ ಕೃಷ್ಣ ಅಂತ ಕರೆಬಿಟ್ರೆ ದೇವರಂತ ಇಲ್ಲಿ ಯಾರೋ ಕೃಷ್ಣರಾಗಿರ್ಬೇಕು, ಅವನು ಕರಿತಾನೆ ಸುಮ್ಮನೆ ಆಗ್ತಾನಂತೆ. ಅವನ ಅಸಾಧಾರಣ ಗುಣ ಹೇಳಬೇಕು, ಅದು ನಮ್ಗೆ ತೋರಿಸ್ಕೊಟ್ಟದ್ದು ಗಜರಾಜ್. ನೀನು ಬರೀ ನಾರಾಯಣ ಅಲ್ಲ, ಅಖಿಲ ಗುರು ಆಗಿದೆಯಾ, ನೀನು ಷಡ್ಗುಣೇಶ್ವರ ಸಂಪನ್ನನಾಗಿದೆಯಾ, ಆದ್ದರಿಂದ ನಿನಗೆ ನಮಸ್ಕಾರ. ಯಾವಾಗ ಇಷ್ಟು ಹೇಳಿಬಿಟ್ಟ, ಬ್ರಹ್ಮಾದಿ ದೇವತೆಗಳೆಲ್ಲ ಗಜರಾಜನನ್ನು ಉದ್ಧಾರ ಮಾಡಬೇಕು ಅಂತ ಬರೋರಿದ್ದರು. ಅವರು ನಾರಾಯಣ ಅಖಿಲ ಗುರು ಅಂತೆಲ್ಲ ಹೇಳಿದ್ರು, ಅವ್ರು ಹಿಂದೆ ಹಾಕಿದ್ರು. ಯಾಕೆ ಅಂದರೆ ಅವ್ರಿಗೆಲ್ಲ ನಾವು ಎಲ್ಲರಿಗೂ ಗುರುಗಳಲ್ಲಪ್ಪ, ನಾವು ಅದಕ್ಕಿಂತ ಕೆಳಗಿನವ್ರ ಗುರುಗಳು, ನಾವು ರುದ್ರಾದಿಗಳಿಗೆ ನಾವು ಗುರುಗಳು, ನಾವೆಲ್ಲರೂ ಗುರುಗಳಲ್ಲ. ಹೀಗೆ ಬ್ರಹ್ಮಾದಯೋ ವಿವಿಧ ಲಿಂಗ ಧಿಯಾ ಅಂತ ಅವರೆಲ್ಲ ನಾವು ನಾರಾಯಣ ಅಲ್ಲ ಅಂತ ಗೊತ್ತಾಗ್ತದೆ. ಇದು ನಾರಾಯಣನ ದೇವರ ಅಸಾಧಾರಣ ಹೆಸರು. ನೀವು ಎಲ್ಲಿ ಕರೀರಿ, ಯಾವ ದೇಶದಲ್ಲಿ ಕರೀರಿ, ನಾರಾಯಣ ಅಂದರೆ ಯಾರೋ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ, ಅದು ಪರಮಾತ್ಮನೇ ಪರಮಾತ್ಮ. ಅದಕ್ಕೆ ಮಧ್ವಾಚಾರ್ಯರು ಕೂಡ ಬ್ರಹ್ಮನನ್ನು ವಿಚಾರ ಮಾಡಬೇಕು ಅಂತ ಹೇಳಿದಾಗ ಬ್ರಹ್ಮ ಶಬ್ದಚ್ಚ ವಿಷ್ಣಾವೇವ ಅಂತ ಅವ್ರು ಹೇಳ್ತಾರೆ. ಬ್ರಹ್ಮ ಅಂದರೆ ಯಾರೋ ತೊಗೊಂಡ್ಬಿಡ್ಬೇಡಿ ನೀವು. ಹಾಗಾದರೆ ಆವಾಗ ಬ್ರಹ್ಮಾದಯೋ ವಿವಿಧ ಲಿಂಗ ವಿಧಾನ ಅವರೆಲ್ಲ ಯಾರು ಬರಲಿಲ್ಲ. ನೈತೇ ಯದೋಪಸೃಪು ನಿಖಿಲಾತ್ಮಕತ್ವ ತತ್ರ ಅಖಿಲಾಮರವರಹ ಹರಿರಾವಿರಾಸಿ. ಆ ಸಮಯದಲ್ಲಿ ಪರಮಾತ್ಮನೇ ಪ್ರಾದುರ್ಭೂತನಾಗಿಲ್ಲ. ನೋಡಿ, ಭಗವಂತ ಸುಮ್ಮನೆ ಅಲ್ಲಿಂದ ಬಂದ, ಇದೆಲ್ಲ ಬೇರೆ ಎಲ್ಲ ಪೋತನನ್ನು ಹೇಳ್ತಾನೆ, ಬರ್ತಾ ಇದ್ದ ದೇವರು, ಅವನು ಎಲ್ಲ ತೀರೆ ಮೇಲೆ ಹಾಕೊಂಡ್ಬಿಟ್ಟ ಲಕ್ಷ್ಮೀದೇವಿದು, ಲಕ್ಷ್ಮೀದೇವಿ ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ ಉತ್ತರ ಹೇಳಿಲ್ಲ, ಅಷ್ಟು ಬೇಗ ಬಂದ ಅಂತೆಲ್ಲ ಹೇಳ್ತಾರೆ. ನೋಡಿ, ಪರಮಾತ್ಮ ಎಲ್ಲಿಂದೋ ಎಲ್ಲಿ ಬರೋಕ್ಕೆ ಅವನು ಅಲ್ಲಿಲ್ಲ ಅಂತ ಅರ್ಥ ಅಲ್ಲ, ಅವನು ಸರ್ವತ್ರ ವ್ಯಾಪ್ತ. ಆದರೆ ಅಲ್ಲಿಂದ ಬಂದ ಅಂದರೆ ಕೇಳಕ್ಕೆ ಚೆನ್ನಾಗಿರುತ್ತೆ, ವೈಕುಂಠದಿಂದ ಬಂದ ಅಂದರೆ ಒಂಥರ ಚೆನ್ನಾಗಿರುತ್ತೆ ಅಷ್ಟೇ. ಅಲ್ಲೇ ಇದ್ದಾನೆ ಗಜರಾಜನನ್ನು ಮೋಚನೆ ಮಾಡಲಿಕ್ಕೆ ದೇವರು, ಅಲ್ಲೇ ವ್ಯಕ್ತನ ಆದಷ್ಟೇ. ಈ ನರಸಿಂಹದೇವರು ಹಾಗೆ, ಅವನು ಎಲ್ಲೋ ವೈಕುಂಠದಿಂದ ಬಂದದ್ದಲ್ಲ, ಅಲ್ಲೇ ಇದ್ದ ಅಲ್ಲೇ ವ್ಯಕ್ತನ. ನಾವೆಲ್ಲ ಎಲ್ಲಿರ್ತೇವೆ ಅಲ್ಲೇ ಫಿಕ್ಸ್, ಬೇರೆ ಕಡೆ ಹೋಲಿಕ್ಕೆ ಸಾಧ್ಯ ಇಲ್ಲ. ಈಗ ಬರ್ತಾ ಇದ್ದಾರೆ, ಇನ್ನೂ ಒಂದು ಗಂಟೆ ಲೇಟ್ ಆಗ್ತದೆ. ದೇವ್ರು ಹಂಗೆಲ್ಲ ಇಲ್ಲ, ಅವನು ಅಲ್ಲೇ ಇರ್ತಾನೆ, ಅಲ್ಲೇ ಬಂದ್ಬಿಡ್ತಾನೆ. ಆವಾಗ ಆ ಪರಮಾತ್ಮನಿಗೆ ಬಂದಿದ್ದಾನೆ. ಬರುವಾಗಲೇ ಚಕ್ರೇಣ ನಕ್ರವದನಂ ವಿನಿಪಾಡ್ಯ ತಸ್ಮಾತ್. ಆ ಚಕ್ರದಿಂದ ನಕ್ರನನ್ನ ಮೊಸಳೆಯನ್ನು ಕೊಂದಾಕ್ಬಿಟ್ಟಿದ್ದಾನೆ. ಅಜ ಗಜನನ್ನು ಉದ್ಧಾರ ಮಾಡಿದ. ಇದು ಭಾಗವತ ನೋಡಿ ಎಷ್ಟು ಚೆನ್ನಾಗಿ. ಅಜ ಅಂದರೆ ಹುಟ್ಟಿಲ್ಲದ ಪರಮಾತ್ಮ. ಅಜ ಗಜನನ್ನು ಉದ್ಧಾರ ಮಾಡಿದ, ನಕ್ರನನ್ನು ಚಕ್ರದಿಂದ ಕೊಂದು ಹಾಕಿದ. ಅಲ್ಲ ರೀ, ಗಜರಾಜನ ಉದ್ಧಾರ ಮಾಡಬೇಕಲ್ಲ, ಮೊಸಳೆಯನ್ನು ಕೇಳಿದ್ದ ನನ್ನನ್ನು ಉದ್ಧಾರ ಮಾಡೋಂದರೆ ಆ ಮೊಸಳೆ ಆ ಭಕ್ತನಾದ ಗಜರಾಜನ ಪಾದ ಹಿಡಿದಿದ್ದಕ್ಕೆ ನೀನು ಭಕ್ತ ಅಂತ ದೇವ್ರು ತೊಗೊಂಡ್ಬಿಟ್ಟಿದ. ದೇವ್ರ ಕಾರುಣ್ಯ ಅಂತ. ನಾವು ಸುಮ್ಮನೆ ಯಾವುದೋ ಒಂದು ಪ್ರಾಣಿಗೆ ಅನ್ನ ಹಾಕಿಬಿಟ್ರೆ, ನೀವು ಈ ಪ್ರಾಣಿಗೆ ಅನ್ನ ಹಾಕಿದ್ದೀರಾ, ನಿಮ್ದು ಅನ್ನದಾನ ಫಲ ಅಂತ ದೇವ್ರು ಬರೆದಿಟ್ಬಿಡ್ತಾನೆ. ದೇವ್ರ ಅಂತಹ ಕಾರುಣ್ಯ. ಅದಕ್ಕೋಸ್ಕರ ಆ ಪರಮಾತ್ಮ ಅಲ್ಲಿಗೆ ಬಂದ, ಚಕ್ರದಿಂದ ಅವನು ಸಂಹಾರ ಮಾಡಿದ ಮೊಸಳೆಯನ್ನು. ಅದು ಹೂ ಗಂಧರ್ವ ಆಗ್ಬಿಡ್ತು, ಇವನು ಗಜರಾಡ್ತಾನೆ. ಆ ಮೂಲಕ ಪರಮಾತ್ಮ ಹೇಳ್ತಾನೆ, ಯಾರು ಬೆಳಗಿನ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಉಷಕಾಲದಲ್ಲಿ ನನ್ನ ಈ ಮಹಿಮೆಯನ್ನು ಮನನ ಮಾಡ್ತಾ ಇದ್ದಾರೆ, ಅವರಿಗೆ ದದಾಮಿ ವಿಮಲಾಂ ಮತಿಂ. ಅವರಿಗೆ ಒಳ್ಳೆ ಬುದ್ಧಿಯನ್ನು ಕೊಡು. ಇವರು ಮನುಷ್ಯನಿಗೆ ಅಂತ್ಯಕಾಲದಲ್ಲಿ ಇದೆಲ್ಲ ವ್ಯಾಮೋಹ ಬಿಡಬೇಕು. ಅದು ಬಿಟ್ಬಿಟ್ಟು ನಾನು ಸಾಯ್ತಿದ್ದೀನಪ್ಪ, ಇನ್ನೊಮ್ಮೆ ನಮ್ಮ ಪಾಸ್ಬುಕ್ ನೋಡ್ರಿ, ನಂದು ಪೆನ್ಷನ್ ಬಂದಲ್ಲಿ ನೋಡ್ತಾ ಕೂತ್ಕೋಬಾರ್ದು. ದುಡ್ಡಿನ ಮೋಹ ಬಿಟ್ಟರೆ ದೇವರ ಬಗ್ಗೆ ಆಸಕ್ತಿ ಬರುತ್ತೆ. ಅದು ಬಿಟ್ಟು ಕೆಲವರು ಅಲ್ಲೇ ನೋಡೋದು, ಹಬ್ಬ ದುಡ್ಡು ಬಂತ, ದುಡ್ಡಿನ ಕೈ ಬಂದಿರೋದೇ ಇಲ್ಲ, ಮೊಬೈಲ್ ಮೆಸೇಜ್ ನೋಡಿ ಆನಂದ ಪಡ್ತಾರೆ.
ಆದರೆ ಪರಮಾತ್ಮನ ಕಡೆಗೆ ಇದೆಲ್ಲ ವ್ಯಾಮೋಹ ಬಿಟ್ಟು ನಾವು ನಿಂತ್ಕೊಂಡಾಗ ಮಾತ್ರ ಕೊನೆಗೆ ದೇವರು ನಮಗೆ ಒಳ್ಳೆ ಬುದ್ಧಿಯನ್ನು ಬಿಡ್ತಾನೆ. ಅದನ್ನು ಗಜರಾಜ ಆ ಥರ ತೋರಿಸ್ಬಿಟ್ಟಿದ್ದಾನೆ. ಹೀಗೆ ಗಜೇಂದ್ರನ ಒಂದು ದಿವ್ಯವಾದ ಮಹಿಮೆ ಏನು ಹೇಳ್ತಾ ಇದೆ ಅಂದರೆ ಪ್ರಹ್ಲಾದಂ ನಾರದಂ ಭವಂ ಅಂತ ಹೇಳ್ತಾರೆ. ಪರಮಾತ್ಮ ಹೇಳ್ತಾನೆ, ಯಾರು ಬೆಳಗಿನ ಸಮಯದಲ್ಲಿ ಈ ಗಿಡಮರಗಳನ್ನು, ಇಲ್ಲಿರುವ ಕಾನನವನ್ನು, ಪ್ರಹ್ಲಾದರಾಜರನ್ನ, ರುದ್ರದೇವರನ್ನ, ನನ್ನನ್ನು ಯಾರು ಸ್ಮರಣೆ ಮಾಡ್ತಾರೆ ಅವರಿಗೆ ಸದ್ಭಕ್ತಿಯನ್ನು ಕೊಡ್ತೇನೆ, ಉದ್ಧಾರ ಮಾಡ್ತೇನೆ. ಅದಕ್ಕೆ ನಾವೆಲ್ಲ ಬೆಳಗ್ಗೆ ಎದ್ದ ಕೂಡಲೇ ಗಜೇಂದ್ರ ವರದ, ಪ್ರಹ್ಲಾದ ವರದ, ಅಜಾಮಿಳ ವರದ ಅಂತ ದೇವ್ರಿಗೆ ಪರಮಾತ್ಮನಿಗೆ ಅವರ ಭಕ್ತರ ಹೆಸರು ಹೇಳಿ ಅವನ ಸ್ಮರಣೆ ಮಾಡಿದರೆ ಭಾರಿ ಹಿಕ್ಕಿ ಬಿಡ್ತಾನೆ ದೇವರು. ಯಾಕೆಂದರೆ ದೇವರಿಗೆ ಅವನ ಭಕ್ತರು ಅಂದರೆ ಇಷ್ಟ. ಭಕ್ತರನ್ನು ಬಿಟ್ಟು ದೇವರಿಲ್ಲ. ಅದಕ್ಕೆ ನೋಡಿ ಪಂಢರಪುರದಲ್ಲಿ ದೇವರಿಗೆ ಎಲ್ಲ ಅಲಂಕಾರ ಮಾಡ್ತಾರೆ, ಎಲ್ಲ ಹಾಕಿ ಗಂಧ, ಮಧ್ಯದಲ್ಲಿ ಒಂದು ಕಪ್ಪು ಚಿಕ್ಕ ಇಡ್ತಾರೆ. ಅದು ಯಾವುದು ಗೊತ್ತಾ? ಅಲ್ಲಿ ಬಂದ ಭಕ್ತರುಗಳೆಲ್ಲ ಓಡಾಡಿದಾಗ ಅವರ ಪಾದ ಧೂಳಿಯನ್ನು ಒಂದು ಡಬ್ಬದಲ್ಲಿ ಹಾಕಿ ಅದನ್ನು ಕಪ್ಪು ಮಾಡಿ ದೇವರು ಹಣೆಗೆ ಇಡ್ತಾರೆ. ದೇವರು ಅಷ್ಟು ಮಹಾನ್. ನನಗೆ ಭಕ್ತರ ಪಾದ ಧೂಳಿಬೇಕು ಅಂತಾನೆ. ಏನು ಸ್ವಾಮಿ ಹಿಂಗೆ ಮಾಡ್ತೀಯ ಅಂದರೆ, ಭಕ್ತರಿದ್ದೆ ನಾನಿಲ್ಲಪ್ಪ, ನಾನು ಭಕ್ತರಿದ್ದರೆ ನನ್ನ ಯಾರು ಕೇಳ್ತಾರೆ? ನಾನು ಯಾರು ಹೊಗಳ್ಬೇಕು? ನಾನು ಭಕ್ತರ ಹೊಗಳ್ಬೇಕು. ಇನ್ನೇನು ತಮಯೋಗ್ಯರು ಹೊಗಳ್ತಾರ ನನ್ನ? ಅದಕ್ಕೆ ನನ್ನ ಭಕ್ತರು ಬೇಕು. ಅದಕ್ಕೆ ದೇವರ ಸಂಪುಷ್ಟದಲ್ಲಿ ಪ್ರಹ್ಲಾದರಾಜರ ಪ್ರತಿಮೆ, ಅರ್ಜುನನ ಪ್ರತಿಮೆ ಇಟ್ಕೊಂಡು ಅಂತೇಳಿ ನಾವೆಲ್ಲ ಶಾಲಿಗ್ರಾಮ ಪೂಜೆ ಮಾಡಿದರೆ ದೇವರು ಪ್ರಹ್ಲಾದನ ಪೂಜೆ ಮಾಡ್ತಾನೆ. ಹನುಮತ ಪೂಜಿತೋಪಿ ಪ್ರಹ್ಲಾದ ಸ್ವಯಂ ಅರ್ಜುನ ಮರ್ಚತಿ. ಅವನು ಅರ್ಜುನ ಪೂಜೆ ಮಾಡ್ತಾನೆ. ಯಾಕೆ ಅಂದರೆ ಪರಮಾತ್ಮ ಭಕ್ತ ವಾತ್ಸಲ್ಯ. ಅವನೇನು ಪೂಜೆ ಮಾಡಿ ಹೊರ ಕೊಡ್ತಾನೆ ಅಂತ ಏನೂ ಅಲ್ಲ, ನನಗೆ ಅಷ್ಟು ಅವ್ರ ಪ್ರೀತಿ ಆಸ್ಪದರು. ಹೀಗೆ ಗಜೇಂದ್ರರ ಅದ್ಭುತವಾದ ಕಥೆ ಭಾಗವತದಲ್ಲಿ ಬಂದಿದೆ. ಅದಾದ ನಂತರ ಬರುವಂತಹದ್ದೇ ಸಮುದ್ರ ಮಥನದ ಕಥೆ. ಪರಮಾತ್ಮ ಸಮುದ್ರ ಮಥನದ ಸಂದರ್ಭದಲ್ಲಿ ಎಷ್ಟೆಲ್ಲ ಅವತಾರಗಳನ್ನು ತಗೊಂಡಿದ್ದಾನೆ, ಎಷ್ಟೆಲ್ಲ ತನ್ನ ಕಾರುಣ್ಯವನ್ನು ಜಗತ್ತಿನಲ್ಲಿ ತೋರಿಸ್ಕೊಟ್ಟಿದ್ದಾನೆ, ಅದನ್ನಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಒಮ್ಮೆ ದೂರ್ವಾಸ ಮಹರ್ಷಿಗಳು ವೈಕುಂಠಕ್ಕೆ ಹೋಗಿ ಪರಮಾತ್ಮನ ದರ್ಶನ ಮಾಡಿ ಆ ದೇವರಿಗೆ ಹಾಕಿದ ನಿರ್ಮಾಲ್ಯ ಮಾಲೆಯನ್ನು ತೊಗೊಂಡ್ಬರ್ತಾ ಇದ್ರು. ಬರುವಾಗ ಆಂದೇವ ಸ್ವರ್ಗಕ್ಕೆ ಬಂದು ಸ್ವರ್ಗದಲ್ಲಿ ಇಂದ್ರದೇವರ ಆ ಕೊರಳಿಗೆ ಹಾಕೋಣ ಅಂತೇಳಿ ಇಂದ್ರದೇವರೇ ತಗೊಳ್ಳಿ ಪರಮಾತ್ಮನ ನಿರ್ಮಾಲ್ಯ ಅಂತಿಗೆ ಹಾಕಕ್ಕೋದು. ಇಂದ್ರದೇವರು ಅದನ್ನು ನೋಡಲೇ ಇಲ್ಲ, ಅದು ಮಾಲೆ ಕೆಳಬಿದ್ದು ದೇವರ ನಿರ್ಮಾಲ್ಯ ಮಾಲೆ. ಅದನ್ನು ಆನೆ ತುಳ್ಕೊಂಡು ಹೊಟ್ಟೋಯ್ತು. ತುಳ್ಕೊಂಡು ಹೋದ ಕೂಡಲೇ ಆನೆ ಅದು ತುಳಿದು ಬಿಟ್ಟಿದೆ ದೇವರ ನಿರ್ಮಾಲ್ಯ. ನೋಡಿ, ದೇವರ ನಿರ್ಮಾಲ್ಯಕ್ಕೆ ಅಭಿಮಾನಿ ದೇವತೆ ಯಾರು ಅಂದರೆ ಮಹಾಲಕ್ಷ್ಮೀ ದೇವಿ. ಆಮೇಲೆ ದೇವರ ನಿರ್ಮಾಲ್ಯವನ್ನು ಧಾರಣೆ ಮಾಡ್ತಕ್ಕಂಥವ್ರು ಯಾರು ಅಂದರೆ ಮಹಾರುದ್ರ ದೇವಿ. ಅದಕ್ಕೆ ನಾವು ನಿತ್ಯ ದೇವರಿಗೆ ಪೂಜೆ ಮಾಡಿದ ಮೇಲೆ ದೇವರ ಎಡಭಾಗದಲ್ಲಿ ಒಂದು ತಟ್ಟೆ ಇಟ್ಟಿರ್ಬೇಕು, ಹರಿವಾಣ. ದೇವರಿಗೆ ಇರಿಸಿದ ಹೂ, ತುಳಸಿ ಎಲ್ಲ ಗಂಧ ಏನಿದೆ ಅದನ್ನೆಲ್ಲ ಕರೆಕ್ಟಾಗಿ ಎಡಕ್ಕೆ ಹಾಕಿ, ರುದ್ರದೇವರೇ ನೀವು ವಾಮದೇವರು, ಪರಮಾತ್ಮನ ವಾಮಭಾಗದಲ್ಲಿರೋರು, ನಿಮ್ಮ ತಲೆ ಮೇಲೆ ಎಲ್ಲ ಗಂಧ, ಹೂ, ತುಳಸಿ ಇಡ್ತಾ ಇದ್ದೇವೆ, ನೀವು ಸ್ವೀಕಾರ ಮಾಡಿ, ಆಮೇಲೆ ನಮಗೆ ದೇವರಲ್ಲಿ ಮನಸ್ಸು ಕೊಡಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ಅದಕ್ಕೆ ಜಗನ್ನಾಥದಾಸರು ವಾಮದೇವ ವಿರಿಂಚಿತನ ತೊಡೆ ಮೇಲೆ ಕೂತ್ಕೊಂಡ್ಬಿಟ್ಟಿದ. ಯಾಕೆಂದರೆ ಬಲ ನನ್ನ ಮಗ ಪಾತ ಮಗನ ತೊಡೆ ಮೇಲೆ ಕೂಡಿಸ್ಕೊತಾರೆ. ಸಣ್ಣವಿದ್ದಾಗ ಕೂಡಿಸ್ಕೋಬೇಕು, ದೊಡ್ಡ ದಡುದಾಗ ಕೂಡಿಸ್ಕೊಂಡ್ಬಿಟ್ಟು ಫ್ರ್ಯಾಕ್ಚರ್ ಆಗ್ಬಿಡುತ್ತೆ ಅಷ್ಟೇ ಕಾಲ ಮೇಲೆ. ಆದ್ದರಿಂದ ಪರಮಾತ್ಮನ ಎಡಭಾಗದಲ್ಲಿ ವಾಮದೇವ ಅವರು ಹರಿವಾಣ ಇಟ್ಕೊಂಡು ದೇವರ ನಿರ್ಮಾಣಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಆ ರುದ್ರದೇವರ ಅವತಾರವೇ ದುರ್ವಾಸ. ಯಾಕೆಂದರೆ ಅತ್ರಿ ಅನುಸೂಯರ ಪ್ರಾರ್ಥನೆ ಮೇರೆಗೆ ಪರಮಾತ್ಮ ದತ್ತನಾಗಿ ಬಂದ, ರುದ್ರದೇವರು ದುರ್ವಾಸರಾಗಿ ಬಂದಿದ್ದಾರೆ. ಆ ದುರ್ವಾಸರಿಗೆ ಸಿಟ್ಟು ಬಂದ್ಬಿಡ್ತು. ಅಲ್ಲ, ನಾನೇ ಇದನ್ನು ತಲೆ ಮೇಲೆ ಹೊದ್ಕೊಳ್ಳೋದು, ಇಂದ್ರದೇವರು ಕೆಳಗೆ ಹಾಕ್ಬಿಟ್ರಲ್ಲ, ನಾನೇ ತುಳ್ಕೊಂಡು ಹೋಗ್ಬಿಟ್ಟಿದೆಯಲ್ಲ, ನಿರ್ಮಾಲ್ಯಕ್ಕೆ ಅಪಚಾರ. ನಿರ್ಮಾಲ್ಯಕ್ಕೆ ಅಪಚಾರ ಅಂದರೆ ಯಾರಿಗೆ ಅಪಚಾರ? ಮಹಾಲಕ್ಷ್ಮೀ ದೇವಿಗೆ ಅಪಚಾರ. ಹಾಗಾದರೆ ನಿಮಗೆ ಅಹಂಕಾರ ಬಂದಿದೆ, ಲಕ್ಷ್ಮಿಯ ಒಂದು ಸಂಪತ್ತಿನ ಮದ, ನೀವು ತಕ್ಷಣದಲ್ಲಿ ಕಳ್ಕೊಂಬಿಡಿ ಸಂಪತ್ತನ್ನು ಅಂತೇಳಿ ನಿಶ್ರೀಕಾಹ ಭವಂತು ಲಾಭ ಕೊಟ್ಬಿಡಿ, ನಿಮ್ಮ ಸಂಪತ್ತು ಹೊಟ್ಟೋಗ್ಲಿ. ಇದ್ದಕ್ಕಿದ್ದಂತೆ ಸ್ವರ್ಗಲೋಕದಲ್ಲಿ ಮಹಾಲಕ್ಷ್ಮೀ ದೇವಿ ಕಣ್ಮರೆಯಾದಾಗ ಅದೆಲ್ಲ ಒಂದು ಪಾಳು ಮನೆ ಥರ ಅಲ್ಲಿ ಶುರುವಾಗುತ್ತೆ. ನೋಡಿ, ಕೆಲವು ಮನೆಗಳಿರುತ್ತೆ, ವೈಭವ ಇರುತ್ತೆ, ಆಮೇಲೆಲ್ಲ ಹಾಳಾಗುತ್ತೆ. ಹಿಂದೆ ಯಾರು ಕೃಷ್ಣದೇವರಾಯನ ಕಾಲದಲ್ಲಿ ಹಂಪಿ ಹಂಗಿತ್ತು, ಇವಾಗ ಹಾಳು ಹಂಪಿ ಆಗುತ್ತೆ. ಅಂದರೆ ಒಂದು ಕಾಲ ಹೋದ್ಮೇಲೆ ಅದೆಲ್ಲ ಬಡಕಲಾಗುತ್ತೆ. ಇಲ್ಲೂ ಹಾಗೆ ಆಗುತ್ತೆ. ಎಲ್ಲ ಬಂದುಬಿಟ್ರೆ ಕೆಳಗಡೆ ಬಂದುಬಿಟ್ಟು ಬ್ರಹ್ಮದೇವರ ಹತ್ರ ಹೋದ್ರು, ರುದ್ರದೇವರ ಹತ್ರ ಎಲ್ಲ ಕರ್ಕೊಂಡು, ಸ್ವಾಮಿ ನಮ್ಮ ಸಂಪತ್ತು ಕೊಟ್ಟೋಗಿ, ನಮ್ಮ ಮರಳಿ ಸಂಪತ್ತು ಬರಬೇಕು. ಯಾಕಂದರೆ ಇಂದ್ರಾದಿಗಳ ಸಂಪತ್ತಿಲ್ಲ, ಅಧಿಕಾರ ಇಲ್ಲ ಅಂದರೆ ಭಾರಿ ಕಷ್ಟ. ಆವಾಗ ಏನು ಮಾಡಿದ್ರು, ಬ್ರಹ್ಮದೇವರು ಹೇಳಿದರು, ನೋಡಿಪ್ಪ ಸಂಪತ್ತು ಬರಬೇಕು ಅಂದರೆ ದೇವರನ್ನು ಕೇಳಬೇಕು. ಯಾಕಂದರೆ ಸಂಪತ್ತಿನ ಅಧಿದೇವತೆ ಯಾರು? ಮಹಾಲಕ್ಷ್ಮೀ ದೇವಿ. ಆಕೆ ಯಾರು ಹೆಂಡತಿ? ನಾರಾಯಣನ ಹೆಂಡತಿ. ಅಲ್ಲಿ ಹೋಗೋಣ ಬನ್ನಿ. ನಮ್ಮ ಹೆಂಡತಿ ಸರಸ್ವತಿ ದೇವಿ ಜ್ಞಾನ ಕೊಡ್ತಾಳೆ, ಸಂಪತ್ತು ಕೊಡೋದಿಲ್ಲ. ಆದರೆ ಬನ್ನಿ ಅಲ್ಲಿ ಹೋಗೋಣ ಅಂತೇಳಿ ಕ್ಷೀರಸಮುದ್ರಕ್ಕೆ ಹೋಗಿದ್ದಾರೆ. ಕ್ಷೀರಸಮುದ್ರಕ್ಕೆ ಹೋಗಿ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಾರೆ. ಯಾವ ಮೂಲಕವಾಗಿ ಅಂತ ಹೇಳಿದರೆ, ಸ್ವಾಮಿ ನಿನ್ನನ್ನು ಪುರುಸೂಕ್ತದಿಂದ ಅಂತ ಸ್ತೋತ್ರ ಮಾಡಿದ. ಪುರುಸೂಕ್ತದಿಂದ ಸ್ತೋತ್ರ ಮಾಡಿದಾಗ ಪರಮಾತ್ಮ ಬ್ರಹ್ಮದೇವರಿಗೆ ದರ್ಶನ ಕೊಟ್ಟು ಅವರಿಗೆ ಅನುಗ್ರಹ ಮಾಡಿ ಮಾತನಾಡಿ ಶುರು ಮಾಡ್ತಾನೆ. ನಾನು ನಿನಗೆ ಮಾತ್ರ ಕಾಣಿಸೋದು, ಕೇಳಿಸೋದು, ನೀನು ಇತರ ದೇವತೆಗಳಿಗೆ ಹೇಳಿಸು. ಯಾಕಂದರೆ ಪರಮಾತ್ಮ ಎಲ್ರಿಗೂ ದರ್ಶನ ಕೊಡೋದು, ಬ್ರಹ್ಮದೇವರಿಗೆ ಮಾತ್ರ. ಹಾಗಾಗಿ ಪರಮಾತ್ಮ ಹೇಳ್ತಾನೆ, ನೋಡಿ ಬ್ರಹ್ಮದೇವರೇ, ಇವರೆಲ್ಲ ಮರಳಿ ಸಂಪತ್ತನ್ನು ಪಡಿಬೇಕಾದರೆ ದೈತ್ಯರ ಜೊತೆ ರಾಜಿ ಮಾಡ್ಕೊಳ್ಬೇಕು ದೇವತೆಗಳು. ಫಸ್ಟ್ ಒಂದು
ರಾಜಿ ಮಾಡ್ಕೊಂಡ ನಂತರದಲ್ಲಿ ಅವ್ರು ಏನೇನು ಹೇಳ್ತಾರೆ ಅದಕ್ಕೆಲ್ಲ ಒಪ್ಕೋಬೇಕು. ಆಮೇಲೆ ಸಮುದ್ರ ಮಥನ ಮಾಡ್ಬೇಕು, ಅದಕ್ಕೆ ಮಂದರ ಪರ್ವತ ತರಬೇಕು, ಆಮೇಲೆ ಮಥನಕ್ಕೆ ವಾಸುಕಿಯನ್ನು ತಂದ್ಕೋಬೇಕು. ಆಮೇಲೆ ದೇವತೆಗಳು ದೈತ್ಯರ ಜೊತೆ ರಾಜಿ ಮಾಡ್ಕೊಳ್ಳಿಕ್ಕೆ ಹಿಂದೇಟಾಗ್ತಾರೆ, ಅವ್ರಿಗೆ ಕನ್ವಿನ್ಸ್ ಮಾಡಿ. ಯಾಕಂದ್ರೆ ಅವ್ರು ಕಷ್ಟದಲ್ಲಿದ್ದಾಗ ಪ್ರಬಲ ವ್ಯಕ್ತಿಯ ಸಹಕಾರ ಪಡಿಬೇಕು. ಎಲ್ಲ ನಾವೇ ಮಾಡ್ತೀವಿ ಅಂದ್ರೆ ಆಗಲ್ಲ. ಅದಕ್ಕೆ ಪರಮಾತ್ಮ ಒಂದು ಕತೆ ಹೇಳ್ತಾನೆ, ಅಹಿಮೂಷಕವತ್ತೇವಾಹ ತಸ್ಯ ಪದವೀಂ ಗತೈಹಿ. ಈ ದೇವತೆಗಳಲ್ಲಿ ಹೇಗೆ ಅಂದ್ರೆ ಹಾವು ಥರ ಇದ್ದಾರೆ, ಬರೀ ಹಾಲು ಕೊಡ್ಲಿಕ್ಕೆ ಸರಿ ಅಷ್ಟೇ, ಏನು ಕಚ್ಚಲಿಕ್ಕೆ ಬರಲ್ಲ, ಯಾಕಂದ್ರೆ ಹಾಲು ಕಿತ್ತಿದ್ದು ಆಗ್ತಾರೆ. ಆದರೆ ಇಲಿಗಳಿದ್ದಂಗೆ ಅಹಿ ಮೂಷಕ ಅಂದರೆ ಇಲಿ. ಇಲಿಗಳೆಲ್ಲ ಹೇಗೆ ಅಂದರೆ 4 ಇಲಿ ಮನೆ ಸೇರಿದ್ರೆ ಇದ್ದ ಬದ್ ಬಟ್ಟೆ ಎಲ್ಲ ಕಡದಾಕಿ ಇದ್ದ ಬದ್ ಕಾಳು ತಿಂದು ಮನೆಯೆಲ್ಲ ಹಾಳು ಮಾಡಿಬಿಡ್ತದೆ. ಆದರೆ ಹಾವುಗದೆಲ್ಲ ಮಾಡೋಕ್ಕಲ್ಲ, ಕಚ್ಚಿ ಓಡೋಗ್ಬಿಡತ್ತೆ ಅಷ್ಟೇ. ನಿಮಗೆ ಕೆಲಸ ಆಗಬೇಕು ಅಂದರೆ ಮೂಷಕದಂತೆ ಇರತಕ್ಕಂಥ ದೈತ್ಯರ ರಾಜಿ ಮಾಡ್ಕೋಬೇಕಾಗ್ತದೆ. ಆಮೇಲೆ ನೀವು ಅವ್ರ ಜೊತೆ ಸೇರಿಕೊಂಡು ಸಮುದ್ರ ಮಥನ ಮಾಡಿ. ಅಲ್ಲ ನಾವು ಆಗಲ್ಲ ಅಂತ ಹೇಳಿಬಿಟ್ರೆ ನಿಮಗೆ ಸಮುದ್ರ ಮಥನ ಆಗಲ್ಲ, ಲಕ್ಷ್ಮೀನೂ ಬರಲ್ಲ, ಏನಾಗಲ್ಲ ಅಂತ ಹೇಳ್ಬಿಟ್ಟ ದೇವರು. ಅದಕ್ಕೆ ದೇವರೊಂದು ಕಥೆ ಹೇಳಿದ್ದಾನೆ. ಏನು ಅಂತ ಹೇಳಿದ್ರೆ, ಒಬ್ಬ ಹಾವಾಡಿಗ ಒಂದು ಹಾವಂತಂದು ಬುಟ್ಟಿಯಲ್ಲಿ ಹಾಕಿಬಿಟ್ಟ ಬಿಟ್ಟು, ಅದರಲ್ಲಿ ಒಂದು ಇಲಿ ಹಾಕಿದೆ ತಿನ್ನಕ್ಕೆ ಅಂತ. ಅದಕ್ಕೆ ಇಲಿ ಅವಾಗ ಇಲಿ ಹೆದರ್ತಾ ಇದೆ ಪಾಪ, ಯಾವಾಗ ಹಾವು ಬಾಯಾಗ ಹೋಗ್ತೀನಿ ಅನ್ನೋ ಸತ್ಯ ನಾನಿನ್ನ ಅದು ನೋಡಿ ಹೆದರು ನಡುತ್ತಾ ಇದೆ. ಆ ಹಾವೇನು ಮಾಡಿತು, ಈ ಇಲಿಯನ್ನು ತಿಂದುಬಿಟ್ರೆ ನಾನು ಇಲ್ಲೇ ಸಿಗಾಕೋಬೇಕಾಗತ್ತೆ, ಮೊದಲು ಇಲಿಯ ಸಹಾಯ ಪಡೆದು ಇಲ್ಲಿಂದ ಹೊರಗೆ ಹೋಗ್ಬೇಕು ನಾನು, ಆಮೇಲೆ ಇವನ ಕೈಯಿಂದ ತಪ್ಪಿಸ್ಕೋಬೇಕು ಅಂತ ಅದು ಪ್ಲಾನ್ ಮಾಡಿ. ಆವಾಗ ಇಲ್ಲಿ ನಡುತ್ತಾ ಇದ್ದದ್ದು ನೋಡಿ ಹಾವು ಹೇಳಿತು, ಇಲ್ಲಿ ರಾಯ ಚೆನ್ನಾಗಿದೆಯಾ ಅಂತ ಮಾತಾಡ್ತಂತೆ ಹಾವಿಗೆ ಆಶ್ಚರ್ಯ, ಏನು ಇಲಿನ ಮಾತಾಡಿಸ್ತಾ ಇದೆ. ಅದು ಹೇಳಿತು, ನಾನು ನಿನ್ನ ಕಷ್ಟದಲ್ಲಿದ್ದೇವೆ, ನೀನು ಈ ಎಲ್ಲ ಬೆತ್ತದ ಏನಂದಿದೆ ಅಲ್ಲ ಅದರ ತುಳು ಕಟ್ ಮಾಡಿಬಿಡು, ಆಮೇಲೆ ಇಬ್ಬರು ಹೊರಗಡೆ ಹೊರಟೋಗೋಣ, ನೀನು ಫ್ರೀ ನಾನು ಫ್ರೀ ಅಂತ. ಅದಕ್ಕೆ ಇಲ್ಲಿ ಭಾರಿ ಖುಷಿ. ಅದು ಮೇಲೆ ಕಡಿಬೇಕಲ್ಲ, ಹೆಂಗೆ ಕಡಿಬೇಕು, ನಾನು ಎಡೆ ಮೇಲೆ ಕೂತ್ಕೊ ಅಂತ ಹೇಳಿದೆ. ಹಾವು ಎಡೆ ಮೇಲೆ ಕೂತ್ಕೊಂಡು ಖುಷಿ, ಇಲ್ಲಿ ಕುಣಿತಾ ಇದೆ, ನಾನು ನೋಡಿ ಎಡೆ ಮೇಲೆ ಕೂತ್ಕೊಂಡ್ಬಿಟ್ಟಿದೆ, ಎಲ್ಲ ಕಡದು ದೊಡ್ಡ ತೂತು ಮಾಡಿತು, ಹುಷ್ಯಪ್ಪ ಅಂತ ಕೆಳಗಿರಿ. ಅವಾಗ ಇಲ್ಲಿ ಹೇಳಿತು, ಹಾವಣ್ಣ ನಾನು ಮೊದಲು ಹೋಗಲ್ಲ, ನೀ ಮೊದಲು ಹೋಗ್ತೀಯ ಅಂತ ಹೇಳಿ. ಅವಾಗ ಹಾವು ಹೇಳಿತು, ನೀನು ತಿಂದು ನಾನೇ ಹೋಗ್ತೀನಿ ಇಂಥ ಲಬಕ್ಕಂತ ತುಂಬಿಡ್ತು ಬಾಯಾಗೆ. ಆ ಇಲಿಯನ್ನು ಹೊರಗೊಟ್ಟೋಯ್ತು. ಪರಮಾತ್ಮ ಈ ಕಥೆ ಹೇಳ್ತಾರೆ, ನೀವೆಲ್ಲ ಬರೀ ಹಾವು ಥರ ಇದ್ದೀರಾ, ನಿಮಗೆ ಬಲ ಸಾಕಾಗಲ್ಲ, ದೈತ್ಯರು ಮಹಾಬಲಿಷ್ಠರು, ಅವರನ್ನು ಸೇರಿಸ್ಕೊಳ್ಳಿ, ನೀವು ಮಥನ ಮಾಡಿ ಅಂತ ಹೇಳಿದ. ಅದೇ ಥರ ಆ ಸಂದರ್ಭ ಬಲಿಚಕ್ರವರ್ತಿ ದೈತ್ಯ ರಾಜ ಅವನಾಗಿದ್ದ, ಅವನ ಹತ್ರ ಹೋದರು ಎಲ್ಲ ದೇವತೆಗಳು. ಅವರೆಲ್ಲ ವೃತ್ಯರೆಲ್ಲ ದೈತ್ಯರು ಏನು ಮಾಡಿದ್ರು, ಬಡೀರಿ ಅಂತ ಇವ್ರ ಮೇಲೆ ಆಕ್ರಮಣ ಮಾಡಿಕ್ಕೆ ಬಂದರು. ಮೊದಲೇ ದೇವತೆಗಳು ಅಂದ್ರೆ ಸಿಗ್ತವ್ರು. ಆವಾಗ ಬಲಿಚಕ್ರವರ್ತಿ ಹೇಳಿದ, ಎಲ್ಲ ದೂರ ಸರೀರಿ, ಅವರು ನಮ್ಮ ಹತ್ರ ಬಂದಿದ್ದಾರೆ ಅಂದರೆ ನಮ್ಮ ಹೆಲ್ಪ್ ತೊಗೊಳಕ್ಕೆ ಬಂದಿರ್ತಾರೆ, ಪಾಪ ಅವ್ರನ್ನ ಯಾಕೆ ಹೊಡಿಲಿಕ್ಕೆ ಹೋಗ್ತೀವಿ, ಯಾಕೆ ಇದ್ರೆ ನೋಡಿ ಅವ್ನು ಥಿಂಕಿಂಗ್ ಹಾಗೆ. ಅವರಾಗಿ ನಮ್ಮನೆ ಬಾಗಿಲು ಬಂದಿದ್ದಾರೆ ಅಂದರೆ ಅವ್ರು ನಮಗೆ ಸಹಾಯ ಆಗಬೇಕಾಗಿರುತ್ತೆ, ಅವ್ರನ್ನ ಯಾಕೆ ಹೊಡಿತೀರಿ ಪಾಪ, ಮೊದಲೇ ಅವ್ರು ದುರ್ಬದ್ರು ಅಂದ್ಬಿಟ್ಟು. ಓ ಹಂಗ ಮಹಾಸ್ವಾಮಿ ಆಯ್ತು ವಾಪಸ್ ಬಂದ್ಬಿಟ್ರಲ್ಲ. ಅವಾಗ ಬಂದ ಕೂಡಲೇ ಮಾತುಕತೆ ನಡೀತು. ಅಲ್ಲಿ ಎಲ್ಲ ದೈತ್ಯರ ಗುಂಪಿನಲ್ಲಿ ಬಲಿಚಕ್ರವರ್ತಿ, ಈ ಕಡೆ ಎಲ್ಲ ದೇವತೆಗಳ ಗುಂಪಿನಲ್ಲಿ ಇಂದ್ರದೇವ್. ನೋಡಿ ನಾವೆಲ್ಲ ಇಬ್ಬರು ಸೇರಿಕೊಂಡು ಸಮುದ್ರ ಮಥನ ಮಾಡ್ತೀವಿ, ಅಲ್ಲಿ ಬಂದಿದ್ದನ್ನೆಲ್ಲ ನಾವು 50-50 ಹಂಚ್ಕೋಬೇಕು. ಅವರಂದ್ರು ದೈತ್ಯರು, ಆಗಲ್ಲ, ನಮಗೆ 75 ನಿಮ್ಗೆ 25, ಅವೆಲ್ಲ ಹಂಗೆ ಆಗಲ್ಲ, ಇಬ್ಬರು ಅರ್ಧ ಹಂಚ್ಕೊಳ್ಬೇಕು. ಆಯ್ತು ಮಾಡೋಣ, ಸರಿ ಎಲ್ಲ ಬಂದರು. ಆವಾಗ ಮಂದರ ಪರ್ವತವನ್ನು ಕೆಳಗಿಂದ ಎತ್ತಬೇಕಾಗ್ತದೆ. ಅದು ಬಂಗಾರದ ಪರ್ವತ, ಅದು ರುದ್ರದೇವರವರ, ಯಾರಿಗೂ ಎತ್ತಲಿಕ್ಕೆ ಆಗಬಾರ್ದು ಅಂತ. ಯಾಕಂದರೆ ಎತ್ತಿ ಸ್ವಲ್ಪ ಬಂಗಾರ ಕರ್ಕೊಂಡು ಹೋದ್ರೆ ಕೊನೆ ಬಂಗಾರ ಪರ್ವತನೇ ಇಲ್ಲ ಅಂತ ಆಗ್ಬಿಡುತ್ತಲ್ಲ. ಆದ್ದರಿಂದ ಯಾರು ಎತ್ತಬಾರ್ದು ಮುಟ್ಟಬಾರ್ದು ಅಂತ ವರ, ಭೂಮಿಯಲ್ಲಿ ಆಳವಾಗಿ ಹೋಗ್ಬಿಟ್ಟಿದೆ. ಅವಾಗ ಇವರೆಲ್ಲ ದೇವದಾನವರು ಬಂದು ಹಂಗು ಹಿಂಗು ಮಾಡಿ ಬೆಟ್ಟವನ್ನು ಮೇಲಕ್ಕೆ ಎತ್ತಿ ಎಲ್ಲರೂ ಭುಜ ಕೊಟ್ಟರು, ಬೆನ್ನು ಕೊಟ್ಟರು. ಆ ತೊಗೊಂಬರೋಣ ಬನ್ನಿ ಅಂತ ತರೋಷ್ಟರಲ್ಲಿ, ಅಲ್ಲಿಂದ ತರೋಷ್ಟರಲ್ಲಿ ಭಾರ ಹೊತ್ಕೊಳ್ಳಿಕ್ಕೆ ಆಗಲಿಲ್ಲ. ಅವರೆಲ್ಲ ಏನು ಮಾಡಿಬಿಟ್ರು, ಅಪ್ಪಚ್ಚಾಗಿ ಕೆಳಬಿದ್ದು, ಅವ್ರ ಮೇಲೆ ಬೆಟ್ಟ ಬಿದ್ದುಬಿಟ್ಟಿದೆ, ಹೇಳಿಕ್ಕೆ ಆಗ್ತಾ ಇಲ್ಲ. ಪರಮಾತ್ಮ ನೋಡಿದ, ಮೊದಲೇ ಹೇಳಿದ್ದ ದೇವರು, ನೀವು ಹೋಗ್ರಿ, ನಿಮಗೆಲ್ಲ ನಾನು ಅನುಕೂಲ ಮಾಡ್ತೇನೆ, ನಾನು ಕೂಡ ಬರ್ತೇನೆ ಅಂತ. ಆ ಕ್ಷಣದಲ್ಲಿ ಅವ್ರು ಕರೀದೇ ಇದ್ದರೂ ಕೂಡ ಪರಮಾತ್ಮಲ್ಲಿ ಬಂದನು. ವಿಜ್ಞಾಯ ಭಗವಾಂಸ್ತತ್ರ ಬಭೂವ ಗರುಡಧ್ವಜ ಈಕ್ಷಯ ಜೀವಯ ಮಾಸ ನಿರ್ಜರ ನಿರ್ವರ್ಣಾನ್ಯಥಾ. ಪರಮಾತ್ಮ ಅವನು ಸರ್ವಜ್ಞ ಸರ್ವದೃಷ್ಟರವನು, ಅವನಿಗೆ ನಾವು ಬಿದ್ದೀವಿ ಬಾ ಅಂತ ಹೇಳ್ಬೇಕಾಯ್ತು. ಅವನು ಬಂದ್ಬಿಟ್ಟ ಪರಮಾತ್ಮ. ಯಾಕಂದರೆ ದೇವತೆಗಳ ರಕ್ಷಣೆ ಅವನು ದೊಡ್ಡ ಕೆಲಸ. ಅವನು 2 ತೋಳುಗಳು ಯಾತಕ್ಕೆ ಅಂದರೆ ಪರ್ಸ್ನಲ್ ಕೆಲಸಕ್ಕಲ್ಲ. ನಮಗೆ 2 ಕೈ ಪರ್ಸ್ನಲ್ಗೆ, ಎಡಗೈ ನೀರು ಕುಡಿಯೋಕ್ಕೆ, ಬಲಗೈಯಿಂದ ಊಟ ಮಾಡಿ, ಹಾಕಲಿಲ್ಲ ಅಂದರೆ ಕಪಾಳ ಕೊಡ್ಲಿಕ್ಕೆ ಆಮೇಲೆ ಎಡಗೈ. ಆದ್ದರಿಂದ ಪರಮಾತ್ಮನಿಗೆ ಜಗದ್ರಕ್ಷಾ ಕೇವಲೋದ್ಯೋಗಿನೋ ನಿಶಂ ಅಂತ ಹೇಳ್ಬಿಟ್ಟಾರ. ಕೇವಲ ಜಗತ್ತಿನ ರಕ್ಷಣೆ. ಅದೇ ರುದ್ರದೇವರ ಹತ್ರ ಬಂದರೆ ಯಾಕೆ ಪರ್ಸ್ನಲ್ ಇದ್ದ ಬಂದಿದ್ದು ಬೈದ್ಬಿಟ್ಟಿದ್ದಾರೆ. ಯಾರು ಋಷಿಗಳೆಲ್ಲ ಬಂದಿದ್ದಕ್ಕೆ. ಪರಮಾತ್ಮನಿಗೆ ಪರ್ಸ್ನಲ್ ಏನಿಲ್ಲ, ಯಾವಾಗನ ಬರೀ ಬಾ ತೆಗೆದುಬಿಟ್ಟಿರ್ತಾಂತೆ. ಹಾಗಾಗಿ ದೇವರಿಗೆ ಆ ಸಮಯದಲ್ಲಿ ತಕ್ಷಣ ಅಲ್ಲಿ ಬಂದ ಗರುಡಧ್ವಜನಾದನು ಪರಮಾತ್ಮ ಕೇವಲ ತನ್ನ ಕುಡಿನೋಟವನ್ನು ಎಲ್ಲ ದೇವತೆಗಳ ಮೇಲೆ, ಆ ದಾನವರ ಮೇಲೆ ಬಿಟ್ಟಿದಾಗ ಅವರ ಬೆಟ್ಟ ಸೈಡ್ ಆಗ್ಬಿಡ್ತು. ಅವ್ರಿಗೆಲ್ಲ ಮತ್ತೆ ಶಕ್ತಿ ಬಂದು ಐಸ ಅಂತ ಇದ್ದಾರೆ, ಲೈಟ್ ಕಂಬ ಎತ್ತಿದಂಗೆ ಮಾಡಕ್ಕೆ ಹೋಗ್ತಾರೆ.
ಅವಾಗ ಪರಮಾತ್ಮ ಹೇಳಿದ, ನೀವೆಲ್ಲ ನಿರ್ಜರ ನಿರ್ವರಣ ಆಗ್ಬಿಟ್ಟಿದೆ, ನಿಮಗೆ ಮುಪ್ಪು ಹೊಟ್ಟೋಗಿದೆ, ಆಮೇಲೆ ನಿಮಗೆಲ್ಲ ಗಾಯ ಎಲ್ಲ ವಾಸಿ ಆಗ್ಬಿಟ್ಟಿದೆ, ಮತ್ತೊಮ್ಮೆ ಈಗ ಕ್ಷೀರ ಸಮುದ್ರ ಹತ್ರ ತರಬೇಕು ಬೆಟ್ಟ, ನೀವು ತರ್ತೀರಾ? ನಾನು ತರಲ್ಲ ಅಂದ್ರೆ ಮತ್ತೆ ನಾವು ತರ್ತೀನಿ ಅಂದ್ರೆ ಮತ್ತೆ ಬಿಸಾಕ್ಬಿಡೋದು ಕೆಳಗಡೆ, ಹಂಗೆಲ್ಲ ಮಾಡಬೇಡಿ. ಅವ್ರು ಹೇಳಿದ್ರು, ಮಹಾರಾಯ ನೀನೇ ತೊಗೊಂಡು ಬಾ, ಈಗಲೇ ಒಂದ್ಸಲ ಬೆನ್ನ ಮೇಲೆ ಹಾಕ್ಕೊಂಡು ಇನ್ನೂ ಕೂಡ ನೋವು ಹೋಗಿಲ್ಲ, ಆದ್ರೆ ನೀನೇ ತಂದ್ಬಿಡು. ನೋಡಿ ತಕ್ಷಣ ಪರಮಾತ್ಮ ಏನು ಮಾಡಿದ, ತತಶ್ಚ ವಾಮೇನ ಕರೇಣ ತತ್ರ ದೃಢಂ ಅದ್ರಿಂ. ಎಡಗೈಯಿಂದ ಎತ್ಬಿಟ್ಟಿದ್ದಾನೆ ಪರಮಾತ್ಮನ ಎಡಾಬಲ ಅಂತೇನು ಇಲ್ವೇಲೆ ವ್ಯತ್ಯಾಸ. ನಮಗೆಲ್ಲ ಎಡಾಬಲ ಅಂದ್ರೆ ಭಾಳ ವ್ಯತ್ಯಾಸ. ಬಲಗೈ ನಿನ್ನ ಕಿಟಕೆ ಹೊಡಿತಿ, ಎಡಗೈಯಲ್ಲಿ ಹೊಡೆಯೋದು ಹೊಡೆಯೋಕ್ಕೆ ಆಗಲ್ಲ, ನಮಗೆ ಕೆಲಸಲ್ಲ. ಅಂದರೆ ಎಡಗೈ ದುರ್ಬಲ, ನಮಗೆ ಕೆಲಸ ಮಾಡೋಕ್ಕಾಗಲ್ಲ. ಪರಮಾತ್ಮನಿಗೆ ಸವ್ಯಾಪ ಸವ್ಯಗಳ ಭೇದನೆ ಇಲ್ಲ, ಎಲ್ಲ ಕೆಲಸ ಎಲ್ಲ ರೀತಿ ಮಾಡ್ತಾನೆ. ಎಡಗೈಯಿಂದ ಎತ್ತಿ ಬೆಟ್ಟವನ್ನು ಆ ಗರುಡನ ಮೇಲೆ ಇಟ್ಬಿಟ್ಟಂತೆ ಪರಮಾತ್ಮ. ಪೂರಪ್ಪ ಗರುಡನಿಗೆ ಎತ್ಕೊಳಿಕ್ಕೆ ಆಯ್ತಾ ಅಂದರೆ, ಯೋನಂತ ನಾಮ ಗರುಡಸ್ತದಂಸಕೆ ಆಚಾರ್ಯ ಹೇಳ್ತಾರೆ. ಗರುಡನ ಒಳಗಡೆ ಅನಂತ ಎಂಬ ರೂಪದಿಂದ ಅನಂತ ಬಲವನ್ನು ಕೊಟ್ಟವನೇ ಪರಮಾತ್ಮ. ತನ್ನನ್ನು ಹೊತ್ಕೊಳ್ಳಿಕ್ಕೆ ಬಲ ಕೊಟ್ಟವನು ದೇವ್ರು. ಬೆಟ್ಟ ಹೊಟ್ಟರೆ ಏನಿಟ್ಟರು ಹೊರೋ ಶಕ್ತಿ ಅವನು. ಯಾಕೆಂದ್ರೆ ಎಲ್ಲರ ಅಂತರ್ಯಾಮಿಯಾಗಿ ಬಲ ಕೊಡೋನೇ ಪರಮಾತ್ಮ ಅಲ್ಲಪ್ಪ. ನಮಗೂ ಬಲ ಕೊಟ್ಟವನು ದೇವ್ರೆ, ನಾವು ಅವನು ಮರೆತು ಬಿಡ್ತೇವೆ ಅಷ್ಟೇ. ಆದ್ರಿಂದ ಗರುಡನ ಮೇಲೆ ಬೆಟ್ಟ ಇತ್ತಾಗ ಗರುಡ ತೊಗೊಂಬಂದ್ಬಿಟ್ಟಿದ್ದಾರೆ. ಗರುಡ ದೇವತೆಗೆ ಆನಂದವಾಗಿ ವಾಸಿ ಮಾಡ್ಕೊಂಡ್ಬಂದ್ಬಿಟ್ಟು ಆವಾಗ ಕ್ಷೀರ ಸಮುದ್ರ ಹತ್ರ ಬೆಟ್ಟ ತಂದಿದ್ದಾರೆ. ಪರಮಾತ್ಮ ಮೊದಲೇ ಹೇಳಿದ್ದ, ಫಲಭಾಗೇನ ವಾಸುಕಿಂ. ನೋಡಿ, ಹಗ್ಗ ಬೇಕಲ್ಲ, ಯಾವುದೋ ಹಗ್ಗ ಎಲ್ಲ ಆಗಲ್ಲ, ಅದಕ್ಕೆ ವಾಸುಕಿಯನ್ನು ಹಗ್ಗ ಮಾಡಿಬಿಡಿ ಅಂತ ಹೇಳಿದ್ರು. ಆ ವಾಸುಕಿ ಹೇಳಿದ, ಅಲ್ರಿ ನೀವೆಲ್ಲ ಎಳೆದಾಡೋದು, ನನ್ನ ಚರ್ಮ ಎಲ್ಲ ಮೈ ಸುಲಿಯೋದು, ರಕ್ತ ಬರೋದು, ನೀವು ಹಾಯಾಗಿ ಅಮೃತ ಕುಡಿಯೋದು ಅಂತ ಕೇಳಿದ್ರು. ಅದಕ್ಕೆ ಅವರೆಲ್ಲ ಹೇಳಿದರು, ನಿಂಗೂ ಅಮೃತ ಕೊಡ್ತೇವಪ್ಪ, ಅದಕ್ಕೆ ಬಾನಿ. ಓ, ಅಮೃತ ಕೊಡ್ತೀರಾ? ಹಾಗಾದ್ರೆ ಆಯ್ತು. ಈ ಗೌರವ ಚಕ್ರದ ಬಾಪ ಸುಮ್ಮನೆ ನೀನು ಕೊಡು ಅಂದರೆ, ನೀವೆಲ್ಲ ರೊಕ್ಕ ತೊಗೊಳ್ತೀರಿ, ನಮ್ಗೇನು ಕೊಡ್ತೀರಾ ಅಂದರೆ, ನೀನು ಸ್ವಾಹ ಸ್ವಾಹ ಅಂತ ನಿಂಗೂ 1000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ. ದುಡ್ಡು ಕೊಟ್ಟರೆ ಬರ್ತಾರೆ ಯಾರು. ಸುಮ್ಮನೆ ಸ್ವಾಹ ಅಂದರೆ ನೀವೆಲ್ಲ ಸ್ವಾಹ ಮಾಡಿ ನಮ್ಗೇನು ಸ್ವಾಹ ಅಂತಾರ. ಆ ಥರ ಇಲ್ಲೂ ಕೂಡ ಫಲಭಾಗೇನ ವಾಸುಕಿಂ, ನಿನಗೆ ಅಮೃತ ಕೊಡ್ತೀವಪ್ಪ, ಯಾರಿಗೂ ಅಮೃತ ಇಲ್ಲ. ಅಮೃತ ಅಂದರೆ ಸುಮ್ಮನೆ ಅದೇನಾದ್ರು ದೇವಲೋಕದಲ್ಲಿ ಅಮೃತಕ್ಕೆ ಬೀಗ 10 ಬೀಗಗಳು, ಯಾರು ಮುಟ್ಟ ಹಾಗೆ. ಯಾರ್ಯಾರು ಬಂದು ಅಮೃತ ಕುಡಿಯಂಗಿಲ್ಲ. ಇಲ್ಲ ಸಮಾರಂಭದಲ್ಲಿ ಕಾಫಿ ಇಟ್ಬಿಟ್ಟಿರ್ತಾರೆ, ಯಾರನ್ನ ಬೈ ಹಿಂಗೆ ಇಡೀ ಅಷ್ಟನ್ನು ಕುಡಿ ಹಂಗೆ ಕೇಳಲ್ಲ. ಹಂಗ ಅಮೃತ ಅಲ್ಲ, ಅವರೆಲ್ಲ ಅವರೇ ಇಷ್ಟಿಷ್ಟೇ ಕೊಡೋದು. ಅಮೃತ ಒಂದು ಸೌಟ್ ಅಷ್ಟೇ, ಅದು ಮಠದಲ್ಲಿ ಪಂಚಾಮೃತ ಕುಡ್ದಂಗೆ ಘಟ 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 ಕುಡಿಯೋದಲ್ಲ ಅದೆಲ್ಲ. ಯಾಕಂದ್ರೆ ಅಮೃತ ಒಂದನಿ ಕುಡಿದ್ರೆ ಅಮರತ್ವ ಜಾಸ್ತಿ ಆಗಿ ಕುಡಿಬೇಕ್ರಿ. ವಿಷ ಒಂದನಿ ಕುಡಿದ್ರು ಸಾವ, ಅಮೃತ ಒಂದನಿ ಕುಡಿದ್ರು ಅಮರತ್ವನ ಮತ್ತೆ ಜಾಸ್ತಿಯಾಗಿ ಕುಡಿಬೇಕು, ಎನರ್ಜಿ ವೇಸ್ಟ್ ಆಗಬೇಕು. ಪಂಚಾಮೃತ ಆದ್ರೆ ಕೊಡ್ತಿರ್ತಾರೆ ಬಗಟ, ಪಂಚಾಮೃತ ಬನ್ನಿ ತಗೊಳ್ಳಿ ಅಂದರೆ ಇರಿ ಚಂಬು ತೊಗೊಂಬರ್ತೀನಿ ಅಂತ ಅನ್ನೋದು. ಯಾಕಂದ್ರೆ ಕೈ ಹಾಕಿದ್ರೆ ಸ್ವಲ್ಪ ಬಿಡುತ್ತೆ ಚಂಬುಗಳೆಲ್ಲ. ಹಾಗೆ ಫಲಭಾಗ, ನಿಮ್ಗೆ ಅಮೃತ ಕೊಡ್ತೇವೆ ಬಾಪ ಅಂದರೆ ಬಂದ್ಬಿಟ್ಟ. ಆವಾಗ ಮಂದರ ಪರ್ವತನ ತಂದಿದ್ದಾರೆ. ವಾಸುಕಿ ದೊಡ್ಡ ದೇಹ ತೊಗೊಂಡ್ಬಿಟ್ಟಿದ್ದಾನೆ. 3 ಸುತ್ತು ಹಾಕಿದ್ರು. ಆ ಕಡೆ ದೈತ್ಯರು, ಈ ಕಡೆ ದೇವತೆಗಳು ನಿಂತಿದ್ದಾರೆ. ಆ ಸಮಯದಲ್ಲಿ ಹಾವಿನ ಬಾಲ ಇದ್ದಕ್ಕಿದ್ದಂತೆ ದೈತ್ಯರ ಕಡೆ ಬಂದಿದೆ. ಹಾವಿನ ಹೆಡೆ ಅದು ಯಾರ ಹತ್ರ? ದೇವತೆಗಳ ಕಡೆ ಬಂದಿದೆ. ಆವಾಗ ದೈತ್ಯರು ನೋಡಿದ್ರು, ಬಾಲನ ಚಿಕ್ಕ ಬಿಸಾಕ್ಬಿಡ್ತಾರೆ. ಯಾಕೆ ಅಂದರೆ ಹಾವಿನ ಬಾಲ ಅಂದರೆ ಅದು ಹಾವಿನ ಕಾಲು. ನಾವು ಯಾರ್ಯಾರ್ದು ಕಾಲು ಹಿಡಿಬೇಕಾ ಅಂತ ಜಗಳ ಅವರು. ನಾವು ಕಾಲು ಹಿಡಿಯಲ್ಲ, ಹಿಡೋದಾದ್ರೆ ತಲೆ ಹಿಡಿತೀವಿ ಇಂಥವ್ರು. ದೈತ್ಯರ ಕೆಲಸ ಏನು? ತಲೆ ಹಿಡಿತಾರೆ ಅವರು. ಕಾಲು ಯಾರ್ದು ಕಾಲು ಹಿಡಿ. ನಾವೆಲ್ಲ ಗುರುಗಳೇನು ಕಾಲು ಹಿಡಿತಿರ್ತೀವಿ, ದೈತ್ಯರನ್ನು ಕುತ್ತಿಗೆ ಹಿಡಿತಾರೆ, ಬೆಕ್ಕಿನ ಕುತ್ತಿಗೆ ಹಿಡಿತಾರೆ. ಆಗ ಅವ್ರು ಹೇಳಿದ್ರು, ನಾವು ನಗೃಹೀಮೋ ವಯಂ ಪುಚ್ಛಂ ಅಹೇರಂಗಂ ಅಮಂಗಲಂ. ಅಮಂಗಲ ಯಾಕೆ ಅಂದರೆ ಕಾಲು ಅಂದರೆ ಅದು ತುಂಬ ನಮ್ಮ ದೇಹದಲ್ಲೇ ಹೀನಾಂಗ. ಎಲ್ಲಾದ್ರೂ ಯಾರು ಕಾಲು ತುಳಿದು ದೊಡ್ಡ ಜಗಳ ಆಗ್ತದೆ. ಕೈಗೆ ತಾಕಿರಿ ಕೈ ಆಯ್ಬಿಡಿ, ಕಾಲು ತುಳಿತೀರಾ, ನಿಮ್ಮ ಕಾಲು ತುಳಿತೀನಿ ಅಂತ. ಯಾಕಂದರೆ ಕಾಲು ಅಂದರೆ ಅದು ಹೀನಾಂಗ, ಕಾಲು ತಾಕ್ಬಿಟ್ರೆ ಅದು ಭಾರಿ ಇದಾಗ್ಬಿಡುತ್ತೆ ಅಂತ ಅವ್ರು ಹೇಳಿದ್ರು. ಹಾವಿನ ಬಾಲ ಅದು ಕಾಲು, ನಾವು ಕಾಲು ಹಿಡಿಯೋದು, ನಾವು ಎಡೆ ಹಿಡಿತೀವಿ. ನಮ್ಗೆ ಎಡೆ ಕೊಟ್ಟರೆ ಬರ್ತದೆ, ಇಲ್ಲ ಅಂದರೆ ನೀವೇ ಮಾಡಿ ಅಂತ. ಅವರೆಲ್ಲ ದೇವತೆಗಳು ಇದೇನಪ್ಪ, ಸಮುದ್ರ ಮಥನೇ ಶುರುವಾಗಿಲ್ಲ, ಆಗಲೇ ಜಗಳ ತೆಗಿತಾ ಇದ್ದಾರೆ. ಪರಮಾತ್ಮ ಮೊದಲೇ ಹೇಳಿದ್ದ, ನೋಡಿ ದೈತ್ಯರು ಜಗಳ ಗಂಟು, ಅವರ ಕಾಲು ಕೆರೆ ಜಗಳ ತೆಗಿತಾರೆ. ನೀವು ಅವ್ರು ಹೇಳಿದ್ದಕ್ಕೂ ಹ್ಞೂ ಹ್ಞೂ ಅಂದ್ಬಿಡಿ, ಅಂದರೆ ನಿಮ್ಗೆ ಅಮೃತ ಬರುತ್ತೆ. ಅದು ಬಿಟ್ಟು ಆಗಲ್ಲ ಅಂದರೆ ಅವ್ರು ಓಡೋಗ್ಬಿಡ್ತಾರೆ ಅಷ್ಟೇ. ಅವರಿಂದ ನೀವು ಮಥನ ಮಾಡಿಕಾರ, ಆಮೇಲೆ ಎಲ್ಲ ವ್ಯರ್ಥ ಆಗ್ಬಿಡುತ್ತೆ. ಅವಾಗ ಆಯ್ತು ಬಿಡ್ರಿ, ನಾವೆಲ್ಲ ನಾವು ಬಾಲದ ಕಡೆ ಬರ್ತೀವಿ, ನೀವೇ ಎಡೆ ಕಡೆ ಬರ್ಲಿಕ್ಕೆ. ಎಲ್ಲ ದೈತ್ಯರು ಎಡೆ ಕಡೆ, ಎಲ್ಲ ದೇವತೆಗಳು ಬಾಲದ ಕಡೆ. ದೇವತೆಗಳ ಗುಂಪಲ್ಲಿ ಪರಮಾತ್ಮ ನಿಂತ್ಕೊಂಡ್ಬಿಟ್ಟು, ಅವನೇ ಅಜಿತನಾಮಕ ಪರಮಾತ್ಮ. ಭಾಗವತ ಹೇಳ್ತಾರೆ, ಅಜಿತನಾಮಕನಾದ ಪರಮಾತ್ಮ. ಆವಾಗ ಅವರಾಯಿತು, ಅಷ್ಟೊತ್ತಿಗೆ ಮಥನ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಏನಾಗ್ಬಿಡುತ್ತೆ, ಇದಕ್ಕಿದ್ದಂತೆ ಸಮುದ್ರ ಮಥನದ ಕಾರ್ಯ ನಿರ್ವಿಘ್ನವಾಗಲಿ ಅಂತ ವಿಘ್ನೇಶ್ವರನ ಪೂಜೆಯನ್ನು ಅವ್ರು ಮಾಡಬೇಕಾಗಿತ್ತು, ಅದನ್ನೇ ಮರೆತುಬಿಟ್ಟಂತೆ. ಯಾವಾಗಲೂ ನಾವು ಮಹತ್ಕಾರ್ಯ ಮಾಡುವಾಗ ಗಣಪತಿ ಪೂಜೆ ಮಾಡಬೇಕು.
ಈಗ ಎಲ್ಲ ಆಗಿರುತ್ತೆ, ಇನ್ವಿಟೇಷನ್ ಹಂಚಿರ್ತಾರೆ. ಗಣಪತಿ ಮರ್ತಂಗೆ ಇವರು ಕೂಡ ಯಾರೋ ಬೇನ್ ಮಾಡಿದ, ಮಗನ ಮದುವೆ ಫಿಕ್ಸ್ ಆಗಿತ್ತು, ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟ. ಮೇಲ್ಗಡೆ ಓನರ್ ಇದ್ದ, ಅವನಿಗೆ ಕೊಡಲಿಲ್ಲ ಇನ್ವಿಟೇಷನ್. ಅವನಂದ, ಏನ್ರಿ ನಮ್ಮನೆ ನೀವಿದ್ದೀರಿ, ನನಗೆ ಇನ್ವಿಟೇಷನ್ ಕೊಟ್ಟಿಲ್ಲ, ಮೊದಲು ಮನೆ ಖಾಲಿ ಮಾಡಿ ಶುರು ಮಾಡಿಬಿಟ್ಟ. ಹಂಗಾಗ್ಬಿಡ್ತಿದ್ರು. ಆ ಥರ ಗಣಪತಿನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆವಾಗ ನೋಡಿ ಏನಾಯಿತು, ಗಣಪತಿ ತನ್ನ ಪ್ರಭಾವ ತೋರಿಸಿದ. ನಿರಾಧಾರ ಅಪಹ ವಿಶದ್, ಅದಕ್ಕೇನು ಆಧಾರ ಇತ್ತು? ಒಂದು ದೊಡ್ಡ ಹಂಡೆಯಲ್ಲಿ ಒಂದು ಸ್ಪೂನ್ ಹಾಕಿದ ಹಂಗಾಗಿ ಅದು ತಲೆಯ ಒತ್ತಿ ತೆಗಿಬೇಕು. ಆಮೇಲೆ ಹಂಗಾಗಿ ಯಾಕೆ ಅಷ್ಟು ಆಳ ಕ್ಷೀರಸಮುದ್ರ. ಮಂದರ ಬರೋದು ಎಷ್ಟೇ ಉದ್ದ ಇರ್ಬೋದು, ಆದರೆ ಆ ಆಳದ ಕೆಳಗಡೆ ಅದು ಸಣ್ಣ ಸ್ಪೂನ್ ಥರ ಆಗೋದು. ಯಾಕೆ ಹಿಂಗಾಯ್ತು ರೀ? ಪರಮಾತ್ಮನಿದ್ದಾನಲ್ಲ, ಅವನ ಎದುರುಗಡೆ ಈ ಥರ ವಿಘ್ನ ಬರ್ಬೋದಾ ಇಲ್ಲಿ? ಅದಕ್ಕೆ ಭಾಗವತ ಹೇಳ್ತಾ ಇದೆ, ವಿಲೋಕ್ಯ ವಿಘ್ನೇಶ ಗತಿಂ ತದೇಶ್ವರ ದುರಂತ ವೀರ್ಯ ಅವಿತಥಾಭಿತಂದಿ ಕೃತ್ವಾ ವಪುಃ ಕಾಶ್ಯಪಮದ್ಭುತಂ ಮಹತ್ ಪ್ರವಿಶ್ಯತೋಯಂ ಗಿರಿಮುಜ್ಜಹಾರ. ನೋಡಿ, ಆ ಸಂದರ್ಭದಲ್ಲಿ ಪರಮಾತ್ಮ ಮೊದಲೇ ಹೇಳಿದ್ದ, ನಿಮಗೆ ಏನೇ ವಿಘ್ನ ಬಂದರೂ ನಾನು ಪರಿಹಾರ ಮಾಡ್ತೇನೆ. ನಾನು ಅವಿತಥಾಭಿಸಂಧಿ, ನಾನು ಸುಳ್ಳು ಹೇಳೋನಲ್ಲ. ಸಮುದ್ರ ಮಥನ ಮಾಡಿ ಅನ್ನೋದು ಮಂದರ ಪರ್ವತ ಹೇಳ್ತಾ ನಾನೇನು ಮಾಡಲಪ್ಪ ಅಂತ ಎದ್ದೋಗ್ರಿ. ಹಂಗೆಲ್ಲ ಪರಮಾತ್ಮ ಅವ್ನು ಏನು ಹೇಳಿದಾನ ಸತ್ಯ ಆಗತ್ತೆ. ಅದು ನೀವು ಸಮುದ್ರ ಮಥನ ಮಾಡಿ ಎಲ್ಲ ಅಮೃತ ಬರುತ್ತೆ, ಎಲ್ಲ ಬರುತ್ತೆ ಅಂತ ಹೇಳಿದಾನೆ. ಅದನ್ನು ಸತ್ಯ ಮಾಡಲಿಕ್ಕೋಸ್ಕರ ಅವಿತಥಾಭಿಸಂಧಿ, ಅವನು ವಿತಥ ಸುಳ್ಳಿನ ಸ್ವಭಾವದವನು ಅಲ್ಲ. ಅವನು ಏನು ಹೇಳಿದ ಅಂದರೆ ಪರಮಾತ್ಮನ ಮಾತು ಸತ್ಯ. ಅದಕ್ಕೆ ಶಾಸ್ತ್ರ ಹೇಳ್ತಾ ಇದೆ, ನ ವಿಷ್ಣೋರ್ವಚನಂ ಕ್ವಾಪಿ ಮೃಷಾ ಭವತಿ ಪುತ್ರಜಿತ್. ಪರಮಾತ್ಮನ ಮಾತು ಸುಳ್ಳು ಅಂತ ಇಲ್ವೇ. ಆವಾಗ ದೇವರೇನು ಮಾಡಿದ, ಕಾಚ್ಛಪಂ, ಒಂದು ಆಮೆ ರೂಪ ಅಂತ, ಆಮೆ ರೂಪವನ್ನು ತಗೊಂಡು ಸಮುದ್ರದ ಕೆಳಗಡೆ ಹೋಗಿ ಮಂದರ ಪರ್ವತನ ಮೇಲಕ್ಕೆ ತಂದಾಗ ಎಲ್ಲ ಖುಷಿ ಆಗ್ತಾ ಇದ್ದೇವೆ. ಅವರೆಲ್ಲ ಬೆಟ್ಟ ಬಂದದ್ದು ನೋಡಿ, ನಾವು ಇಳಿತೇವೆ ಅಂತ ಮತ್ತೆ ಬಂದರು, ಮಥನ ಮಾಡಲಿಕ್ಕೆ ಶುರು ಮಾಡಿ. ಆ ಸಮಯದಲ್ಲಿ ಮಥನ ಮಾಡುವಾಗ ಅವ್ರ ಶಕ್ತಿ ಸಾಕಾಗ್ತಾ ಇಲ್ಲ. ಸಾಕಾಗ್ತಾ ಇಲ್ಲ. ಪರಮಾತ್ಮ ಏನು ಮಾಡಿದ, ಒಬ್ಬೊಬ್ಬರ ಒಳಗಡೆ ಪ್ರತ್ಯೇಕ ಒಂದು ರೂಪದಿಂದ ಪ್ರವೇಶ ಮಾಡಿದ್ದಾನೆ. ರೂಪೇಣ ವೀರ್ಯೇಣ ವರೇಣ ತೇಜಸ. ಅವರಿಗೆ ಒಂದು ಭಗವಂತನ ರೂಪ ಇದ್ದರೆ ಸಾಕಾಗಲ್ಲ, ಬಲರೂಪದಿಂದ ಪ್ರವೇಶ ಮಾಡಿ, ತೇಜೋ ರೂಪದಿಂದ ಪ್ರವೇಶ ಮಾಡಿದ. ಅವರಿಗೆ ಆಯಾಸ ಆಗಬಾರ್ದು, ಸುಸ್ತಾಗಬಾರ್ದು. ಆಮೇಲೆ ಮಂದರ ಪರ್ವತದ ಬುಡದಲ್ಲಿ ಮಧ್ಯದಲ್ಲಿ ಮೇಲ್ಗಡೆ ಮತ್ತೆ ಒಂದು ರೂಪದಿಂದ ಸೇರಿ. ಯಾಕಂದ್ರೆ ಬುಡದಲ್ಲಿ ಯಾಕೆ ಅಂದರೆ ನಿರಂತರ ಮಥನ ಮಾಡುವಾಗ ಬುಡ ಎಲ್ಲ ಸೌದು ತುಂಡಾಗ್ಬಿಟ್ರೆ. ಮಧ್ಯದಲ್ಲಿ ಯಾಕೆ ಅಂತ ಹೇಳಿದ್ರೆ, ಮಧ್ಯದಲ್ಲಿ ಬ್ಯಾಲೆನ್ಸ್ ಬರಬೇಕು ಅಂತ ಆದರೆ ಅಲ್ಲಿ ಒಂದು ರೂಪದಿಂದ ಇರಬೇಕು. ಯಾಕಂದ್ರೆ ನಿರಂತರ ಮಥನ ಮಾಡುವಾಗ ಆ ಮಧ್ಯದಲ್ಲಿ ತುಂಡಾಗ್ಬಿಟ್ರೆ, ಈ ಕಡಗೋಲಿಂದ ಕಡಿಬೇಕಾದ್ರೆ ಕಡದ ಸಣ್ಣ ಕೊನೆಗೆ ಒಂದು ದಿವಸ ಫಟ್ ಅಂತ ತುಂಡಾಗ್ಬಿಡ್ತದೆ. ಹಂಗಾಗಬಾರ್ದು ಅಂತ ಮಧ್ಯದಲ್ಲಿ. ಮತ್ತೆ ಮೇಲ್ಗಡೆ ಯಾತಕ್ಕೆ ಅಂತ ಹೇಳಿದ್ರೆ ಬ್ಯಾಲೆನ್ಸ್ ಬರೋಕ್ಕೋಸ್ಕರ. ಯಾಕಂದ್ರೆ ನೋಡಿ, ಮಥನ ಮಾಡಬೇಕಾದ್ರೆ ಅಲ್ಲಿ ಎರಡು ಕಡೆ ಹಗ್ಗ ಕಟ್ಟಿರ್ತಾರೆ ಆ ಕಡಗೋಲಿ. ಯಾಕಂದ್ರೆ ಅಲ್ಲಿ ಮೇಲೆ ಒಂದು ಇಲ್ಲೊಂದು ಮಧ್ಯದಲ್ಲಿ ಹಿಂಗೆ ಎಳಿತಾ ಇರ್ತದೆ, ಬ್ಯಾಲೆನ್ಸ್ ಬರಬೇಕು. ಮೇಲೆ ಒಂದು ವೇಳೆ ಅಲ್ಲಿ ಪರಮಾತ್ಮನ ಭಾರ ರೂಪ ಅಲ್ಲಿ ಇಲ್ಲ ಅಂದ್ರೆ ಏನಾಗ್ಬಿಡತ್ತೆ, ಹೇಳಿ ಕೇಳಿ ಆ ಕ್ಷೀರ ಸಮುದ್ರ ಅಂದರೆ ದಿವ್ಯ ಪಯೋಘೃತಾಭ್ಯಂ ಅಂತ ಹೇಳುತ್ತೆ ಭಾರತ. ಎಂಥ ಹಾಲು ರೀ ಅದು, ನಂದಿನಿ ಹಾಲು ಥರ ಅಲ್ಲ. ನಂದಿನಿ ಹಾಲು ಮರುದಿವಸ ಇಟ್ಟರೆ ಕೆಟ್ಟ ವಾಸನೆ ಹೊರಗೆ ಎತ್ತಬೇಕದ. ಇದು ಹಾಗಲ್ಲ, ಎಷ್ಟು ದಿವಸ ಇಟ್ಟರು ಅದು ಕ್ಷೀರವೇ, ಅದು ಮೊಸರಾಗಿಲ್ಲ, ಒಡೆದೋಗಿಲ್ಲ. ಯಾಕಂದರೆ ದಿವ್ಯ ಪಯ. ಎಂಥ ಹಾಲು ಅಂದರೆ ಆ ಹಾಲು ಅದು ಯಾವತ್ತೂ ಒಡೆಯೋದಿಲ್ಲ. ಅವತ್ತಿನಿಂದ ಇವತ್ತಿನವರೆಗೂ ಅದು ಕ್ಷೀರವೇ ಆಗಿದೆ, ಅದು ಒಡೆದೋಗಿಲ್ಲ, ಮೊಸರಾಗಿಲ್ಲ, ಏನಾಗಿಲ್ಲ. ಹಾಗಾದರೆ ಅದು ಕೆನೆ, ತುಪ್ಪ ಎಲ್ಲ ಜಿಡ್ಡು. ಅಲ್ಲಿ ಮಥನ ಮಾಡಲಿಕ್ಕೆ ಮಂದರ ಪರ್ವತ ಹಾಕುವಾಗ ಅದು ಜಿಡ್ಡಿನಿಂದ ಹಾಲು ಪಕ್ಕದಲ್ಲಿ ಬಿದ್ದುಬಿಡುತ್ತಾರೆ. ಈಗ ಮಾವಿನ ಹಣ್ಣಿನ ಸ್ವೀಕರಣೆ ತಿನ್ನಬೇಕಾದ್ರೆ ಯಾರಿಗೋ ಗೊಟ್ಟ ಬಂದ್ಬಿಡುತ್ತೆ. ಆ ಗೊಟ್ಟವನ್ನು ಏನು ಮಾಡ್ತಾನೆ, ಸಿಹಿಯದೆ ಅಂತ ಹಿಂಗೆ ಹಿಚ್ಚಿ ತಿಲ್ಲಕ್ಕೆ ಹೋಗಿ ಪಟ್ಟನ್ ಜಾರಿ ಪಕ್ಕದಲ್ಲೇ ಬಿದ್ದುಬಿಡುತ್ತೆ. ಹಂಗಾಗ್ಬಿಡ್ತಾ ಇತ್ತು ಮಂದರ ಪರ್ವತ. ಯಾಕೆಂದ್ರೆ ಅದು ಮೊದಲೇ ಕ್ಷೀರ ಸಮುದ್ರ ಜಿಡ್ಡೋದು. ಆ ಹಾಲು ಎಲ್ಲೋ ಬಿದ್ದುಬಿಟ್ರೆ ತರೋದೇಲಿ ಮತ್ತೆ ತುಂಡಾಗಿದೆ. ಅದಕ್ಕೆ ದೇವರು ಏನು ಮಾಡಿದ, ಮೇಲುಗಡೆ ಬೆಟ್ಟದಂಥ ದೊಡ್ಡ ರೂಪದಿಂದ ಕೂತ್ಕೊಂಡ್ಬಿಟ್ಟಿದ. ಮಧ್ಯದಲ್ಲಿ ತುಂಡಾಗಬಾರ್ದು ಅಂತ ಒಂದು ರೂಪ, ಬುಡದಲ್ಲಿ ತುಂಡಾಗಬಾರ್ದು ಅಂತ ಒಂದು ರೂಪ, ದೇವತೆಗಳು ದಾನವರಲ್ಲಿ ಒಂದು ರೂಪ, ಈ ಮಧ್ಯದಲ್ಲಿ ವಾಸುಕಿಗೆ ನೋವಾಗಬಾರ್ದು ಅಂತ ಹೇಳಿ. ಈಗ ಮಥನ ಮಾಡುವಾಗ ಮೈಯಲ್ಲಿ ಚರ್ಮ ಸುರಿದ್ರೆ ನೋವಾಗಲ್ಲ, ರಕ್ತ ಬಂದು ಅಯ್ಯೋ ಅಂತ ಒದರ್ಬೇಕು ಪಾಪ. ಅದಕ್ಕೆ ಪರಮಾತ್ಮ ಏನು ಮಾಡಿದ, ದೈವೇನ ನಾಗೇಂದ್ರಂ ಅಬೋಧ ರೂಪಂ. ನಾಗ ಅಂದರೆ ಸರ್ಪ. ಸರ್ಪಗಳ ರಾಜ ಯಾರು? ಅವನೇ ಆ ವಾಸುಕಿ. ಆ ವಾಸುಕಿ ಇವತ್ತು ಕೂಡ ಇರೋದೆಲ್ಲಿ ಅಂದರೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ತಕ್ಷಕ ಇರೋದೆಲ್ಲಿ ಅಂದರೆ ಉಡುಪಿ. ಅಲ್ಲಿ ಹುತ್ತದ ಕೆಳಗೆ ಕೂತ್ಕೊಂಡ್ಬಿಟ್ಟಿದ್ದಾನೆ ವಾಸುಕಿ. ಯಾಕಂದರೆ ಹಿಂದೆ ಎಲ್ಲ ಅದು ಆ ಪಾತಾಳ ಲೋಕ ಆಗಿರ್ತದೆ, ಕೆಳಗಡೆ ಲೋಕ ಆಗಿತ್ತು. ಯಾವಾಗ ಪರಶುರಾಮ ದೇವರು ಬಾಣ ಬಿಟ್ಟು ಅದನ್ನೆಲ್ಲ ಸಮುದ್ರ ಇದಕ್ಕೆ ತರಿಸ್ಬಿಟ್ರಲ್ಲ, ಪಾತಾಳದಲ್ಲಿದ್ದ ಹಾವುಗಳಲ್ಲಿ ಮೇಲೆ ಬಂದ್ಬಿಟ್ಟು. ಆದ್ದರಿಂದ ಕುಕ್ಕೆ ಸುಬ್ರಹ್ಮಣ್ಯ ಅದು ಕೂಡ ಘಟ್ಟದ ಕೆಳಗೆ. ಆಮೇಲೆ ಉಡುಪಿ ಘಟ್ಟದ ಕೆಳಗೆ, ಅಲ್ಲಿ ಒಂದು ಕಡೆ ತಕ್ಷಕ ಉಡುಪಿಯಲ್ಲಿ, ಆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ವಾಸುಕಿ.
ಆ ವಾಸುಕಿ ಪಾಪ ಅವನಿಗೆ ನನ್ನ ಚರ್ಮ ಸುಳಿಯತ್ತಲ್ರಿ, ನೋವಾಗುತ್ತೆ, ಏನ್ ಮಾಡಿ ನಾನು ಅಯ್ಯೋ ಅಮ್ಮ ಅಂತ ಅಂದ್ಲ. ಅಂದ್ರೆ ಅದಕ್ಕೆ ಪರಮಾತ್ಮ ಏನ್ ಮಾಡಿದ, ಅಬೋಧ ರೂಪಂ, ನಿನ್ನ ಒಳಗಡೆ ನಿದ್ರಾ ರೂಪದಿಂದ ನಾವು ಸೇರ್ಕೊಂಡ್ಬಿಡ್ತೀವಿ ಈಗ ಪರಮಾತ್ಮ. ಅದಕ್ಕೆ ನಿದ್ರೆ. ಈಗ ಆಪರೇಷನ್ ಮಾಡುವಾಗ ಅನಸ್ತೇಷ ಕೊಟ್ಬಿಡ್ತಾರೆ ನೋಡಿ, ಅವ್ನು ಮನೆಗೆ ಬಿಡ್ತಾನೆ, ಏನಾರ ಕೊಯ್ಕೊಳ್ಳಿ, ಕುತ್ತಿಗೆನ ಕೊಯ್ಯಿರಿ, ಕಾಲನ್ನು ಕೊಯ್ಯಿರಿ ಅಂತಾನೆ ಅವನು. ಯಾಕೆ ಎಚ್ಚರನೇ ಇಲ್ಲ ನಾವು. ಎಚ್ಚರ ಬಂದಲ್ಲಿ ಏನು ಕೊಯ್ದಿರಿ ಅಂತ ಕೇಳ್ಬೇಕು ತಾನೆ. ಅದಕ್ಕೆ ದೈವ ಏನೋ ಆಗಿ ಅಂದ್ರೆ ಅದು ಅಬೋಧ ರೂಪಂ, ಅವನಿಗೆ ಎಚ್ಚರವೇ ಬರಬಾರ್ದು. ಎಲ್ಲ ಮಥನ ಆದ್ಮೇಲೆ ಎದ್ದೇಳಪ್ಪ ನಾಗರಾಜ ಅನ್ಬೇಕು, ಆಮೇಲೆ ಅಮೃತ ಎಲ್ಲಿ ಅಂತ ಹೇಳ್ಬೇಕು. ಇದೆಲ್ಲ ಪರಮಾತ್ಮನ ವ್ಯವಸ್ಥೆ, ಯಾರಿಗೂ ನೋವಾಗಬಾರ್ದು. ಎಷ್ಟು ಭಗವಂತನ ಕೆಲಸ. ಆದ್ರಿಂದ ಅನಸ್ತೇಷ ಮೊಟ್ಟ ಮೊದಲ ಜಗತ್ತಿನಲ್ಲಿ ಪ್ರಚುರಪಡಿಸಿದ್ದು ಯಾರು ಅಂತ ಹೇಳಿದ್ರೆ ಅದೇ ಪರಮಾತ್ಮ. ಆಮೇಲೆ ಈ ಡಾಕ್ಟರ್ಗಳೆಲ್ಲ ಅನಸ್ತೇಷ ಕೊಟ್ಟು ಆಮೇಲೆ ಅದೆಲ್ಲ ಮಾಡಿ ಶುರು ಮಾಡಿ. ಆವಾಗ ಇಷ್ಟೆಲ್ಲ ಆಯ್ತು. ಮಥನ ಮಾಡಿಕ್ ಹೋದಾಗ ನಿರ್ಮಮಂಥ ಏನು ಮಾಡಿದ್ರು ಅವರಿಗೆ ಶಕ್ತಿ ಸಾಕಾಗಿ ಇಷ್ಟೆಲ್ಲ ಆದ್ಕೊಳ್ಳೆ ಪರಮಾತ್ಮ ನೋಡಿದ, ಇವ್ರು ನಂಬ್ಕೊಂಡ್ರೆ ಈ ಜನ್ಮಕ್ಕೆ ಮಥನ ಕಾರ್ಯ ಆಗಲ್ಲ, ಏನು ಬರೋದಿಲ್ಲ ಅಂತ ಹೇಳಿ ನಿರ್ಮಮಂಥ ಅಜಿತ ಸ್ವಯಂ, ಪರಮಾತ್ಮ ತಾನೇ ದೊಡ್ಡದಾದ ಅಜಿತನಾಮಕ ರೂಪ ತಗೊಂಡ್ಬಿಟ್ಟು. ಆ ಭಗವಂತ ಬೆಟ್ಟ ಎಷ್ಟು ಎತ್ತರ ಇದೆ, ದೊಡ್ಡ ರೂಪ, ದೊಡ್ಡ ರೂಪ, ಕೈಗೆಲ್ಲ ಬಂಗಾರದ ಕಡಗ ಹಾಕೊಂಡಿದ್ದಾನೆ. ಇವರೆಲ್ಲ ಸುಮ್ಮನೆ ಹಾವಿಟ್ಕೊಂಡು ಎಳಿತಾ ಇದ್ದಾರೆ. ಪರಮಾತ್ಮನೇ ಹೀಗೆ ಹೀಗೆ ತಿರುಗಿಸ್ಬಿಟ್ಟು ಶುರು ಮಾಡಿ, ದೊಡ್ಡ ರೂಪ. ಆವಾಗ ಅದೇ ತಿರುಗ್ತಾ ಇದೆ. ಇವರೇನು ಕೊಡೋ, ನಾವೇ ತಿರುಗಿಸ್ತಾ ಇದ್ದೀವಿ ಅಂದ್ಕೊಂಡಿದ್ದಾರೆ ಇವರು. ಆದರೆ ಅಜಿತನಾಮಕ ಪರಮಾತ್ಮ ಮಥನ ಮಾಡ್ತಾ ಇದ್ದಾನೆ. ಅವನ ಶಕ್ತಿಗೆ ಆ ಬೆಟ್ಟ ಅಲ್ಲಾಡ್ತಾ ಇದೆ, ಇವ್ರ ಶಕ್ತಿಗೆ ಏನು ಅಲ್ಲಾಡ್ತಾ ಇದೆ. ಆವಾಗ ಯದಾ ಸುಧಾ ನಿಜಾಯೇತ ನಿರ್ಮಮಂತಾಜಿತ ಸ್ವಯಂ, ಎಷ್ಟು ಮಥನ ಮಾಡಿದ್ರು ಏನು ಬರದೇ ಇದ್ದಾಗ ಪರಮಾತ್ಮ ನೋಡಿದ, ಇವ್ರಿಗೆ ಆಗಲ್ಲ, ನಾನೇ ಮಾಡಬೇಕಲ್ಲ ಅನ್ಕೊಂಡು. ಆವಾಗ ಮಥನ ಮಾಡಿ ಶುರು ಮಾಡಿದ. ಮೊಟ್ಟ ಮೊದಲು ಬಂದದ್ದೇ ಕಾಲಕೂಟ ವಿಷ. ಆ ವಿಷ ಆ ಜ್ವಾಲೆ ಬಂದ್ಕೊಳ್ಳಿ ಎಲ್ಲ ಮೂರ್ಛೋಲಿಸಿಕಾಯ್ತು. ಈ ಮಧ್ಯದಲ್ಲಿ ಏನಾಗಿದೆ ನೋಡಿ, ಹಾವು ಆ ಕಡೆ ಈ ಕಡೆ ಮಥನ ಮಾಡುವಾಗ ಏದುಸಿರು ಬಿಡ್ತಾ ಇತ್ತು. ನಾವು ಬೆಟ್ಲು ಹತ್ಕೊಂಡ್ಬಂದ್ಕೊಳ್ಳೆ ಅಂತ ಅಂದೀವಲ್ಲ, ಆ ಹಾವನ್ನು ಆ ಕಡೆ ಈ ಕಡೆ ಎಳೆದಾಡಿದ್ದಕ್ಕೆ ಅದ್ರ ಬಾಯಿಂದ ವಿಷದ ಗಾಳಿ ಬರ್ತಾ ಇದೆ. ಆ ವಿಷಜ್ವಾಲೆ ಅಲ್ಲಿ ಹತ್ತಿರ ಇದ್ದಿದ್ದ ದೈತ್ಯರ ಮೇಲೆ ಬಿದ್ದು ಅವರು ಮೂರ್ಛೋಲಿಕ್ಕೆ ಶುರು ಮಾಡಿ. ಯಾಕಂದ್ರೆ ವಿಷದ ಅಲ್ಲೇ ಎಫೆಕ್ಟ್ ಆಗ್ತಾ ಇದೆ ಡೈರೆಕ್ಟ್. ಅವರಂದ್ರು ನಾವು ಸುಮ್ಮನೆ ಅಲ್ಲಿ ಹಾವು ಬಾಲದ ಹತ್ರ ಇದ್ವಿ, ಇಲ್ಲಿ ಬಂದು ಸಿಗಾಕೊಂಡ್ವಿ, ಆ ವಿಷ ನಮ್ಮ ಮೇಲೆ ಬೆಳಿಕತ್ತಿದೆ, ಯಾಕೆ ಬರಬೇಕಾಗಿತ್ತು ಅಂತ. ಅವನಂದ ಇನ್ನೊಬ್ಬ ದೈತ್ಯ, ಹಾಗಾದ್ರೆ ಅಲ್ಲೇ ಹೋಗೋಣ ಬನ್ನಿ ಅಂತ ಹೇಳಿ ಮತ್ತು ಬಾಲದ ಹತ್ರ ಹೋಗೋಣ. ಅದಕ್ಕೆ ಬಲಿಚಕ್ರವರ್ತಿ ಹೇಳಿದ್ರ, ನಾವು ಸತ್ರು ಚಿಂತೆ ಇಲ್ಲ, ಇನ್ನೊಬ್ಬರು ಕಾಲು ಇಡಬಾರ್ದು, ಅವ್ರು ಕುತ್ತಿಗೆ ಇಡ್ಬೇಕು. ನಾವು ಸಾಯ್ತಾ ಇದ್ದಾರೆ ವಿಷದ ಗಾಳಿ ಬಂದಲ್ಲಿ, ನಾವು ಯಾರು ಕಾಲಿಡೆ. ಅದಕ್ಕೆ ನೋಡಿ ದುರ್ಯೋಧನ ಕೃಷ್ಣನ ನಮಸ್ಕಾರನೇ ಮಾಡ್ತಿದ್ದರು. ಯಾಕೆ ದೈತ್ಯರ ಸ್ವಭಾವ ಏನು ಅಂದ್ರೆ ಕಾಲಿಡಬಾರ್ದು. ನಮ್ಮ ಪರಮಾತ್ಮ ಹೇಳೋದೇನು ಅಂದ್ರೆ, ನೋಡ್ರಿ ದೊಡ್ಡವ್ರು ಬಂದ್ರೆ ನಮ್ಮ ಕಾಲು ಇಟ್ಕೊಂಡ್ಬಿಟ್ರಪ್ಪ. ಏನೋ ಆ ಕಾಲಿನ ಕೆಳಗಡೆ ಎಲ್ಲ ಋಷಿಗಳು, ಬ್ರಾಹ್ಮಣನಲ್ಲಿ ಮೇಲ್ಗಡೆ ಎಲ್ಲ ದೇವತೆಗಳಿರ್ತಾರೆ. ಅದಕ್ಕೆ ಬ್ರಾಹ್ಮಣನಿಗೆ ನಮಸ್ಕಾರ ಮಾಡಬೇಕಾದ್ರೆ ಅವನಲ್ಲಿ ಯಾರೆಲ್ಲ ಇದ್ದಾರೆ ವೇದ ಮಂತ್ರ ಹೇಳುತ್ತೆ, ಯಾವತೀರ್ವೈ ದೇವತಾ ತಾ ಸರ್ವಾಹ ವೇದ ವಿಧಿ ಬ್ರಾಹ್ಮಣೇ ವಸಂತೆ ತಸ್ಮಾತ್ ತಂ ನಮಸ್ಕುರ್ಯಾತ್ ಅಂತ ಹೇಳುತ್ತೇವೆ. ಬ್ರಾಹ್ಮಣನ ಒಳಗಡೆ ಎಲ್ಲ ಮೇಲ್ಗಡೆ ದೇವತೆಗಳು. ಯಾಕೆಂದ್ರೆ ನಿತ್ಯ ಅವನು ವೇದಗಳನ್ನು ಹೇಳ್ತಾರೆ. ವೇದಾಭಿಮಾನಿ ದೇವತೆಗಳು ಅವನಲ್ಲಿ ಬಂದು ಕೂತಿರ್ತಾರೆ. ಬ್ರಾಹ್ಮಣನಾಗಿ ವೇದ ಹೇಳಿಲ್ಲ ಅಂದ್ರೆ ಅವನ ಹತ್ರ ಬರಲ್ಲ. ಯಾಕೆ ಅಂದ್ರೆ ವೇದಾಭಿಮಾನಿ ದೇವತೆಗಳಿಗೆ ಯಾರಪ್ಪ ವೇದ ಮಂತ್ರ ಹೇಳ್ತಾನೆ ಅವನ ಹತ್ರ ಬಂದು ಕೂತಿದ್ರು. ಋಷಿಗಳು ಅವನು ಎಲ್ಲ ಕೂತ್ಕೊಂಡ್ಬಿಟ್ಟು ತಪಸ್ ಮಾಡ್ತಾನೆ, ಅದಕ್ಕೆ ಬರ್ತೀನಿ ಅಂತ. ಆ ಋಷಿಗಳು ದೇವತೆ ಬ್ರಾಹ್ಮಣನ ಒಳಗಡೆ. ಅದಕ್ಕೆ ಬ್ರಾಹ್ಮಣ ಬಂದ ಅಂತ ಹೇಳಿದ್ರೆ ದೇವತೆಗಳು ಬಂದರಪ್ಪ ಅಂತ. ಯಾಕೆಂದ್ರೆ ಅವ್ರ ಒಳಗೆ ಕೂತಿರ್ತಾರೆ, ಯಾರೋ ರಾಕ್ಷಸರಲ್ಲಿ ದೇವತೆಗಳು ಕೂತ್ಕೊಳ್ಳ. ಹಾಗೆ ಆ ಸಂದರ್ಭದಲ್ಲಿ ಯಾವಾಗ ಅವ್ರಿಗೆ ವಿಷದ ಜ್ವಾಲೆ ಬಂದು ಬೀಳ್ತಾ ಇದ್ದಾರೆ, ಮುಚ್ಚಿ ಹೋಗ್ತಾ ಇದ್ದಾರೆ, ಆದ್ರೂ ಹಣೆ ಗಟ್ಸ್ಕೊಳ್ತಾ ಇದ್ದಾರೆ. ಯಾಕಾದ್ರೂ ಬಂದು ಏನೋ ನಾವು ಸುಮ್ಮನೆ ಬಂದು ಸಿಗಾಕ್ತಾ ಇದ್ದೀವಿ. ಕೆಲವು ಆಚಾರಗಳೆಲ್ಲ ನಮ್ಗೆ ಅಗ್ರಪಂಥಿ ಅಂತ ಬರ್ತಾ ಇರ್ತಾರೆ. ಅವ್ರಿಗೆ ಎಷ್ಟು ಅಗ್ರ ಹಾಕಿದ್ರೆ ಸಾಕಾಗಲ್ಲ. ಕೊನೆಗೆ ಬರೀ ನೀವು ಲೇಟಾಗಿ ಬಂದಿದ್ದೀರಾ, ಇಲ್ಲೇ ಒಲೆ ಪಕ್ಕ ಅಡಿಗೆ ನಿಮ್ಗೊಂದು ಎಲೆ ಹಾಕ್ತೀವಿ ಅಂತೇಳಿ ಅಲ್ಲಿ ಕುಡಿಸ್ಬಿಡ್ತಾರೆ. ಅಗ್ರಪಂಥಿ ಬಂದು ಕೂತಿರ್ತಾರೆ, ಆ ಒಲೆ ಬಿಸಿ ತಾಕಿ ಊಟ ಮಾಡಿಕಾಗಲ್ಲ. ಹಾಗೆ ಇಲ್ಲಿ ದೇವತೆಗಳ ದೈತ್ಯರಿಗೆ ಆ ಅಗ್ರಪಂಥಿಯನ್ನು ಸಿಕ್ಕಿದೆ, ಆದ್ರೂ ವಿಷಜ್ವಾಲೆ ಅವ್ರನ್ನ ಸಾಯಿಸ್ತಾ ಇದೆ. ಆದ್ರೂ ಮಾಡ್ತಾ ಇದ್ದಾರೆ. ಕೊನೆಗೆ ಕಾಲಕೂಟ ವಿಷ ಬಂತು. ಆ ಸಂದರ್ಭದಲ್ಲಿ ದೇವರೇ ಕುಡಿಬೋದಾಗಿತ್ತು, ಆದರೆ ವಾಯುದೇವರಿಗೆ ಅರ್ಪಣೆ ಮಾಡ್ತಾರೆ. ಸ್ವಾಮಿ ನೀನು ಕುಡಿಯಪ್ಪ ವಿಷ. ಯಾಕಂದ್ರೆ ವಾಯುದೇವರಿಗೆ ವಿಷವನ್ನ ಅಮೃತವನ್ನ ಕನ್ವರ್ಟ್ ಮಾಡಿ ಕುಡಿಯೋ ಶಕ್ತಿ ಇದೆ. ಅದು ವಾದಿರಾಜ ಸ್ವಾಮಿ ಹೇಳ್ತಾರೆ, ವಿಷಮಪ್ಯ ಅಮೃತೀಕೃತ್ಯ ಪಪೋಕಿಲ ಹರಿಪುರ. ದೇವತೆಗಳಿಗೆಲ್ಲ ಅಂತಹ ಶಕ್ತಿ ಇರುತ್ತೆ ನೋಡಿ. ನಮ್ಮ ರಾಘವೇಂದ್ರ ಸ್ವಾಮಿಗಳಿಗೆ ಅವನ್ಯಾವನೋ ನವಾಬ ಸಿದ್ದು ಖಾನ್ ಮಸೂದ್ ಅಂತ ಅವನ್ಯಾರೋ ನವಾಬ, ಅದ್ವಾನಿ ನವಾಬ, ಅವನು ಮದ್ಯ ಮಾಂಸ ತಂದಿಟ್ಟ. ರಾಯರೇನ್ ಮಾಡಿದ್ರು, ಹಣ್ಣು ಹಂಪಲುಗಳಲ್ಲಿರುವ ಭಗವದ್ ರೂಪವನ್ನು ಚಿಂತನೆ ಮಾಡಿ ನೀರು ಪ್ರೋಕ್ಷಣೆ ಮಾಡಿದರೆ ಅದು ಮದ್ಯ ಮಾಂಸ ಹೋಗಿ ಹಣ್ಣು ಹಂಪಲ ಆಗುತ್ತೆ. ಅದು ದೇವರಿಗೆ ಇರ್ತಕ್ಕಂಥ ಶಕ್ತಿ. ಹಾಗೆ ವಾಯುದೇವರು ಏನು ಮಾಡಿದ್ರು, ಆ ಅಮೃತ ಅದು ಮೊದಲು ವಿಷ ಕೈಗೆ ಬಂದಿದ್ದನ್ನ ಅದು ಅಮೃತವಾಗಿ ಕನ್ವರ್ಟ್ ಮಾಡಿ ಕುಡಿದ್ಬಿಟ್ರು. ಆಮೇಲೆ ರುದ್ರದೇವರು ಬಂದು ಪರಮಾತ್ಮ ರುದ್ರದೇವರು ಪಡಪ ಅವ್ರಿಗೆ ಕೀರ್ತಿ ಬರ್ಬೇಕು ಇವಾಗ. ಆದ್ರೆ ಅವ್ರಿಗೆಲ್ಲ ವಿಷ ಕೊಡಿದ್ರು ಜಗತ್ತಿನ ಪ್ರಖ್ಯಾತಿ ಬರ್ಬೇಕು.
ಅದಕ್ಕೆ ಆ ಸಂದರ್ಭ ಏನು ಮಾಡಿದ್ರು, ವಾಯುದೇವರು ಅದನ್ನೆಲ್ಲ ತೊಗೊಂಡ್ಬಿಟ್ಟು ಅದರ ಸ್ವಲ್ಪ ತೊಗೊಂಡು ಅದನ್ನೆಲ್ಲ ಕೈ ಹಾಕ್ಕೊಂಡು ತತಃ ಕರತಲೀಕೃತ್ಯ ಕೈಯಲ್ಲಿ ಹಾಕ್ಕೊಂಡು ಹಿಂಗೆಲ್ಲ ಚೆನ್ನಾಗಿ ಹೊಸ ಹಾಕಿದ್ದಾರೆ. ಯಾಕೆ ಅಂದರೆ ಆಯುರ್ವೇದ ಹೇಳುತ್ತೆ ಔಷಧವನ್ನು ಕೈಯಲ್ಲಿ ಹಾಕ್ಕೊಂಡು ಹಿಂಗೆ ಹೊಸಕ್ಕೆ ಹಾಕ್ಕೊಂಡು ತೊಗೊಂಡ್ಬಿಟ್ರೆ ಅದರ ಪವರ್ ಕಡಿಮೆ ಆಗುತ್ತೆ. ಅದಕ್ಕೆ ಈ ಜರದಾ ತಿನ್ನೋರೆಲ್ಲ ಏನು ಮಾಡ್ತಾರೆ, ಕೈ ಹಾಕ್ಕೊಂಡು ತಿಕ್ಕಿ 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 ಹಿಂಗೆ ತೊಗೊಂಡು ಒಂಚೂರು ಹಾಕೊಂಡ್ಬಿಡ್ತಾರೆ. ಯಾಕೆಂದ್ರೆ ಒಮ್ಗೆಲ್ಲ ಹಾಕೊಂಡು ತಲೆ ತಿರುಗಿ ಬಿದ್ದುಬಿಡ್ತಾರೆ ಅಷ್ಟೇ, ಅದು ಸ್ಟ್ರಾಂಗ್ ಆಗಲಿ. ಆ ಥರ ದೇವರು ಕರತಲೀಕೃತ್ಯ ವಾಯುದೇವರೆಲ್ಲ ಚರಟೆ ಥರ ಇರುತ್ತಲ್ಲ ಅದನ್ನು ತೆಗೆದು ರುದ್ರದೇವರಿಗೆ ಕೊಟ್ಟಿದ್ದಾರೆ. ಅದನ್ನು ತಗೊಂಡ್ರು ಅದೇ ತಲೆ ತಿರುಗಿಬಿಟ್ಟು ಜಿಮ್ ಅಂದ್ಬಿಡ್ತಾರೆ. ಏನು ಹಿಂಗೆ ಹೋಗಿಲ್ಲ ಮೇಲೆ ಬಂದಿಲ್ಲ, ಗಾಬರಿ ಆಗುತ್ತೆ. ಆ ಸಮಯದಲ್ಲಿ ಪಾರ್ವತಿ ದೇವಿ ಹತ್ರ ಅವರು ವಿಷ ಕುಡಿಯೋ ಮುಂದೆ ಹೇಳ್ತಾರೆ, ನೋಡು ಪಾರ್ವತಿ, ನಾನು ಯಾಕೆ ವಿಷ ಕುಡಿತಾ ಇದ್ದೀನಿ ಗೊತ್ತಾ, ಈ ಎಲ್ಲ ದೇವತೆಗಳನ್ನು ಬದುಕಿಸೋ. ಅವರು ಪಾಪ ವಿಷದ ಸತ್ತೋಗ್ಬಿಡ್ತಾ ಇರ್ತಾರೆ. ನಾನು ಅವರಿಗೆ ಬರಬೇಕಾದ ವಿಷವನ್ನು ಕುಡಿದು ನಾನು ಆ ವಿಷ ಕುಡಿದು ಅವ್ರಿಗೆ ಅಮೃತ ಕೊಡ್ತೇನೆ. ಯಾವಾಗಲೂ ಜಗತ್ತಿನಲ್ಲಿ ಇನ್ನೊಬ್ಬರ ಕಷ್ಟ ನಾವು ತಗೊಳ್ಬೇಕು, ಅವರಿಗೆ ಸುಖ ಕೊಡಬೇಕು. ಅದಕ್ಕೆ ನಾವು ನೋಡು ತಪಸ್ಸು ತಾಪ ಅಂದರೆ ಇದೆ. ರುದ್ರದೇವರು ಹೇಳ್ತಾರೆ, ನಾವು ನಮಗೆ ಒಳ್ಳೇದಾಗಲಿ ನಮ್ಮ ಹೆಂಡತಿ ಮಕ್ಕಳಿಗೆ ಒಳ್ಳೇದಾಗಲಿ ಅಂತ ದುಡಿದ್ರೆ ಅದು ಬರೀ ತಾಪ. ನೀವು ಎಷ್ಟು ದುಡಿದ್ರು ನಾಳೆ ಹೆಂಡತಿ ಯಾರಿಚ್ಛೆ ದುಡಿತೀರಾ, ಕಟ್ಕೊಂಡಿರಿ ದುಡಿತೀರಾ ಅಂತಾರೆ. ಅವಳೇನು ಸಂಭ್ರಮ ಪಡೋದಿಲ್ಲ, ನಮ್ಮ ಯಜಮಾನ ಪಾಪ ಎಷ್ಟು ಕಷ್ಟಪಡ್ತಾರೆ ಅಂತ. ಯಾಕೆಂದರೆ ಯಾರಿಚ್ಛೆಗೆ ತಂದು ಹಾಕ್ತಿರ್ತಾರೆ. ಅಂದರೆ ಎಷ್ಟು ಕಷ್ಟಪಟ್ಟರು ಅವ್ರ ಹತ್ರ ಬೈಸ್ಕೊಳ್ತಪ್ಪ. ಆದರೆ ಅದು ಬರೀ ತಾಪ. ಎಲ್ಲ ಮಾಡಿದ ಮೇಲೂ ಏನು ಮಾಡಿದ್ರೇನು, ನನಗೇನು ಲೋಲ ಯಾವುದೋ ಬಂಗಾರ ಥರ ಮಾಡಿಸ್ಲೇ ಇಲ್ಲಿ ಉದ್ಬೈತಾರೆ. ಆದ್ದರಿಂದ ಹೆಂಡತಿ ಮಕ್ಕಳಿಗೆ ನೀವು ದುಡಿದ್ರೆ ಅದು ಬರೀ ತಾಪ. ಆದರೆ ಅದೇ ದೇವರಿಗೋಸ್ಕರ, ಭಗವಂತನಿಗೋಸ್ಕರ, ಉತ್ತಮ ದೇವತೆಗಳಿಗೋಸ್ಕರ ನೀವು ಶ್ರಮ ಹಾಕಿದರೆ ಅದು ತಪಸ್ಸು ಅಂತಾಗುತ್ತೆ. ನೋಡಿ, ನಮ್ಮ ರಾಯ ಜಗತ್ ಕಲ್ಯಾಣಕ್ಕೋಸ್ಕರ ಅಲ್ಲಿ ಕೂತ್ಕೊಂಡು ತಪಸ್ಸು ಮಾಡಿ. ಆದರೆ ಬೇರೆಯವರು ಏನೋ ಯಾಕ್ರಿ ರಿಟೈರ್ಡ್ ಆದ್ಮೇಲೆ ದುಡಿತಾ ಇದ್ದಿರಲ್ಲ, ಇಲ್ರಿ ನಮ್ಮ ಹೆಂಡತಿ ಹೇಳಿದ್ದಾರೆ ಒಂದು 5 ಲಕ್ಷದ ಚೈನ್ ಮಾಡಿಸ್ಕೊಡ್ಬೇಕಂತೆ, ಅದಕ್ಕೆ ಓವರ್ ಡ್ಯೂಟಿ ಮಾಡಿ ರೊಕ್ಕ ಕಳಿಸ್ತಾ ಇದ್ದೀನಿ. ಏನಾಗುತ್ತೆ? ಕೊನೆ ನಾವು ಆಯುಸ್ ಕಳ್ಕೊಂಡ್ವಿ, ಆ ಬಂಗಾರನ ಉಳಿಲಿಲ್ಲ. ಕೊನೆಗೆ ಏನಾಯ್ತು, ಹ್ಯಾಂಗ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ, ಎಲ್ಲ ಮಾಡಿದ ಆಯುಸ್ ಹೊಟ್ಟೋಯ್ತು. ಕೊನೆಗೆ ಏನು ಉಳಿಲ್ಲ. ನೀವು ದುಡ್ಡುಗಳಿರ್ಬೋದು, ಇನ್ನೊಂದು ಮಾಡಿ ಬರೋದು, ಅಲ್ಲಿ ಕಾಲನ ಕರೆ ಬಂದ್ಬಿಡತ್ತೆ. ಸ್ವಲ್ಪ ಇರಪ್ಪ, ನನ್ನ ಹೆಂಡತಿ ಜೊತೆ ಮಾತಾಡಿ ಇನ್ನೊಮ್ಮೆ ಚಲೋ ಆಯ್ತಾ ಸರ ಅಂತ ಕೇಳ್ತೀನಿ ಅಂದ್ರೆ ಅವೆಲ್ಲ ಇಲ್ಲ, ಬಾ ನಡಿ ಅಂತಾನೆ ಎಂಬುದೇ. ಅಂತಕನ ದೂತರಿಗೆ ಕಿಂಚಿತ್ತು ದಯವಿಲ್ಲ. ನೀವು ಏನು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದ್ರೆ ಇಲ್ಲಿ ಹೆಂಗಿದ್ರೆ ಹಂಗೆ. ನಮ್ಮ ಇದ್ದಾಗಲ್ಲಿ ಯಾರೋ ಒಬ್ರು ಆಚಾರ ಪಾಪ ಹೊಟ್ಟೋಗ್ಬಿಟ್ಟು, ಇದ್ದ ಕಡೆ ಹೊಟ್ಟೋದ್ಬಿಟ್ಟು ಅವ್ರು ಹೆಂಡತಿ ದುಃಖಿಸಿ ಹತ್ತಿದ್ದೇನು ಅಂದ್ರೆ ನಂಗೆ ಹೇಳ್ದೆ ಹೋಗ್ಬಿಟ್ರು ನಮ್ಮ ಯಜಮಾನ. ಹೇಳ್ದೆ ಹೋಗಿ ಮಾರ್ಕೆಟ್ಗೆ ಹೋಗಿದ್ರೆ ನಮ್ಮ ನಿನ್ ಮಗನ್ ಗಂಡ ಏನು ಹೇಳಿಕ್ ಬರತ್ತಾ, ಇವನಿಗೆ ಗೊತ್ತಿಲ್ಲಲ್ಲ ಯಾವ ಸಾಯ್ತೀನಿ ಅಂದ್ರೆ. ನೋಡಿ, ಹಿಂಗಿರುತ್ತೆ ಮನುಷ್ಯರು. ನಮ್ಮ ಆಯುಸ್ ಹೊಟ್ಟೋಗ್ಬಿಡುತ್ತೆ. ನಾವು ಗಳಿಸಿರ್ಬೋದು, ಆದರೆ ಶಾಸ್ತ್ರ ಹೇಳ್ತಾ ಇದೆ, ನೀನು ಧನ ಸಂಪಾದನೆ ಮಾಡೋದಲ್ಲ, ಪುಣ್ಯ ಸಂಪಾದನೆ ಮಾಡು, ದೇವರ ಅನುಗ್ರಹ ಸಂಪಾದನೆ ಮಾಡು. ಅದು ನಮ್ಮ ಜೊತೆಗೆ ಬರುತ್ತೆ. ನಾವು ಯಾವಾಗ ನಮ್ಮ ಹೆಂಡತಿ ಮಕ್ಕಳು ಅದನ್ನೇ ಯೋಚನೆ ಮಾಡ್ತಾ ಇದ್ವಿ, ನಮ್ಮ ಮಗನ ಮದುವೆ ಆಗುತ್ತೆ, ಒಂದು ಮನೆ ಕಟ್ಟಬೇಕು, ಮನೆ ಮೇಲೆ ಕಟ್ಟಿ ಹೆಂಗ್ ಮಾಡೋದು, ಸಾಲ ಹೆಂಗ್ ಮಾಡೋದು ಇದೆ. ಅಯ್ಯೋ, ನೀವು ಒದ್ದಾಡ್ತಾ ಇದ್ದಾರೆ, ನಿನ್ ಪುಣ್ಯ ಗಳಿಸೋದು ಬಿಟ್ಬಿಟ್ಟು ಅವನ ಹೆಂಗೋ ಮಾಡ್ಕೊಂತಾನೆ. ಆದರೆ ನಾವೆಲ್ಲ ಹೆಂಡತಿಗೋಸ್ಕರ ಮಕ್ಕಳಿಗೋಸ್ಕರ ಒದ್ದಾಡಿ ಬರೀ ತಾಪ 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 ಅಷ್ಟೆಲ್ಲ ಮಾಡಿದ್ಮೇಲೆ ಅವನಂತಾನ, ಅಪ್ಪ ನೀನು ನನ್ನ ಅನಾಥಾಶ್ರಮಕ್ಕೆ ಹೋಗ್ಬಿಡು, ವೃದ್ಧಾಶ್ರಮಕ್ಕೆ ಹೋಗೋ, ನಾನು ಹೆಂಡತಿ ನೀನು ಒಪ್ಕೊಳ್ಳಲ್ಲ ಅಂತಾನೆ. ಆಯ್ತಾ, ಎಲ್ಲ ಮುಗಿತು ಮೂಲ. ಅದಕ್ಕೆ ಶಾಸ್ತ್ರ ಹೇಳ್ತಾ ಇದೆ, ನಾವು ಏನು ಮಾಡ್ಕೊಂಡ್ವಿ ಬಂದು ನಮ್ಮ ಪುಣ್ಯ ಗಳಿಸ್ಕೋಬೇಕು. ನಾವು ದೇವರ ಅನುಗ್ರಹ ಪಡಿಬೇಕು. ನಿತ್ಯ ಒಂದು ದೇವರ ಹತ್ರ ನಾವು ಉಪಾಸನ ಇಟ್ಕೊಳ್ಬೇಕು. ನಾವು ಸುಮ್ಮನೆ ನಾವು ಅನ್ಕೊಂಡ್ಬಿಟ್ಟೇವಿ, ಬರೀ ದೇವ್ರು ನೋಡಿ ನಿತ್ಯ ಪೂಜೆ ವೈದ್ಯ ಮಾಡ್ಕೊಂಡು ಮಲಿ ಬಿಡ್ತೀನಿ, ಆಮೇಲೆ ಮರುದಿವ್ಸ ಇದೆ. ಇವೆಲ್ಲ ಮಿನಿಮಮ್ ಇದೇನೆ, ಎಕ್ಸ್ಟ್ರಾ ಅಲ್ಲ ಇದು. ಮಿನಿಮಮ್ ಇವೆಲ್ಲ ಲೆಕ್ಕದಲ್ಲಿ ಬರುತ್ತೆ. ಏಕಾಧಿಪಾತ 14 ದಿವಸ ಪಾಪ ಕಳ್ಕೊಳ್ಳಿ, ಅದೇನು ಎಕ್ಸ್ಟ್ರಾ ಅಚೀವ್ಮೆಂಟ್ ಅಲ್ಲ. ಪರಮಾತ್ಮ ಕೇಳೋದೇನು ಅಂದರೆ, ನಾವು ಶ್ರೇಷ್ಠದಾಸನ ಮಾಡಿದಂಗೆ ವಿಶೇಷ ವ್ರತ ಉಪಾಸನೆ ಮಾಡಬೇಕು. 5 ಕೋಟಿ 8 ಕೋಟಿ ಕೃಷ್ಣಗ ಯಾವುದು ಶಿವಪಂಚಾಕ್ಷರಿ ಜಪಗಳು, ಪ್ರಾಣದೇವರ ಉಪಾಸನೆಗಳು, ಹಂಗೆ ಮಾಡಿದರೆ ಅದು ಪ್ಲಸ್ ಆಗುತ್ತೆ ಹೊರತು ಬರೀ ನಾವು ಏನ್ರಿ ಪಾಠ ಪ್ರವಚನ ಮಾಡಿದ್ರಿ, ಭಾಗವತ ಸಪ್ತಾಹ ಮಾಡಿದ್ರೆ ರೊಕ್ಕ ಬಂತು ಮಾಡಿದೆ, ಇದೇನು ದೇವ್ರ ಪ್ರೀತಿ ಮಾಡಿದ್ದೇನೆ, ರೊಕ್ಕ ಬರ್ತದಂಗೆ ಮಾಡ್ತೀಯಲ್ಲ ನೀನು, ನನಗೋಸ್ಕರ ಏನು ಸೇವೆ ಮಾಡಿದೆ ಅಂತ ಕೇಳ್ತಾನೆ ದೇವ್ರು. ಬಿಟ್ಟು ಬಿಡದಂಗೆ ಮಾಡ್ಬೇಕು. ಒಂದು 10 ವರ್ಷ ಒಂದು ಪ್ರಾಣದೇವರು ಇಟ್ಕೊಂಡು ನಿತ್ಯ ಮಧುವಾಭಿಷೇಕ, ಕ್ಷೀರಾಭಿಷೇಕ, ವಾಯುದೇವರಿಗೆ ಅಲಂಕಾರ, ಅವ್ರ ಅಷ್ಟೋತ್ತರ ಮಾಡಿದರೆ ನೆತ್ತಿಗೆ ವಾಯುದೇವರು ಅವ್ರ ಮೇಲೆ ಕಣ್ಣು ಹಾಕ್ತಾನೆ. ಓ ನನ್ನ ಭಕ್ತ ಇವನು. ಇಲ್ಲಾಂದ್ರೆ ಏನು ಮಾಡ್ತಾನೆ, ಇವನು ಮಧ್ಯೆ ಬಿಟ್ಬಿಟ್ಟ ಅಂದರೆ ದೇವ್ರ ಕೈ ಬಿಟ್ಬಿಡ್ತಾನೆ. ನಿರಂತರ ಮಾಡಿದರೆ ಅದು ತಪಸ್ಸು. ಕಲಿಯುಗದಲ್ಲಿ ಮಾಡಬಹುದಾದ ತಪಸ್ಸು ಅಂದರೆ ಕಾಡಲ್ಲಿ ಮಾಡೋ ತಪಸ್ಸು ಅಲ್ಲ, ಮನೆಯಲ್ಲೇ ಕೂತ್ಕೊಂಡು ಬಿಡದೆ ಒಂದು ಕೆಲಸ ಮಾಡುತ್ತೆ. ಅದ್ಬಿಟ್ಟು 1 ವಾರ ಮಾಡಿದ, ಏನ್ರಿ ಇಲ್ಲಿ ಬರ್ತೀನಿ ಅಂದ್ರೆ ಅಲ್ಲೇ ಹೋಗ್ಬಿಟ್ಟ, ಮುಗಿದ್ರೆ ಇಲ್ಲಿ ಪ್ರಾಣದೇವರಿಗೆ ನೀರಿಲ್ಲ, ನೈವೇದ್ಯ ಇಲ್ಲ, ಎಲ್ಲ ಏನಿಲ್ಲ. ನಮ್ಮ ದೇವರನ್ನು, ನಮ್ಮ ಪ್ರಾಣದೇವ್ರನ್ನ ನಾವು ನೋಡ್ಕೊತೀವಿ ಅನ್ನೋ ಭಾವನೆ ಇರುತ್ತೆ. ಒಂದು ಮಗುವನ್ನು ಹೆತ್ತ ತಾಯಿಗೆ, ಅಯ್ಯೋ ನಾ ಬರಲ್ಲರಿ, ಮಗು ಮನೆಯಲ್ಲಿ ಒಂದೇ ಇದೆ ಅಂತಾರೆ. ಯಾಕೆ? ಮಗುವನ್ನು ಅಷ್ಟು ಹಕ್ಕಿರ್ತು ಬರ್ತಾರೆ. ಇಲ್ಲಿ ನಾವು ಬರೋಕ್ಕಾಗಲ್ಲ, ಮಗು ಸಣ್ಣದಿದೆ ಅಂತ. ನಾವು ಹೋದಾಗ ಎಲ್ಲರೂ ಎದ್ಬಿಟ್ರೆ ಗತಿ ಏನು ಅಂತ
ನಾವೊಂದು ಪ್ರಾಣದೇವ್ರು ನೋಡ್ಕೋಬೇಕು. ಇಲ್ರಿ ನಾವು ಬಂದ್ಬಿಟ್ಟೆ ಪ್ರಾಣದೇವ್ರು ಸಂಜೆ ದೀಪ ಹಚ್ಚೋರು ಯಾರು, ದೇವ್ರಿಗೆ ನೈವೇದ್ಯ ಮಾಡೋರು ಯಾರು, ರಾತ್ರಿ ಬರ್ಬೇಕಾ, ಪ್ರಾಣದೇವ್ರು ನೀನೇ ನೋಡ್ಕೊಳ್ಳೋ ಎದ್ದು ಬಂದು ಬಿಡೋದು ನಾವು ಹಂಗೆ. ಅದಕ್ಕೆ ಅದು ಅಲ್ಲವೇ ಪರಮಾತ್ಮನಿಗೆ ಪ್ರಿಯವಾದದ್ದು ತಪಸ್ಸು. ನೀವು ಎಷ್ಟು ಓದಿದೆ ಲೆಕ್ಕ ಅಲ್ಲ, ಎಷ್ಟು ನನ್ನ ಸೇವೆ ಮಾಡಿದೆ ಅಂತಾನೆ ದೇವ್ರು. ನೀವು ಓದಿದ್ದು ನಿನ್ನ ಇಚ್ಛೆಗೆ ಓದಿದೆ, ನಿನಗೆ ಯಾರು ನಾಳೆ ಕರೀತಾರೆ ಸನ್ಮಾನ ಮಾಡ್ತಾರೆ ಅಂತ ಓದಿದೆಯಾ? ನನಗೆ ಅದೆಲ್ಲ ಬೇಕಾಗಿಲ್ಲ, ನನ್ನ ಸೇವೆ ಎಷ್ಟು ಮಾಡಿ. ನೋಡಿ, ವಿಭೀಷಣ ರಾಮದೇವರ ಸೇವೆನೇ ಜಾಸ್ತಿ ಮಾಡಿಲ್ಲ, ಹನುಮಂತ ದೇವರು ಜಾಸ್ತಿ ಸೇವೆ ಮಾಡಿದ್ರು ಮೊದಲಿನಿಂದ. ಅದಕ್ಕೆ ಹನುಮಂತ ದೇವರನ್ನ ರಾಮದೂತ ಅಂತ ಕರೆದಿದ್ದಾರೆ ಹೊರತು ವಿಭೀಷಣನ ಕರೆದಿಲ್ಲ. ಯಾಕೆ ಅವ್ನು ಏನು ಸೇವೆನೇ ಮಾಡಿಲ್ಲ, ಏನು ಸೇವೆ ಮಾಡ್ಯಾನ. ಆಮೇಲೆ ರಾಜ ಕೊಟ್ಟ ಅಲ್ಲಿ ಸ್ವಸ್ಥ ಕೂತ್ಕೊಂಡ್ಬಿಟ್ಟ ಅಷ್ಟೇ. ಅದರ ಪರಮಾತ್ಮನಿಗೆ ಪ್ರಿಯವಾದದ್ದು ಯಾವುದು ಅಂದರೆ ನನ್ನ ಕೈಂಕರ್ಯ, ನನ್ನ ಸೇವೆ ಮಾಡಬೇಕು, ಅದು ಶ್ರದ್ಧೆಯಿಂದ ಮಾಡಬೇಕು, ಏನೋ ಬೇಕಾಬಿಟ್ಟು ಮಾಡಿಬಿಡೋದು, ಅವ ಪರಮಾತ್ಮ ಒಲಿತಾನೆ. ಹಾಗೆ ಇಲ್ಲೂ ಕೂಡ ನೋಡಿ, ಆ ಭಗವಂತನ ಮಹಿಮೆ ಈ ಥರ ಇರ್ತಕ್ಕಂಥದ್ದು. ಹೀಗೆ ಆ ಪರಮಾತ್ಮ ತಾನೇ ಎಲ್ಲ ಮಥನ ಮಾಡಿ ಆ ರುದ್ರದೇವರಿಗೆ ವಿಷಪಾನ ಮಾಡಿಸಿದಾಗ ಅದು ಯಚ್ಚಕಾರ ಗಲೆ ತತ್ಯ ತತ್ಯ ಸಾಧೋರ್ವಿಭೂಷಣಂ, ಅದು ಇಲ್ಲೇ ನೀಲಕಂಠ ಅಂತ ಆಗುತ್ತೆ. ಆಮೇಲೆ ತಲೆ ನೋಯ್ತಾ ಇದೆ, ವಿಷ ಒಳಗಡೆ ಹೋದಾಗ ಹಾವು ಕಚ್ಚಿದ್ರೆ ಹೆಂಗೆ ಆಗಬೇಕು ಹಂಗೆ ಆಗ್ಬಿಟ್ಟಿದಪ್ಪ. ಇವರೇ ಬೇಡ ಅಂತ ಇರ್ಲಾರ್ದು ಇರುವೆ ಬಿಟ್ಕೊಂಡಂಗೆ ವಿಷ ಕುಡಿದ್ಬಿಟ್ಟಿದ. ಪಾರ್ವತಿ ಬೇಡ ಅಂದ್ರೆ ಕೇಳಿ. ಆಮೇಲೆ ಅವಾಗ ತಲೆನೋವು ಆಗ್ತಾ ಇದೆ ಅಂದರೆ ಗಂಗೆಯನ್ನು ಧಾರಣೆ ಮಾಡಿ, ಆಮೇಲೆ ಚಂದ್ರನನ್ನು ಇಟ್ಕೊಂಡು, ಆಮೇಲೆ ಧಾರಾತೀರ್ಥ ಅಂತ ಬಂದು ಏನಾದರೂ ಹೋಗಲಿಲ್ಲ. ಕೊನೆಗೆ ಬ್ರಹ್ಮದೇವರು ಬಂದು ಹೇಳಿದರು, ರುದ್ರದೇವರೇ ಅಚ್ಯುತ ಅನಂತ ಗೋವಿಂದ ಅಂತ ನಾಮಶ್ರೀ ಜಪ ಮಾಡಿ ನಿಮ್ಮ ತಲೆನೋವು ಹೋಗುತ್ತೆ. ಅವತ್ತಿನಿಂದ ಅಚ್ಯುತ ಅನಂತ ಗೋವಿಂದ ರಾಮ ಮಂತ್ರ ಜಪ ಶುರು ಮಾಡಿ. ಆದ್ದರಿಂದ ರುದ್ರದೇವರಿಗೆ ಇಬ್ಬರು ದೇವತೆಗಳು, ಒಂದು ನರಸಿಂಹದೇವರು, ರಾಮದೇವರು. ಅವರು ತ್ರಿನೇತ್ರ ನರಸಿಂಹ, ರಾಮದೇವರು ಯಾವಾಗ. ಅದಕ್ಕೆ ತನ್ನ ಹೆಂಡತಿಗೆ ಮಕ್ಕಳಿಗೆಲ್ಲ ಶ್ರೀರಾಮ ರಾಮ ರಾಮೇತಿ ಅದನ್ನು ಉಪದೇಶ ಕೊಟ್ಟಿದ್ದಾರೆ. ಇವತ್ತು ನಾವು ಇದಕ್ಕೆ ಹೋದರೆ, ಕಾಶಿಗೆ ಹೋದರೆ ಅಲ್ಲಿ ಸಾಯಿ ವ್ಯಕ್ತಿಗಳಿಗೆ ರುದ್ರದೇವರು ಕಿವಿಯಲ್ಲಿ ಬಂದು ರಾಮ ತಾರಕ ಮಂತ್ರ ಉಪದೇಶ ಮಾಡ್ತಾರೆ. ನೀವು ಇದನ್ನು ಕೇಳಿ ಮುಂದೆ ಮೋಕ್ಷ ಪಡಿತೀರ. ಹಾಗಾಗಿ ರುದ್ರದೇವರು ಆ ರೀತಿಯಾಗಿ ಕೊನೆಗೆ ನೀಲಕಂಠ ಆಗ್ಬಿಡ್ತಾರೆ. ಮತ್ತು ಮಥನ ಮಾಡಿದಾಗ ಅನೇಕ ವಸ್ತುಗಳೆಲ್ಲ ಬಂದಿದೆ. ಅದರಲ್ಲಿ ಕುದುರೆ, ಉಚ್ಚೈಶ್ರವ, ಆಮೇಲೆ ಆನೆ ಐರಾವತ, ಆಮೇಲೆ ಅಲ್ಲಿ ಮತ್ತೆ ಬಂತು ದೈತ್ಯರ ತೊಗೊಂಡ್ಬಿಟ್ರು. ಆಮೇಲೆ ಮತ್ತೆ ಅಲ್ಲಿ ಏನು ಬಂತು ಅಂದರೆ ಲಕ್ಷ್ಮೀದೇವಿ ಬರ್ತಾರೆ. ತತಶ್ಚ ವಿರಭೂತ್ ಸಾಕ್ಷಾತ್ ಶ್ರೀರಮಾ ಭಗವತ್ ಪ್ರಿಯ. ಮಹಾಲಕ್ಷ್ಮೀ ದೇವಿ ಅಂದರೆ ತತಶ್ಚ ಆವಿರಭೂತ್ ಸಾಕ್ಷಾತ್ ರಮ, ಏನು ಆವೇಶ ಅಂಶ ಅಲ್ಲ, ಸಾಕ್ಷಾತ್ ಲಕ್ಷ್ಮೀದೇವಿನೇ ಬಂದ್ಬಿಟ್ಟಿದ್ದಾರೆ. ಯಾಕಂದ್ರೆ ಲಕ್ಷ್ಮೀದೇವಿ ಅನಾದಿ ಕಾಲದಿಂದ ಪರಮಾತ್ಮನ ಹೆಂಡತಿ ಆಗಿದ್ದರೂ ಕೂಡ ಯಾವನಿಗೆ ಗೊತ್ತಿದೆ? ನಾವು ಹುಟ್ಟಿದ ಮೇಲೆ ಲಕ್ಷ್ಮೀದೇವಿಗೆ ನಾರಾಯಣ ಮದುವೆ ಆಗಿದ್ದು ನಾವು ನೋಡಿವಾ? ಇಲ್ಲ. ಅದಕ್ಕೆ ಪರಮಾತ್ಮ ಏನು ಮಾಡಿದ, ನೀನು ಸಮುದ್ರ ಮಥನದಲ್ಲಿ ಮತ್ತೆ ಅವತಾರ ಮಾಡಿ ದೇವತೆಗಳಿಗೆ ಬಂದಂತೂ ಆಯಿತು, ನಾವು ನೀವು ಮದುವೆ ಮಾಡ್ಕೊಂಡು ಅಂದ್ಬಿಟ್ಟು ಆವಾಗ ಮತ್ತೆ ದೇವರು ಮತ್ತೆ ಲಕ್ಷ್ಮೀ ದೇವಿದ ಮದುವೆ ಎಲ್ಲ ನೋಡ್ಲಿಕ್ಕೆ ಅವಕಾಶ ಆಯ್ತು. ಇದು ಹೋದ್ರೆ ಅನಾದಿ ಕಾಲದಿಂದ ಲಕ್ಷ್ಮೀ ದೇವರ ಹೆಂಡತಿ, ಅನಾದಿ ಕಾಲದಿಂದ ಪರಮಾತ್ಮ ಅವಳಿಗೆ ಪತಿ ಅಂದರೆ ನೋಡಿದ್ದವನ. ಅದಕ್ಕೆ ದೇವರು ಈ ಥರ ಆಟ ಮಾಡಿ ನೀನು ಅವತಾರ ಮಾಡೋದ್ಬಿಟ್ಟು ತತಶ್ಚ ವಿರಭೂತ್ ಸಾಕ್ಷಾತ್ ಶ್ರೀ ರಮಾ ಭಗವತ್ ಪ್ರಿಯ. ಏನು ಮಿಂಚಿನಂತೆ ಫಳ 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 ಹೊಳಿತಾ ಬರ್ತಾ ಇದೆ ಲಕ್ಷ್ಮೀ ದೇವಿ ಇದ್ರೆ ಆಗಿ. ಅದಕ್ಕೆ ಸಂಪತ್ತಿದ್ದವರು ಫಳ 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 ಹೊಳಿತಿರ್ತಾರೆ, ಸಂಪತ್ತಿಲ್ಲದೆ ಇದ್ದವರೆಲ್ಲ ಪಾಪ ಬಾಡೋಗ್ಬಿಟ್ಟಿರ್ತಾರೆ. ಈಗ ತಿನ್ನಲಿಕ್ಕೆ ಇರೋದಿಲ್ಲ, ಏನು ಹೊಳೆಯೋದೇ ಮತ್ತೆ ಏನು ಕೂಡ. ಹಾಗಾಗಿ ಲಕ್ಷ್ಮೀದೇವಿ ಅವತಾರಲ್ಲಿ ಆಗ್ಬಿಟ್ಟಿದೆ. ಆವಾಗ ವರುಣದೇವರು ಲಕ್ಷ್ಮೀದೇವಿಗೆ ಮಾಲೆ ಕೊಟ್ಬಿಟ್ಟಿದ್ದಾರೆ. ಅಮ್ಲಾನ ಪದ್ಮ ಜಲಜಾಯತಾಕ್ಷಿ. ಆ ಒಂದೊಂದು ಹೂಗಳು ಬಾಡದೇ ಇರತಕ್ಕಂಥ ಹೂಗಳು. ಇವೆಲ್ಲ ನಾವು ಹೂ ತಂದ್ರೆ ತರದರಾಗೆ ಅರ್ಧ ಬಾಡಿ ಹೋಗ್ಬಿಟ್ಟಿರ್ತಾವೆ ಎಲ್ಲ. ಆ ಸಂದರ್ಭದಲ್ಲಿ ಪರಮಾತ್ಮನ ಕೊರಳಿಗೆ ಹಾಕುವ ಮುಂಚೆ ಒಬ್ಬೊಬ್ಬರನ್ನು ನೋಡ್ತಾ ಇದ್ದಾಳೆ ಆಕೆ. ಬ್ರಹ್ಮದೇವರನ್ನು ನೋಡಿದ್ದು, ಬ್ರಹ್ಮ ಯಾವಾಗಲೂ ಜಪ ವೇದ ಪಾಲನೆ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದ್ದಾನೆ, ನಾವು ವೈದಿಕ ಗಂಡ ನನ್ನ ಬಿಟ್ಬಿಟ್ರಂತೆ. ಆಮೇಲೆ ಇವರು ವಾಯುದೇವರು ಜಪ ಮಾಡ್ತಾ ಇರ್ತಾರೆ, ಹಂಸ ಮಂತ್ರ ಜಪ ಯಾವಾಗ ಅವರು ಬೇಡ ಅಂದ್ಬಿಟ್ಟು. ಸೂರ್ಯಚಂದ್ರ ಇದ್ರಲ್ಲಿ ಹೋಗ್ತಾರೆ, ಓಡಾಡ್ತಾ ಇರ್ತಾರೆ ಬರೀ. ಆದ್ರಿಂದ ನಿತ್ಯ ಪ್ರವಾಸಿ ಆದವನು ಮನೆ ಮಾಡ್ಕೊಂಡ್ಬಿಟ್ರೆ ಅವನು ಇಲ್ಲಿ ಬಂದಿದ್ದಾನೆ ಅಲ್ಲಿದ್ದೇನೆ ಇವಳು ಪಾಪ ಹೆಣ್ಣಿದ ಮನೆಯಲ್ಲಿ ಕೂತ್ಕೊಂಡ್ಬಿಟ್ರೆ. ಆದ್ರಿಂದ ಸೂರ್ಯ ಪರ್ಯಟನ ಪ್ರಿಯ. ಆಮೇಲೆ ಸ ಭಗವಾನ್ ವ್ಯಾಪಾರ ಭಾರ ಕುಲಹ. ಇಂದ್ರದೇವರೆಲ್ಲ ಸಂಪತ್ತಿದೆ, ಅವನು ಕುರ್ಚಿ ಅಲ್ಲಾಡ್ತಾ ಇರುತ್ತೆ. ಅವಾಗ ಯಾರು ಬಂದು ಹೇಳಿದ್ದಾರೋ ಏನ್ ಬಿದ್ದು ಹೋಗ್ತೀನಿ ಏನು ಅಂತ. ಕೊನೆಗೆ ಎಲ್ಲರನ್ನ ಮಹಾಲಕ್ಷ್ಮೀ ದೇವಿ ಒಬ್ಬರೇ ಪತಿಂ ನಿರಪೇಕ್ಷ ವೀಕ್ಷಿತಂ. ಎಲ್ಲರೂ ಕೂಡ ಲಕ್ಷ್ಮೀ ದೇವರು ಬಯಸ್ತಾ ಇಲ್ಲ. ಬ್ರಹ್ಮದೇವರು ನಂಗೆ ಅಧಿಕಾರ ಬೇಕು, ಲಕ್ಷ್ಮೀ ನೀನು ನಂಗೆ ಸಂಪತ್ತು ಬೇಕು, ವಾಯುದೇವರು ಇನ್ನೊಂದೆಲ್ಲ ಕೇಳ್ತಿದ್ದಾರೆ. ಆವಾಗ ಲಕ್ಷ್ಮೀ ದೇವಿ ಯಾರು ನನ್ನನ್ನು ಬಯಸ್ತಾ ಇಲ್ಲ ಅಂದ್ರೆ ಪರಮಾತ್ಮ ಒಬ್ಬ ಮಾತ್ರ ಲಕ್ಷ್ಮೀ ದೇವಿ ಕಡೆ ತಲೆ ಆಗ್ತಾ ಇಲ್ಲ ಅಂತೆ. ಯಾಕಂದ್ರೆ ಅವಳಿಗೆ ಲಕ್ಷ್ಮೀ ದೇವಿಯಿಂದ ಆಗಬೇಕಾದ್ದೇನೂ ಇಲ್ಲ, ಅವಳಿಂದ ಏನು ಬೇಕಾಗಿಲ್ಲ. ಆವಾಗ ನಿರಪೇಕ್ಷಂ ಈಪ್ಸಿತಂ ರಮಾ ವೌರೇ ಯದೂನಾಂಪತಿ. ಪರಮಾತ್ಮನ ಹತ್ರ ಹೋದ್ರ ಕೊಳ್ಳಿಗೆ ಮಾಲೆ ಹಾಕ್ಬಿಟ್ಲು, ಆ ದೇವರ ಪಕ್ಕದಲ್ಲಿ ಬಂದಿರುತ್ತೆ. ಆವಾಗ ಪರಮಾತ್ಮ ಎದೆಯಲ್ಲೇ ಲಕ್ಷ್ಮೀ ದೇವಿನ ಇಟ್ಕೊಂಡ್ಬಿಟ್ಟ. ಯಾಕೆ ಅಂದ್ರೆ ಲಕ್ಷ್ಮೀ ದೇವಿ ಬಂದ್ ಕೂಡಲೇ ಹೇಳಿದ್ರು, ರೀ ನನಗೊಂದು ಮನೆ ಬೇಕು, ಯಾವುದೋ ಗೋಡೆ ಸಿಮೆಂಟ್ ಇರೋದು ಕಬ್ಬಣದ್ದಲ್ಲ, ನನ್ನಂತೆ ಅಪ್ರಾಕೃತವಾದ ಮನೆ ಬೇಕು. ಅದು ಪರಮಾತ್ಮ ಹೃದಯ ಕೊಟ್ಟು
ಪರಮಾತ್ಮ ಅಪ್ರಾಕೃತ, ಅವನ ಹೃದಯ ಅಪ್ರಾಕೃತ. ಅವತ್ತಿನಿಂದ ಶ್ರೀವತ್ಸ ಅಂತ ಪರಮಾತ್ಮ. ಭಾಗವತ ಅದನ್ನು ಹೇಳ್ತಾ ಇದೆ. ಸತ್ಯಾಹ ಶ್ರಿಯಃ ತ್ರಿಜಗತಃ ಜನಕೋ ಜನನ್ಯ ವಕ್ಷೋಧಿವಾಸಮಕರೋತ್ ಪರಮಂ ವಿಭೂತೆ ಸ್ತ್ರೀ ಸ್ವಾ ಪ್ರಜಾ ಸಕರುಣೇನ ನಿರೀಕ್ಷಣೇನ ಯತ್ರ ಇದಯತ ಸ್ಥಿತಃ. ಆ ಸಮಯದಲ್ಲಿ ಪರಮಾತ್ಮನ ಎದೆಯಲ್ಲಿದ್ದ ಎಲ್ಲ ದಿಕ್ಪಾಲಕರನ್ನು ನೋಡಿದಾಗ ಅವರು ಮರಳಿ ಸಂಪತ್ತು ಬಂದರು. ಎಲ್ಲ ತ್ರಿಭುವನ ಐಶ್ವರ್ಯ ಭಾರಿ ಸಂಪತ್ತು ಬಂದರು. ಆವಾಗ ಪರಮಾತ್ಮ ಹೇಳಿದ, ನಮ್ಮಿಬ್ಬರನ್ನು ನೀವು ಮದುವೆ ಮಾಡ್ತಿದ್ದಕ್ಕೆ ನಿಮಗೆ ಸ್ವೀಟ್ ಕೊಡ್ತೇನೆ, ಅದು ಯಾವುದು ಹೋಳಿಗೆ ಗಿಳಿಗೆ ಅಲ್ಲ, ಅಮೃತನೇ ಕೊಡ್ತೀನಿ ಅಂತ. ಕೆಲವು ಕೇಳ್ತಾರೆ, ಏನ್ರಿ ಯಾವ ಮದುವೆ ಯಾವ ಸ್ವೀಟು ಅಂತ. ಹೋಳಿಗೆ ಹಾಕಿಸ್ತೇನಪ್ಪ, ಹೋಳಿಗೆ ಅಲ್ಲಲ್ಲ ಅಮೃತನೇ ಕೊಟ್ಬಿಡಿದ. ಅಮೃತ ಅಲ್ಲಿ ಧನ್ವಂತರಿ ಬಂದ್ಬಿಟ್ಟಿದ್ದಾನೆ, ಅಮೃತ ಕಲಶ ಕೈಲಿ ಹಿಡ್ಕೊಂಡಿದ್ದಾನೆ. ಅವ ದೈತ್ಯರೆಲ್ಲ ಕಲಶ ಕಸ್ಕೊಂಡ್ಬಿಟ್ರು. ಯಾಕೇನು ನಾವೇ ಮೊದಲು ಕುಡಿಬೇಕು ಅಲ್ಲರಿ. ಪರಮಾತ್ಮ ಬಿಟ್ನೇನ್ರಿ, ಗಟ್ಟಿ ಗಡ್ಕೋಬೇಕೋ ಬೇಡ, ಪರಮಾತ್ಮ ಲೂಸು ಬೇಕು ಅಂತ ಬಿಟ್ಟಿದ್ದಂತೆ. ಯಾಕಂದ್ರೆ ಜಗಳ ಆಡ್ಲಿ ಆಮೇಲೆ ನಮ್ಮ ಹತ್ರನೇ ಬರಲಿ ಅಂತ. ಇಲ್ಲ ಅಂದ್ರೆ ದೇವ್ರ ಕೈಲಿ ಇರೋದನ್ನ ಯಾರು ಕಿತ್ಕೊಳಿಕ್ಕಾಗತ್ತೆ? ಒಂದು ಸಣ್ಣ ಮಗನ ಕೈಲಿ ಚಾಕ್ಲೇಟ್ ಕೊಟ್ರೆ ಅದೇ ಕೊಡಲ್ಲ, ಬಿಗಿ ಹಿಡ್ಕೊಂಡ್ಬಿಟ್ರೆ ಬೆರಳು ಮುರಿತಾವಲ್ಲಿ ಕೈ ಚಾಕ್ಲೇಟ್ ಹೊರ ಬರಲ್ಲ, ಅದು ಅಷ್ಟು ಬಿಗಿ ಹಿಡ್ಕೊಂಡ್ಬಿಟ್ಟಿರ್ತ ಮಗು. ಪರಮಾತ್ಮ ಹೆಂಗ್ ಬಿಡ್ತಾನೆ? ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ತಾತ್ಪರ್ಯ ಇದೆ, ಸತ್ಯಚ್ಯುತಾನ್ ಕಾರಯಿತು ವಧಾಯ. ಇವರೆಲ್ಲ ಕಸ್ಕೊಂಡು ಹೋಗ್ಬೇಕು, ನಿಯಮ ಮುರಿಬೇಕು, ಆಮೇಲೆ ನಾನು ಮೋಹಿನಿ ಬಂದಾಗ ನನ್ನ ಕೈಯಲ್ಲಿ ಕೊಡ್ಬೇಕು. ಇಷ್ಟು ಪರಮಾತ್ಮನ ಒಂದು ಸಂಕಲ್ಪ. ಆವಾಗ ಅವರಲ್ಲಿ ಅಹಂ ಪೂರ್ವಂ ನಾಹಂ ಪೂರ್ವಂ ಜಗಳ ಶುರುವಾಗುತ್ತೆ. ಅವರು ಮೊದಲೇ ಜಗಳ ಗಂಟು. ಯಾಕೆ ಅಂದ್ರೆ ಕೆಲವು ಸಮುದಾಯದವರು ಇದ್ದಂಗೆ ಒಂದು ಹಿಂದೂಗಳ ಮೇಲೆ ಜಗಳ ತೆಗಿತಾರೆ, ಹಿಂದೂಗಳು ಸಿಗಲ್ಲ ಅವರವರೇ ಜಗಳ ಆಡ್ತಾ ಇರ್ತಾರೆ. ಹಂಗೆ ಈ ದೈತ್ಯರ ಸ್ವಭಾವನ ಹಾಗೆ. ಅವರೇ ನಂಗೆ ಕೊಡೋ ಅಂತ ಅವನು, ನಿಂಗೆ ಕೊಡಲ್ಲ ಅಂತ ಅವನು, ಕೊನೆಗೆ ಏನ್ ಮಾಡ್ಬೇಕಪ್ಪ ಅಂತ ಬಲಿ ಅದನ್ನ ಹಿಡ್ಕೊಂಡು ಓಡ್ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ದೇವತೆಗಳೆಲ್ಲ ಪಾಪ ಗಾಬರಿ ಕೂತ್ಬಿಟ್ಟವ್ರು. ನಮ್ಗೆ ಏನು ಅಮೃತ ಸಿಗೋದೇ ಇಲ್ಲ, ಇನ್ನ ಸತ್ವಿ ನಾವು ಅನ್ಕೊಂಡ್ಬಿಟ್ರೆ ಅವ್ರ ಪಾಪ ಅವ್ರ ಜೊತೆ ಗಲಾಟೆ ಮಾಡೋ ಶಕ್ತಿ ಇಲ್ಲ. ಆವಾಗ ಏನ್ ಮಾಡಿದ ಪರಮಾತ್ಮ, ಇವ್ರ ಕಥೆ ನೋಡಿದ ತಕ್ಷಣದಲ್ಲಿ ಮೋಹಿನಿ ರೂಪ ಸ್ವೀಕಾರ ಮಾಡಿದ್ರು. ನೋಡಿ, ಪರಮಾತ್ಮನಿಗೆ ಸ್ತ್ರೀ ರೂಪ ಇದೆ, ಪುರುಷ ರೂಪ ಇದೆ. ಅದು ಬಿಟ್ರೆ ದೇವರಿಗೆಲ್ಲ ಹಂಗಿಲ್ಲ ರೀ. ಬ್ರಹ್ಮದೇವರೆಲ್ಲ ಹೆಣ್ಣಾಗಿದ್ದಿದೆಯಾ, ರುದ್ರದೇವರು ಹೆಣ್ಣಾಗಿದ್ದಾರೆ, ಯಾವ ದೇವತೆಗಳಿಗೂ ಆ ಥರ ಇಲ್ಲ. ಓನ್ಲಿ ಒಂದು ಪರಮಾತ್ಮನಿಗೆ ಮಾತ್ರ. ಅದಕ್ಕೆ ನಮ್ಮ ಮಧ್ವಾಚಾರ್ಯರು ಆ ಪರಮಾತ್ಮನಿಗೆ ರೂಪ ಇದೆ ಅಂತ ನೀವು ನೆನೆಸ್ಕೊಳ್ಳಿ ಅಂತ ಹೇಳಿ ಅವರು ಕೃಷ್ಣನನ್ನ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಪ್ರತಿ ಶುಕ್ರವಾರ ಮೋಹಿನಿ ದೇವರಿಗೆ ನಾರಾಯಣ ರೂಪ ಮಾಡಿದ್ದರು. ಯಾಕೆಂದ್ರೆ ನಮ್ಮ ಸ್ವಾಮಿಗೆ ಇಡೀ ಸ್ತ್ರೀ ರೂಪ ಇದೆ, ಅವನು ಪುರುಷ ರೂಪ ಇದೆ. ಯಾಕೆ ಅಂದ್ರೆ ಹೆಣ್ಣು ಮಕ್ಕಳಿಗೆ ಬಿಂಬನಾಗಲಿಕ್ಕೆ ಸ್ತ್ರೀ ರೂಪದಿಂದ, ಗಂಡಸರಿಗೆ ಬಿಂಬನಾಗಲಿಕ್ಕೆ ಪುರುಷ ರೂಪದಿಂದ. ಪರಮಾತ್ಮ ಗಂಡಸರಿಗೆ ಗಂಡು ರೂಪದಿಂದ ಬಿಂಬ ಆಗ್ತಾನೆ, ಹೆಣ್ಮಕ್ಳಿಗೆ ಹೆಣ್ಣು ರೂಪದಿಂದ. ಯಾಕೆ ಅಂದ್ರೆ ಗಂಡಸರಿಗೆಲ್ಲ ಸ್ತ್ರೀ ರೂಪದಿಂದ ಬಿಂಬನಾದರೆ ಎಲ್ಲಾದ್ರೂ ಅವ್ರ ಮನಸ್ಸು ವಿಕಾರ ಆಗಿ ಈ ಸ್ತ್ರೀ ಎಷ್ಟು ಚೆನ್ನಾಗಿದ್ದಾಳೆ ಅಂತ ಮೋಹ ಬಂದ್ಬಿಟ್ರೆ, ಭಕ್ತಿ ಮಾಡೋ ಬದಲು ವ್ಯಾಮೋಹ ಬಂದ್ಬಿಟ್ರೆ ಆಮೇಲೆ. ಅದಕ್ಕೆ ಪರಮಾತ್ಮ ಏನ್ ಮಾಡಿದ್ರೆ, ನೀವು ಗಂಡಸರು ನಾನು ಗಂಡಸಾಗೆ ಬಿಂಬ, ಹೆಣ್ಣು ಮಕ್ಕಳಿಗೆ ಹೆಣ್ಣು ರೂಪದಿಂದ ಬಿಂಬ. ಅದಕ್ಕಾಗಿ ಪರಮಾತ್ಮ ಮೋಹಿನಿ ಆದ್ಕೊಳ್ಳೆ ಪರಮಾತ್ಮ ಏನು ವಯ್ಯಾರದಿಂದ ಬರ್ತಾ ಇದ್ದಾನೆ. ಲಕ್ಷ್ಮೀದೇವಿನ ಕರೆದ, ನಾವಿಬ್ರು ನಿಂತ್ಕೊಳ್ಳೋಣ, ಯಾರು ಚಂದ ಇದ್ದಾರೆ ನೋಡಿ ತೀರ್ಮಾನ ಆಗ್ಲಿಲ್ಲ. ಲಕ್ಷ್ಮೀದೇವಿಗಿಂತ ಸೌಂದರ್ಯ ಅದ್ಭುತ ಪರಮಾತ್ಮ. ಆವಾಗ ಲಕ್ಷ್ಮೀದೇವಿ ಹೇಳಿದ್ದು, ಸೌಂದರ್ಯದಿಂದ ರೀ ನನ್ನನ್ನು ಗೆದ್ದಿರ್ಬೋದು, ಆದ್ರೆ ಒಂದು ತಿಳ್ಕೊಳ್ಳಿ, ನನಗೆ ಪರಮಾತ್ಮ ಒಬ್ಬ ಗಂಡ ಇದ್ದಾನೆ, ನಿನಗ್ಯಾರು ಗಂಡ ಅಂತ ಹೇಳಿದ ಲಕ್ಷ್ಮೀದೇವಿ. ಪರಮಾತ್ಮ ಅಂದ, ಸುಂದರ ನನಗೆ ಯಾರು ಗಂಡ ಇಲ್ಲ, ನಾನೇ ಜಗದ ಉದ್ದಂಡ ಆಗ್ಬಿಡ್ತಾರೆ. ದೇವ್ರು ಯಾರಿಗೆ ಗಂಡ ಆಗ್ತಾರೆ? ಅವನೇ ಜಗತ್ತಿಗೆಲ್ಲ ಉದ್ದಂಡ, ಅವನೇ ಸರ್ವಸ್ವಾಮಿ. ಅವನಿಗೆ ಮತ್ತೊಬ್ಬರ ಗಂಡ ಇಲ್ಲ, ಇನ್ನೊಬ್ಬರ ಗಂಡ ಇದ್ರೆ ಇವನು ಹೆಂಡತಿ ಆಗ್ಬಿಡ್ಬೇಕಾದ್ರೆ. ಪರಮಾತ್ಮ ಗಂಡ, ಎಲ್ಲಾರಿಗೂ ಗಂಡ. ಲಕ್ಷ್ಮೀದೇವಿ ಅಂದು, ಸುಮ್ಮನೆ ಸಾಕು, ನನಗಿಂತ ದೊಡ್ಡ ಸೌಂದರ್ಯ ತಗೊಂಡು ನನ್ನನ್ನು ಗೆದ್ದದ್ದು ಅಷ್ಟರಲ್ಲೇ ಇದೆ, ನನಗೆ ನಾರಾಯಣ ಗಂಡ, ನಿಮ್ಗೆ ಯಾರು ಗಂಡ ಅಂತ ಕೇಳಿದ್ರು. ಇಲ್ಲಿ ಬಿಡಮ್ಮ, ಆ ವಿಷಯ ನಾ ಸೋತಿದ್ಬಿಟ್ಟ ಪರಮಾತ್ಮ. ಯಾಕಂದ್ರೆ ತೋರ್ಸಂಗಿಲ್ಲ ಇನ್ನೊಬ್ಬ ಗಂಡನ. ಇದು ಲಕ್ಷ್ಮೀನಾರಾಯಣನ ಅವನ ಸ್ವಾಮಿ, ನಿನಗೆ ಗಂಡ ಇಲ್ಲದೆ ಇದ್ರು ನೀನು ಸ್ವತಂತ್ರ ಸರ್ವೋತ್ತಮ, ಆದ್ರಿಂದ ಇನ್ನೊಬ್ಬ ಗಂಡ. ನಾನು ಅಸ್ವತಂತ್ರಳು, ನಿನ್ನ ಅಧೀನ, ನಿನ್ನ ಪತ್ನಿ, ನನಗೆ ನೀನೇ ಗಂಡ. ಆದ್ರೆ ಒಂದು ವಿಷಯದಲ್ಲಿ ನೀನೇ ನನ್ನ ಹತ್ರ ಸೋಲ್ಬೇಕು. ಪರಮಾತ್ಮ ಅಂತ, ಇದು ನನ್ನ ಸೋಲಲ್ಲ, ನನ್ನ ಗೆಲುವಿನ ವಿಜಯ ಧ್ವಜ ಅಂತ ಪರಮಾತ್ಮ. ಯಾಕೆಂದ್ರೆ ನನ್ನ ಗಂಡ ಇಲ್ಲ ಅನ್ನೋ ದೊಡ್ಡ ವಿಷಯ ಅಲ್ಲ. ಎಲ್ಲಾರು ಕೇಳಿದ್ರೆ ನಿಮ್ಗೊಬ್ಬರ ಬಾಸ್ ಇದ್ದೇ ಇರ್ತಾರೆ. ಬಾಸಿಗೆ ಬಾಸ್ ಪರಮಾತ್ಮ, ಸ್ವತಂತ್ರರಿಗೆ ಸ್ವತಂತ್ರ. ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ಸ್ವತಂತ್ರೋ ಭಗವಾನ್ ವಿಷ್ಣು, ಅವನೊಬ್ಬನೇ ಸ್ವತಂತ್ರ, ಅವನಲ್ಲಿ ಮಿಂಚಿದವರು ಯಾರು ಕೂಡ ಅದು ಇಲ್ಲವೇ ಇಲ್ಲ. ಹೀಗೆ ಮೋಹಿನಿ ಪರಮಾತ್ಮ ಅಮೃತ ಬಳಸೋದಕ್ಕೆ ಬರ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ದೇವತೆಗಳು ದೈತ್ಯರು ಒಟ್ಟಿಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ. 4 ಜನ ದೇವತೆಗಳು, 4 ಜನ ಮಧ್ಯದಲ್ಲಿ ದೈತ್ಯರು ಎಲ್ಲ ಒಟ್ಟೊಟ್ಟಿಗೆ ಕೂತ್ಕೊಂಡ್ಬಿಟ್ಟಿದ್ದಾರೆ. ಪರಮಾತ್ಮ ಬಂದ, ಮೋಹಿನಿ ಅಮೃತ ಕಲೆ ಇಟ್ಕೊಂಡು, ಏನು ಹಿಂಗೆ ಕೂತಿದ್ರಲ್ಲ, ಏನು ಸರಿಯಾಗಿ ಕೂತೀವಲ್ಲ ಅಂದ್ರೆ ಅವ್ರು ಹಂಗಲ್ಲ. ಕೃತ್ವಾ ಪೃಥಕ್ ಪೃಥಕ್ ಪಂಕ್ತಿ
ಎರಡು ಬೇರೆ ಬೇರೆ ಪಂಕ್ತಿ ಮಾಡಿ. ಈ ಸಮಾರಂಭದಲ್ಲೇ ಮದುವೆ ಸಮಾರಂಭದಲ್ಲೇ ಮಡಿ ಪಂಕ್ತಿ ಮೈಲಿಗೆ ಪಂಕ್ತಿ ಇರ್ತದಲ್ಲ ಹಾಗೆ. ಮೈಲಿಗೆ ಪಂಕ್ತಿ ಎಲ್ಲ ಬಫೆ ಎಲ್ಲ ಏನು ಟೇಬಲ್ ಮೀಲ್ಸ್ ಎಲ್ಲ. ಈ ಮಡಿ ಪಂಕ್ತಿ ರಾಯಬಡದಲ್ಲಿ ಬರೆಸ್ಬಿಟ್ಟಿದ್ದಾರೆ, ಅನ್ನ ಸಾರು ಒಂದು ಚಟ್ನಿ ಪಲ್ಯ ಪಾಯಸ ಅಷ್ಟೇ. ಇಲ್ಲಿ ಕೂತವ್ರಿಗೆಲ್ಲ ಏನು ಚಿರೋಟೆ ಏನು ಮತ್ತೊಂದೇನು ಹೋಳಿಗೆ ಏನು. ಪರಮಾತ್ಮ ಹೇಳಿದ ದೇವತೆಗಳದ್ದು 2 ಸಾಲು, ಈ ಕಡೆ ದೈತ್ಯರದ್ದು 2 ಸಾಲು, ಆ ಥರ ಮಾಡಿ. ನಿಮ್ದೆಲ್ಲ ಬೇರೆ ಬೇರೆ ಇರಬೇಕು. ಯಾಕಂದ್ರೆ ದೈತ್ಯರು ತಾಮಸ, ದೇವತೆಗಳು ಸಾತ್ವಿಕ, ಎರಡನ್ನು ಬೇರೆ ಬೇರೆ ಇರಬೇಕು. ಹಾ, ಹಂಗೆಲ್ಲ ಬೆಳಕಿಲ್ಲ. ಈ ಪ್ಯಾಂಟ್ ಹಾಕೊಂಬಂದ್ರೆ ಯಾರಾದ್ರೂ ಆಚಾರ ಪಡ್ತಾರೆ, ದಬ್ಬರೆ ಮೊದಲು ಅವನ ಅಂತಾರ ಅವ್ರು. ಯಾಕಂದ್ರೆ ಪ್ಯಾಂಟ್ ಹಾಕೊಂಬಂದಿಯಲ್ಲ ಅದಕ್ಕೆ ಬರಬಾರ್ದು ನೀನು. ಅವಾಗ ಆಯ್ ಸ್ವಾಮಿ ಅಂತೆಲ್ಲ ಮತ್ತೆ 2 ಪಂಕ್ತಿ ಮಾಡಿದ್ರು. ಅವರೆಲ್ಲ ಸ್ನಾನ ಮಾಡಿ ಪವಿತ್ರ ಆಗಿದ್ದಾರೆ, ಎಲ್ಲ ಧೂಪ ಹಾಕಿದ್ದಾರೆ. ಪರಮಾತ್ಮ ದೇವತೆಗಳ ಸಾಲಿನಲ್ಲಿದ್ದಾನೆ, ಅಮೃತ ಕಲಶ ಹಿಡ್ಕೊಂಡು ಮೋಹಿನಿ ರೂಪದಿಂದ. ತಕ್ಷಣ ದೈತ್ಯರ ಸಾಲಿಗೆ ಬಂದ. ದೈತ್ಯರಿಗೆ ಬಡಿಸ್ಬೇಕು ಅಂತ ಅಲ್ಲರಿ, ಏನಾದರೂ ನೆಪ ಮಾಡಿ ವಾಪಸ್ ಇಲ್ಲೇ ಬರಬೇಕು ಅಂತ ಅವನ ತಲೆ ಮೋಹಿನಿಗೆ. ಅಲ್ಲಿ ಬಂದ ಪರಮಾತ್ಮ ಹಿಂಗೆ ಹಿಡ್ಕೊಂಡಿದ್ದಾನೆ. ಬಲಗೈಯಲ್ಲಿ ಬಂಗಾರದ ಗಿಂಡಿ, ಎಡಗೈಯಲ್ಲಿ ಬಂಗಾರದ ಅಮೃತ ಕಲಶ. ಆ ಗಿಂಡಿಯನ್ನು ಹಿಂಗೆ ತುಂಬೋದು, ಅವರ ಕೈಗೆ ಹಾಕೋದು. ಆ ಗಿಂಡಿಯನ್ನು ಹಿಂಗೆ ಅದ್ದುವಾಗ ಠಣ್ ಅಂತ ಶಬ್ದ ಬರುತ್ತೆ. ಆಮೇಲೆ ಒಬ್ಬೊಬ್ಬ ದೇವತೆಗಳು ಹಾಕಿದಾಗ ಅವ್ರು ಹಿಂಗೆ ಅದು ಸುರಿಬೇಕು. ಪಂಚಾಮೃತ ಹಾಕಿದ್ರೆ ಸುರಿತಾರಲ್ಲ, ಹಂಗೆ ಅಮೃತ ಸುರಿತಾ ಇದ್ರು. ಆ ಥರ ಅವ್ರಿಗೆ ಫಿಕ್ಸ್ ಮಾಡಿಬಿಟ್ಟಿದ್ದ ದೇವ್. ಆವಾಗ ದೈತ್ಯರಿಗೆ ಹೇಳಿದ ಪರಮಾತ್ಮ, ಏನಾದರೂ ಮಾಡಿ ನೆಪ ಮಾಡಿ ಇಲ್ಲಿಂದ ಎದ್ದೋಗ್ಬೇಕು, ಏನು ಮಾಡಬೇಕು ಅಂತ. ಆ ದೈತ್ಯರೆಲ್ಲ ಒಬ್ಬರಿಗಿಂತ ಒಬ್ಬರು ಮೋಹಿನಿ ಸೌಂದರ್ಯವನ್ನ ಆಸ್ವಾದನೆ ಮಾಡ್ತಾ ಇದ್ದಾರೆ, ನೋಡ್ತಾನೆ ಇದ್ದಾರೆ. ದೇವ್ರು ನೋಡಿದ ಇದೇ ಸರಿಯಾದ ಸಮಯ ಅಂತೇಳಿ, ನೋಡಿ ನೀವೆಲ್ಲ ಬರೀ ಗಂಡಸರಿದ್ದೀರಾ, ನಿಮ್ಮ ಮಧ್ಯೆ ನಾನೊಬ್ಬನೇ ಹುಡುಗಿ, ನಾನೊಬ್ಬಳೇ ಹುಡುಗಿ, ಹಂಗೆ ನೋಡಬೇಡಿ ಅಂತ ದೇವ್ರು. ಅವ್ರು ಹೇಳಿದ್ರು, ಏನಪ್ಪ ಇದು ಒಳ್ಳೆ ನೋಡ್ಲಿಕ್ಕೂ ಅಡ್ಡ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಹಂಗೆಲ್ಲ ನೋಡಬೇಡಿ, ಕೆಕ್ಕಲಿಸ್ಕೊಂಡು ನೋಡ್ತೀರ, ಒಬ್ರಿಗಿಂತ ಒಬ್ರು ತಿನ್ನಂಗೆ ನಾವು ಸುಟ್ಟು ಹೋಗ್ಬಿಡ್ತೀವಿ ನಿಮ್ಮ ಕಣ್ಣಿಗೆ, ಹಂಗೆ ನೋಡ್ತಿದ್ದೀರಾ ಅಂತ ಹೇಳ್ಬಿಟ್ಟಾರೆ. ಅದಕ್ಕೆ ಅವರಂದ್ರು, ಏನ್ ಬಿಡು ಅಮೃತ ಆಗದಂಗೆ ನೋಡ್ತೀವಿ, ಮತ್ತೇನು ಕಣ್ಣು ಮುಚ್ಚಿಕೊಂಡು ಕೊಡಕ್ಕ. ದೇವ್ರು ಅದೇ ಮಾಡ್ಬೇಕು ಅಂತ ದೇವ್ರು. ನಿಮ್ಗೇನು ಅಮೃತ ಬೇಕು ತಾನೆ, ಕೈ ಚಾಚಿರಿ ಕಣ್ಣು ಮುಚ್ಚಿ ಅಂತ ದೇವ್ರು. ಅವರಂದ್ರು, ಇದೇನ್ರಿ ಅಮೃತ ಕುಡಿಯೋದಂಗೆ ಎಷ್ಟು ಚೆನ್ನಾಗಿ ನೋಡ್ಬೋದಿತ್ತು ದೇವಿನ. ಅದು ಬಿಟ್ಟು ದೇವಿ ನೋಡೋದು ಬಿಟ್ಟು ಇದನ್ನ ಹುಡುಗಿ ನೋಡಬಾರ್ದು ಅಂದ್ರೆ ಏನರ್ಥ ಅದು? ಅವಾಗ ಗಲಾಟೆ ಮಾಡ್ಲಿಕ್ಕೆ ಆಗಿಲ್ಲ ಅವ್ರು. ಯಾಕೆಂದ್ರೆ ಸ್ತ್ರೀ ವಿವಾದ ಜಿಗುಪ್ಸಯ, ಹುಡುಗಿ ತರ ಜಗಳ ಮಾಡ್ಕೊಂಡ್ಬಿಟ್ಟೆ ಜನ ಗಂಡಸನ್ನು ಬೈತಾರ ಹೊರತಾಗಿ ಹುಡುಗಿಯನ್ನು ಬೈಯೋದು. ಅದಕ್ಕೆ ಆಯ್ತು ಬಿಡಮ್ಮ ಕಣ್ಣು ಮುಚ್ಚುತ್ತೀವಿ ಅಂದ್ರೆ ಇಷ್ಟದ ಮನಸ್ಸಿನಿಂದ ಅವ್ರು ಕಣ್ಣು ಮುಚ್ಚಿಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಮೊದಲು ಮುಚ್ಚಲ್ಲ ಅಂದ್ರು, ಆಮೇಲೆ ನೋಡಲ್ಲ ಅಂದ್ರು, ಮೊದಲಿಗಿಂತ ಜಾಸ್ತಿನ ನೋಡ್ಲಿಕ್ಕೆ ಶುರು ಮಾಡ್ತಾರೆ. ಅವ ದೇವ್ರಂತ ನೀವು ಬಾಯಲ್ಲಿ ನೋಡಲ್ಲ ಅಂತೀರಿ, ನೋಡೋದು ನಾನು ನಡು ನೋಡ್ತೀರಾ, ಅದು ನೋಡ್ತೀರಿ, ಇದು ನೋಡ್ತೀರಿ, ನಂಗೆ ಅಸಹ್ಯ ಆಗತ್ತೆ ಅಂದ್ಬಿಟ್ಟಾಗ. ಆವಾಗ ಆಯ್ತು ಬಿಡಮ್ಮ ಕಣ್ಣು ಮುಚ್ಚಿದೀವಿ, ಎಲ್ಲ ಕಣ್ಣು ಮುಚ್ಚಿದ್ದಾರೆ, ಕೈ ಚಾಕ್ತಿಲ್ಲ. ಪರಮಾತ್ಮ ನೋಡಿದ ಇದೇ ಸರಿಯಾದ ಸಮಯ ಅಂದ, ದೈತ್ಯರ ಸಾಲನ್ನು ಬಿಟ್ಟು ದೇವತೆಗಳ ಸಾಲಿಗೆ ಬರ್ತಿದ್ದಾರೆ. ಯಾಕಂದ್ರೆ ಅವ್ರು ಬಡ್ಸಕ್ಕೆ ಇಷ್ಟ ಇಲ್ಲ. ಅವ್ರು ದೈತ್ಯರಿಗೆ ಅಮೃತ ಅಲ್ಲ ರೀ, ಅದು ದೇವತೆಗಳಿಗೆ ಅಮೃತ. ಯಾಕೆ ಅಂದ್ರೆ ನೋಡಿ, ಯಾರಿಗೆ ಸಾತ್ವಿಕರು ಅವ್ರಿಗೆ ಒಳ್ಳೇದು, ತಾಮಸರಿಗೆ ಒಳ್ಳೇದಿಲ್ಲ. ಈ ಕೋಳಿ ತಿಂದ ಅವನಿಗೆ ಹೋಳಿಗೆ ಹಾಕ್ತೀನಿ ತಿಂತಾನೆ ಅಂತ, ಅವನು ಕೋಳಿ ಸಾರು ಬೇಕು ಅಂತ ಅವನು ಕೋಳಿ ತಿಂದ ಅಭ್ಯಾಸ, ಅವನು ಹೋಳಿಗೆ ತುಪ್ಪರಿ ಹಾಲು ಅಂದ್ರೆ ಕೋಳಿ ತೊಗೊಂಬ ಅಂತ. ಹಂಗೆ ದೈತ್ಯರಿಗೆ ಅವರಿಗೆ ಬೇರೆನೆ ಇಷ್ಟ, ಅವರಿಗೆ ಅದೆಲ್ಲ ಕೊಡಬಾರ್ದು ಅಂತ ಪರಮಾತ್ಮ ಮಧ್ಯೆ ಇಷ್ಟ, ಅವ್ರಿಗೆ ಅಮೃತ ಹೆಂಗೆ ಕೊಡ್ತಾ ಅಂತ. ಆವಾಗ ಪರಮಾತ್ಮ ಏನ್ ಮಾಡಿದ್ರೆ ದೇವತೆಗಳ ಸಾಲಿ ಬಂದ್ಬಿಟ್ಟಿದ್ದಾನೆ, ಒಬ್ಬೊಬ್ಬರಿಗೆ ಅಮೃತ ಬಡಿಸ್ತಾ ಇದ್ದಾನೆ. ಆ ಅಮೃತ ಬಡಿಸುವಾಗ ಗಿಂಡಿಯನ್ನು ಎದ್ದುತ್ತಾ ಇದ್ದಾನೆ, ಹಣ್ಣಂತ ಶಬ್ದ, ಇವನು ಕುಡಿತಾ ಇದ್ದಾನೆ, ಸ್ವರ್ರ ಅಂತ ಶಬ್ದ, 2 3 ಆಗ್ತಾ ಇತ್ತು. ಅವ್ರಿಗೆ ಇಲ್ಲೇ ಬಂದಿದೆ ಅಂತ ಕಣ್ಣು ಮುಚ್ಚಿ ಕೂತ್ಬಿಟ್ಟು ಅವ್ರು ಪೆದ್ದು ಬಿಡೋದು. ಈಗ ಬರ್ತದೆ ಆಗ ಬರ್ತದೆ ಅಂತ ಅವ್ರಿಗೆ ಅವ್ರು ನಂಬಿಟ್ಟಾರೆ ದೇವ್ರನ್ನ. ಆವಾಗ ಒಬ್ಬ ಸ್ವರ್ಭಾನು ಅಂತ ಒಬ್ಬ ದೈತ್ಯ, ಅವನೇನ್ ಮಾಡಿದ, ಹಿಂದಿನ ಜನ್ಮದಲ್ಲಿ 1000 ವರ್ಷ ತಪಸ್ಸು ಮಾಡಿ ನಂಗೆ ಅಮೃತ ಬೇಕು ಅಂತ ಕೇಳಿದ್ದ. ದೇವ್ರು ಆಯ್ತು ಕೊಡ್ತೇವೆ ಅಂತಿದ್ದ. ಅವನೇನ್ ಮಾಡಿದ, ಕಣ್ಣಿಂದ ತೆಗೆದು ನೋಡ್ಬಿಟ್ಟು ಅವ್ನು ಗಾಬರಿ ಆಗ್ಬಿಟ್ಟು, ಅವ್ನು ದಿಗ್ಭ್ರಮೆ ಆಗ್ಬಿಟ್ಟು, ಏನಿದು ನಮ್ಮ ಸಾಲಲ್ಲೇ ಇಲ್ಲ, ದೈತ್ಯರ ಸಾಲಲ್ಲೇ ಇಲ್ಲ ಮೋಹಿನಿ, ಎಲ್ಲ ದೇವತೆಗಳು ಬಡಿಸ್ತಾ ಇದ್ದಾರೆ, ಅಮೃತ ಖಾಲಿ ಆಗ್ಬಿಟ್ರೆ ಗತಿ, ನಾನಲ್ಲೂ ಕೂತ್ಕೋಬೇಕಪ್ಪ ಅಂತ ಏನ್ ಮಾಡ್ಬಿಟ್ಟ, ಅವನು ಮೆತ್ತಿಗೆ ದೇವವೇಷ ಪರಿಚ್ಛನ್ನ ಸ್ವರ್ಭಾನು ದೈತ್ಯ ದೇವ ಸಂಸದಿ, ಅವನು ದೇವತೆಗಳ ಕಿರೀಟ ಇಟ್ಕೊಂಡು ಬಂಗಾರದ ಆಭರಣ ಹಾಕೊಂಡು ಕೊನೆಗೆ ಚಂದ್ರ ಸೂರ್ಯರಲ್ಲಿ ಕೂತಿದ್ರು. ಅವರು ಕೊನೆ ಸಾಲಲ್ಲಿ ಕೂತ್ಕೊಂಡ್ರು. ಕೊನೆಗೆ ಯಾರು ಕೂತಿದ್ದು ಅಂದ್ರೆ, ಅವ್ನು ನಿಜವಾದ ದೈತ್ಯ ಅಂತ ಗೊತ್ತಾದ್ರೆ ಬಾಗಿಲ ಹತ್ತಿರನೇ ಇತ್ತು, ಅಲ್ಲಿಂದಲ್ಲಿ ಓಡೋಗ್ಬೇಕು ಅಂತ. ಈ ವೇಷ ಹಾಕೊಂಡ್ಬಂದವ್ರು ಮಧ್ಯೆ ಕೂಡಲ್ಲ, ಬ್ರಾಹ್ಮಣರ ವೇಷ ಹಾಕೊಂಡ್ ಬಂದಿರ್ತಾರೆ, ಜನವಾರ ಹಾಕೊಂಡು, ಅವ್ರು ಎಲ್ಲಾರು ಗೊತ್ತಾಗ್ಬಿಟ್ಟು ಹಿಡಿದು ಬಡದು ಬಿಡ್ತಾರೆ ಅಂತ ಹೇಳಿ ಕೊನೆ ಕೂತಿರ್ತಾರೆ. ಗೊತ್ತಾದ್ರೆ ಅಲ್ಲಿಂದ ಅಲ್ಲಿ ಓಡೋಗ್ಬೇಕು, ಬಾಗಿಲು ತೆಗೆದ್ಬಿಟ್ಟು ಅದು ತಪ್ಸ್ಕೊಂಡ್ಬಿಡ್ಬೇಕು ಅಂತ. ಹಂಗೆ ಇವನು ಕೊನೆ ಕೂತ್ಬಿಟ್ಟಿದ್ದಾನೆ. ಆವಾಗ ಚಂದ್ರಸೂರ್ಯ ದೇವರು ಬಡಿಸಿದ ಆ ಮೋಹಿನಿ, ಚಂದ್ರಸೂರ್ಯ ಅವ್ನು ನೋಡು ಆ ಕಡೆಯಿಂದ ಬಂದಿದ್ದಾನೆ ಸ್ವಾಮಿ ದೈತ್ಯ ಅಂತ ಹೇಳಿ. ಅಲ್ಲ, ಪರಮಾತ್ಮ ಸರ್ವಜ್ಞ, ಅವ್ನು ಗೊತ್ತಿದೆ. ಇವ್ರು ಹೇಳ್ಬೇಕಾ, ಚಾಡಿ ಹೇಳಿದ್ದಕ್ಕೆ ಏನಾಯ್ತು, ಅವ್ನು ಬಂದು ಹಿಡ್ಕೊಂಡ್ಬಿಟ್ಟ. ಅವನೇ ರಾಹುಕೇತುವಾಗಿ ಬರೀ ಮಕ್ಕಳ ಗ್ರಹಣ ಹಿಡಿತೀನಿ, ಇಬ್ಬರನ್ನೇ ಹಿಡ್ಕೊತೀನಿ. ಪರಮಾತ್ಮ ಏನ್ ಮಾಡಿದ, ಕೈಯಲ್ಲಿ ಅಮೃತ ಆಗಿದ್ದ ಗೊತ್ತಾಯ್ತು. ಅವನು ಕುಡಿಯೋಷ್ಟರಲ್ಲಿ ಆ ಕೈಯಲ್ಲಿದ್ದ ಗಿಂಡಿಯನ್ನು ಚಕ್ರವನ್ನು ಮಾಡಿ ತಲೆ ತೆಗೆದ್ಬಿಟ್ಟು ಅವನಿಗೆ ಅವನು ಸತ್ತೋದ.
ಅಮೃತ ಕೆಳಗಡೆ ಜಿನುಗಿ ಬಿಟ್ಟಿದೆ. ಆವಾಗ ಅವನು ಸತ್ತು ಹೋದ, ಅವನ ದೇಹ ಅಮರ ಆಗುತ್ತೆ. ಶಿರಸ್ತು ತಸ್ಯ ಗ್ರಹತಾಂ ಅವಾಪ, ಮೇಲಿಂದೆಲ್ಲ ಅದು ರಾಹು ಕೇತು ಅಂತ ಎರಡಾಗಿ ಅದೇ ಬಾಹು ಬಾಲ, ಅದು ಸೂರ್ಯಚಂದ್ರನಿಗೆ ಎಷ್ಟು ಮಾಡಿ ಕೊನೆಗೆ ಪರಮಾತ್ಮ ಅಮೃತವನ್ನು ದೇವತೆಗೆ ಕೊಟ್ಟ. ಆ ಸಂದರ್ಭದಲ್ಲಿ ಭಾಗವತ ಹೇಳ್ತಾ ಇದೆ, ದೈತ್ಯರಿಗೆ ಅಮೃತ ಸಿಗಲಿಲ್ಲ, ದೇವತೆಗಳಿಗೆ ಮಾತ್ರ ಸಿಗುತ್ತೆ. ಯಾಕೆ ಅಂತ ಹೇಳಿದರೆ ಆ ದೈತ್ಯರೆಲ್ಲ ದೇವರನ್ನು ನಂಬಲಿಲ್ಲ, ಅವರು ತಮ್ಮ ಪ್ರಯತ್ನವನ್ನು ನಂಬಿದ್ರು. ನೋಡಿ, ನಮ್ಮ ಪ್ರಯತ್ನದ ಜೊತೆಗೆ ಭಗವಂತನ ಅನುಗ್ರಹವೇ ಆವ ಮಾತ್ರ ಕೆಲಸ ಆಗ್ತಾವೆ. ನಮ್ದು ಸ್ವಲ್ಪ ಭಾಗ, ದೇವ್ರದ್ದು ಅನುಗ್ರಹ ದೊಡ್ಡದು. ಎಲ್ಲ ಮಾಡಿ ಕೊನೆಗೆ ದೇವರ ಅನುಗ್ರಹ ಇಲ್ಲ ಅಂದ್ರೆ ಏನಾಗುತ್ತೆ, ಕೈ ಬಂದಿದ್ದು ಬಾಯಿ ಬಂದಿಲ್ಲ ಅಂತ. ಅದಕ್ಕೆ ಭಾಗವತ ಹೇಳ್ತಾ ಇದೆ, ಯತ್ಪಾದ ಪಂಕಜ ರಜ ಶ್ರಯಣ ನ ದೈತ್ಯಾಹ. ನೋಡಿ, ಎಲ್ಲ ಆದರೂ ಕೂಡ ದೇವತೆಗಳಿಗೆ ಭಕ್ತಿ ಇತ್ತು ಪರಮಾತ್ಮನಲ್ಲಿ, ದೈತ್ಯರಿಗೆ ಇರಲಿಲ್ಲ, ಅದರಿಂದಾಗಿ ಅವರಿಗೆ ಅಮೃತ ಬರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಸಮುದ್ರ ಮಥನದ ಕತೆ. ಪರಮಾತ್ಮ ತೋರಿಸ್ತಾ ಇದ್ದಾನೆ, ನಾನು ಯಾಕೆ ದೈತ್ಯರಿಗೆ ಕೊಳ್ಳಿಲ್ಲ ಅಂದರೆ ಅವರು ಹಾವಿದ್ದಂಗೆ. ಹಾವಿಗೆ ಎಷ್ಟು ಹಾಲು ಹಾಕಿದ್ರು ಹಾಕಿದವನನ್ನೇ ಕಚ್ಚತ್ತೆ, ವಿಷ ಜಾಸ್ತಿ ಆಗತ್ತೆ ಹೊರತಾಗಿ ಅದಕ್ಕೇನು ಸದ್ಗುಣ ಬಂದು ಏನಪ್ಪಾ ನಂಗೆ ದಿವಸ ಹಾಲು ಹಾಕಿದೆಯಾ ನಿಂಗೆ ನಮಸ್ಕಾರ ಅಂತ ಹೇಳುತ್ತಾ, ಎಡೆ ಎತ್ತು ಹೊಡಿತದೆ ಅವನಿಗೆ. ದೈತ್ಯರ ಹಾಗೆ ನೀವು ಎಷ್ಟೇ ಹೆಲ್ಪ್ ಮಾಡಿದವರಿಗೆ ಅವರು ಅಪಕಾರ ಮಾಡ್ತಾರೆ. ಅದಕ್ಕೆ ಅವ್ರು ಕೊಡಬಾರ್ದು. ದೇವತೆಗಳಿಗೆ ಅವರು ಪೂಜೆ ಮಾಡಿ ವರ ಕೊಟ್ಬಿಡ್ತಾರೆ. ಅವರು ಪೂಜೆ ಮಾಡಿಸ್ಕೊಂಡ್ರೆ ನಿಮ್ಗೆ ಋಣ ಇಟ್ಕೊಳ್ಳಲ್ಲ, ಅವ್ರಿಗೆ ಅನುಗ್ರಹ ಮಾಡಿಬಿಡ್ತಾರೆ. ಅದಕ್ಕೆ ದೇವತೆಗಳಿಗೆ ನಾನು ಕೊಡ್ತೇನೆ ಅಮೃತ ಅಂತ. ಅದೇ ಥರ ಪರಮಾತ್ಮ ಯಾರು ಸಜ್ಜನರೋ ಅವರಿಗೆ ಅಮೃತತ್ವವನ್ನು ಮೋಕ್ಷವನ್ನು ಕೊಡ್ತಾನೆ. ಯಾರು ರಾಜಸ ತಾಮಸರಿದ್ದಾರೆ ಸಜ್ಜನರಲ್ಲ, ಅವ್ರು ನರಕಕ್ಕೆ ಹಾಕ್ತಾರೆ. ಯಾರು ಸಜ್ಜನರು ಅಂದರೆ ನಮ್ಮ ಮಧ್ವಾಚಾರ ಸಿದ್ಧಾಂತ ಓದಿದವರೇ ಸಜ್ಜನರು. ಆ ಮೂಲಕ ಪರಮಾತ್ಮನನ್ನು ತಿಳ್ಕೊಂಡವರೇ ಪರಮಾತ್ಮನಿಗೆ ಇಷ್ಟ ಆದವರು. ಆದ್ದರಿಂದ ಆನಂದ ತೀರ್ಥರ ಗ್ರಂಥ ಓದಿದರೆ ದೇವರಿಗೆ ಆನಂದ ಆಗುತ್ತೆ. ಅದು ಬಿಟ್ಟು ಶಂಕರಾಚಾರ್ಯ ಗ್ರಂಥ ಓದಿದರೆ, ರಾಮಾನುಜಾಚಾರ್ಯ ಗ್ರಂಥ ಓದಿದರೆ ದೇವರಿಗೆ ಇಷ್ಟ ಆಗಲ್ಲ. ಯಾಕೆಂದರೆ ಪರಮಾತ್ಮ ಒಪ್ಪಿದ್ದು ಯಾರನ್ನ? ಅದು ತನ್ನ ಮಧ್ವಾಚಾರ್ಯರು. ಅದಕ್ಕೆ ಮಧ್ವಾಚಾರ್ಯ ಇದ್ದಲ್ಲೇ ಕೃಷ್ಣ ಓಡಿ ಬಂದಾನ. ಶಂಕರಾಚಾರ್ಯ ಹತ್ರ ಎಲ್ಲ ದೇವರು ಬಂದಿದ್ದಾನ, ನೀವು ಬರಬಾಡಪ್ಪ ಮಾರೆ ಅಂತಾರೆ. ಯಾಕಂದ್ರೆ ನಾನೇ ದೇವರು ಅಂತೀಯ ನೀನು. ಹೀಗೆ ಅಮೃತತ್ವವನ್ನು ಕೊಡ್ತೇನೆ ಅಂತ ಅಲ್ಲಿ ಪರಮಾತ್ಮ ತೋರಿಸಿದಾನೆ. ಹೀಗೆ ಸಮುದ್ರ ಮಥನದ ಕಥೆಯಲ್ಲಿ ಮುಗಿದಿದೆ. ಮತ್ತೆರಡು ಅವತಾರ, ಒಂದು ಮತ್ಸ್ಯಾವತಾರ ಮತ್ತು ವಾಮನಾವತಾರ. ವಾಮನಾವತಾರವಾಗಿ ತ್ರಿವಿಕ್ರಮನಾಗಿ ಬಲಿಯನ್ನು ನಿಗ್ರಹ ಮಾಡಿ, ಆಮೇಲೆ ಮತ್ಸ್ಯನಾಗಿ ಆ ಒಬ್ಬ ರಾಜನನ್ನು ಉದ್ಧಾರ ಮಾಡಿ ತಾನು ಅಣುವಿಗಿಂತ ಅಣುವು ತೋರಿಸ್ಬಿಟ್ಟ ಪರಮಾತ್ಮ. ಅದಕ್ಕೆ ನಮ್ಮ ರಾಘವೇಂದ್ರ ಸ್ವಾಮಿಗಳು ಅವರ ದಶಾವತಾರವನ್ನು ಸ್ತೋತ್ರ ಮಾಡುವಾಗ ಆ ಪರಮಾತ್ಮನ ಹೀಗೆ ಸ್ತೋತ್ರ ಮಾಡ್ತಾರೆ. ವೇದ ಸಿದ್ಧ ಮಣುತೋಪ್ಯನುಭಾವಂ ಮೋದದಾಯಿ ಮಹತೋಪಿ ಮಹತ್ವಂ ಬಿಭ್ರತಂ ಪ್ರಥಯಿತುಂ ತನವೇ ತ್ವಾಂ ಮೀನತಾಂ ಶರಣಯಾಮಿ ಭವಂತಂ ಅಂತ ಹೇಳ್ತಾನೆ ಪರಮಾತ್ಮ. ಹೌದು ಸ್ವಾಮಿ, ನೀವು ಅಣುಗಿಂತ ಅಣು ಅಂತ ತೋರಿಸೋಕ್ಕೋಸ್ಕರ ಸಣ್ಣ ಮೀನಾಗಿ, ಆಮೇಲೆ ಪ್ರಳಯ ಕಾಲದ ಪ್ರಳಯ ಜಲದಿಯಲ್ಲಿ ವಿಹಾರ ಮಾಡುವ ಮಚ್ಚನಾಗಿ ಏನು ನೀನು ರೂಪ ಅದು. ಆದ್ದರಿಂದ ನೀನು ಅಣುಗಿಂತ ಅಣು, ಮಹತ್ತಿಗಿಂತ ಮಹತ್ವ. ಅದನ್ನೇ ವೇದ ಹೇಳ್ತಾ ಇತ್ತು, ಅಣೋರಣೀಯಾನ್ ಮಹತೋ ಮಹೀಯಾನ್. ಅವನು ಬೆಟ್ಟಕ್ಕಿಂತ ಮಹಾಬೆಟ್ಟ, ಅಣುವಿಗಿಂತ ಅಣು. ಯಾಕೆ ನೋಡಿ, ಒಂದು ಸಣ್ಣ ಕ್ರಿಮಿ ಅದರ ಹೊಟ್ಟೆಯಲ್ಲೂ ಪರಮಾತ್ಮ ಇದ್ದದ್ದಕ್ಕೆ ಅವನು ಅಣುವಿಗಿಂತ ಅಣು ಆದ್ನು. ಇಲ್ಲಿ ದುರ್ಬಿಲ್ ನೋಡ್ಬೇಕು, ಅದು ಎಷ್ಟು ಸಣ್ಣದು, ಅದಕ್ಕೆ ಸಣ್ಣ ಬಾಯಿ, ಅದಕ್ಕೊಂದು ಸಣ್ಣ ಹೊಟ್ಟೆ, ಅದರ ಬಾಯಲ್ಲಿ ದೇವರಿದ್ದು ಅದಕ್ಕೆ ಆಹಾರ ಕೊಟ್ಟು ಅದನ್ನು ಜೀರ್ಣ ಮಾಡಿಸ್ಬೇಕಾದ್ರೆ ಅವನು ಎಷ್ಟು ಅಣುವಿಗಿಂತ ಅಣು ಆಗಿದೆ. ಆಮೇಲೆ ಆನೆ ದೊಡ್ಡದಿದ್ದು, ಅದರ ಒಳಗಡೆ ಅದೇ ಥರ ದೊಡ್ಡದು. ಹಾಗೆ ಪರಮಾತ್ಮ ಬೇರೆಯವರೆಲ್ಲ ಅಣು ಆಗ್ಬೋದು ಅಷ್ಟೇ, ಮಹತ್ತಾಗಿ ಸಾಧ್ಯ. ಒಬ್ರು ದಾಪಿಗಿರ್ಬೋದು, ತೆಳ್ಳಗಿರ್ಬೋದು, ಎರಡೆರಡು ಆಗಿ ಸಾಧ್ಯ. ಈ ಥರ ಪರಮಾತ್ಮ ಅಂತೇಳಿ ಅವನನ್ನ ಮೀನತಾಂ ಶರಣಯಾಮಿ ಭವಂತಂ. ಸ್ವಾಮಿ, ನೀನು ಅಣೋರಣೀಯ ಹೇಗೆ ಅಂತ ತೋರ್ಸಕ್ಕೋಸ್ಕರ ನೀನು ಮೀನಾಗಿ ಅವತಾರ ಮಾಡಿ. ಬರೀ ಪುರಾಣದ ಆಚಾರ್ಯ ಹೇಳ್ತಾರೆ, ಎಲ್ಲಿ ತೋರಿಸ್ತೀರಿ ಅಂದರೆ ನೋಡ್ರಿ, ಮುಂದೆ ಅವನೇ ವಾಮನ ತ್ರಿವಿಕ್ರಮ ಆಗಿತ್ತು. ಹೀಗೆ ಪರಮಾತ್ಮನ ಮಹಿಮೆಗಳು, ಹೀಗೆ ಭಗವಂತನ ಎಲ್ಲ ಆ 8 ಅವತಾರಗಳು. 9ನೇ ಆ ಸ್ಕಂದದಲ್ಲಿ ಮತ್ತೆರಡು ಪರಮಾತ್ಮನ ಅವತಾರ, ಒಂದು ಪರಶುರಾಮ ಅವತಾರ, ರಾಮ ಅವತಾರ. ಪರಶುರಾಮ ಅವನು 6ನೇ. 7ನೇದು ಯಾವುದಪ್ಪ ಅಂತ ಹೇಳಿದ್ರೆ ಶ್ರೀರಾಮಚಂದ್ರ ಪ್ರಭು. 8ನೇದೇ ಕೃಷ್ಣ ಅವತಾರ. ಕೃಷ್ಣನಾಗಿ ಅವತಾರ ಮಾಡಬೇಕಾದ್ರೆ ಪರಮಾತ್ಮ ಯಯಾತಿ ವಂಶದಲ್ಲಿ ಬರ್ತದೆ. ಯಯಾತಿಗೆ ಇಬ್ಬರು ಹೆಂಡತಿ, ಆ ಶರ್ಮಿಷ್ಠೆ ದೇವಯಾನಿ. ಯದುಂಚ ತುರ್ವಸುಂಚೈವ ದೇವಯಾನಿ ವಿಜಾಯತ ದೃಕ್ಯಂಚಾನುಂಚ ಪೂರುಂಚ ಶರ್ಮಿಷ್ಠ ವಾರ್ಷಪರ್ವಣಿ. ಅಲ್ಲಿ ಯದು ಅವನೊಬ್ಬ ರಾಜ. ಅವನಿಗೆ ಪರಮಾತ್ಮ ಅವನ ಮೇಲೆ ಅನುಗ್ರಹ ಮಾಡಬೇಕು ಅಂತ ಯದುವಂಶದಲ್ಲಿ ಬಂದ್ಬಿಟ್ಟಂತೆ. ಪರಮಾತ್ಮ ಅವತಾರ ಮಾಡಬೇಕಾದ್ರೆ ಭೂಲೋಕದಲ್ಲಿ ತುಂಬಾ ಕೆಟ್ಟ ರಾಜರು ಬಂದ್ಬಿಟ್ಟಿದ್ರು. ಅವಾಗ ಆ ಭೂದೇವಿ ಹೋಗಿ ದೇವರನ್ನ ಪ್ರಾರ್ಥನೆ ಮಾಡಿ, ಆ ಸಂದರ್ಭದಲ್ಲಿ ಪರಮಾತ್ಮ ಅಲ್ಲಿ ಆಯ್ತು, ನಿನ್ನ ಅನುಗ್ರಹ ಮಾಡಲಿಕ್ಕೋಸ್ಕರ ನಾನು ಯಾದವಪುರದಲ್ಲಿ ಅವತಾರ ಮಾಡಿದ್ದೇನೆ. ಯಾಕಂದ್ರೆ ಭೂದೇವಿಗೆ ತನ್ನ ಗಂಡನಾದ ದೇವರನ್ನ ಬೈತಕ್ಕಂಥ ರಾಜರು ತನ್ನ ಬೆನ್ನ ಮೇಲೆ ಇರಬಾರ್ದು ಅಂತವ್ರು. ಅದನ್ನೇ ವಾದಿರಾಜ ಸ್ವಾಮಿ ಹೇಳ್ತಾರೆ, ತಥಾ ಹಿ ಲೋಕೆ ಪತಿ ನಿಂದಕಾನಾಂ ಪತಿವ್ರತಾನಾಂ ಅಪರಕ್ವಭಾರಃ.
ಒಬ್ಬ ನಿಜವಾದ ಪತಿವ್ರತೆಯಾದ ಹೆಂಡತಿಗೆ ತನ್ನ ಗಂಡನನ್ನು ಬೈಲಿಕ್ಕೆ ಶುರು ಮಾಡಿದ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಯಾರೋ ಗಂಡನ ಕಡೆಯವರು ಬಂದಿರ್ತಾರೆ, ಎಲ್ಲ ತಿಂದು ಉಂಡು ಕೊನೆಗೆ ಏನಮ್ಮ ನಿನ್ನ ಗಂಡನ ಬುದ್ಧಿನೇ ಇಲ್ಲ, ಅವ್ರಿವ್ರು ದುಡ್ಡು ಕೊಟ್ಬಿಡ್ತಾನೆ, ಎಲ್ಲ ಕಳ್ಕೊಂಡ್ಬಿಡ್ತಾನೆ, ನಿನ್ನ ಗಂಡ ಶುದ್ಧ ಅವಿವೇಕ ಅಂತ ಬೈದ್ರೆ ಅವ್ರು ಹೇಳ್ತಾರೆ ಎದ್ದೇಳ್ರಿ ಮೊದಲು ನಮ್ಮ ಗಂಡನ ಬೈದು ನಮ್ಮ ಮನೇಲಿ ಇರ್ತೀರ ಅಂತ ಹೇಳ್ತಾನೆ. ಅದು ನಿಜವಾದ ಪತಿವ್ರತೆ. ಈಗಿನ ಹೆಂಡತಿಯರು ಇರ್ತಾರೆ, ಅವ್ರ ಗಂಡನ ಬೈಲಿಕ್ಕೆ ಶುರು ಮಾಡಿದ್ರೆ ಅದೇ ಕಣ್ರಿ ನಾನು ಯಾವಾಗಲ್ಲ ಅದನ್ನೇ ಬೈತಿರ್ತೀನಿ ಶುರು ಮಾಡ್ಬಿಡ್ತಾರೆ. ಅವಳು ಗಂಡನ ಬೈದ್ರೇ ಆನಂದ ಅವಳು. ಹಾಗೆ ನಿಮ್ಗೇನು ಗೊತ್ತಾಗಲ್ಲ ಬಿಡ್ರಿ ಅನ್ನೋದು, ನಿಮ್ಗೇನು ಮಾಡ್ಲಿಕ್ಕೆ ಆಗಲ್ಲ ಬೇಕು. ಕೊನೆ ಗಂಡ ಎಲ್ಲ ಕಡೆ ಬೈಸ್ಕೊಂಡು ಕೊನೆ ಹೆಂಡತಿಯ ಕಡೆ ಬೈಸ್ಕೋಬೇಕು. ಕೊನೆ ನೋಡಿ ಗಂಡಸರಿಗಳ ವೈರಾಗ್ಯ ಬರೋದು ಯಾವಾಗ, ಹೆಂಡತಿ ಬೈದ ಮೇಲೆ ವೈರಾಗ್ಯ ಬರೋದು. ಅದಕ್ಕೆ ಸಂಸಾರದಲ್ಲಿ ಬರಬೇಕು ಅಂತ ಶಾಸ್ತ್ರ ಹೇಳೋದು. ಯಾರ್ಯಾರೋ ಬೈದ್ರೆ ನಮ್ಗೆ ವೈರಾಗ್ಯ ಬರಲ್ಲ. ಹೆಂಡತಿ ಬೈದು ಅಂದರೆ ಆವಾಗ ಥೋ ಬೇಡಪ್ಪ ಸಂಸಾರ ಅಂತ ಬರ್ಬೇಕು. ಅದಕ್ಕೆ ಹೆಂಡತಿ ಗಂಡ ಅಂತ ದೇವರು ಮಾಡ್ಬಿಟ್ಟಿದ್ದಾನೆ. ನಿಜವಾದ ವೈರಾಗ್ಯ ಬರೋದು ಯಾವಾಗ, ವಿವಿಧ ಸಾಂಸಾರಿಕ ದುಃಖ ದರ್ಶನೇನ ವಿರಕ್ತಸ್ಯ. ವೈರಾಗ್ಯ ಸುಮ್ಮನೆ ದುಡ್ಡು ಕಳ್ಕೊಂಡ್ರೆ ಬರಲ್ಲ, ಇನ್ಯಾರ ಹತ್ರ ಬೈಸ್ಕೊಂಡ್ರೆ ಬರಲ್ಲ. ಹೆಂಡತಿ ಬೈಬೇಕು ನೋಡಿ, ಚೀತು ಬೈಬೇಕು, ಅವಾಗ ವೈರಾಗ್ಯ. ಅದಕ್ಕೆ ಆ ಥರ ದೇವ್ರು ಇಟ್ಬಿಟ್ಟಿದ್ದಾನೆ ಸಂಸಾರ. ಯಾಕೆಂದ್ರೆ ಬಿಡಂಗಿಲ್ಲ, ಮಾತು ಮಾಡಂಗಿಲ್ಲ. ಹಾಗೆ ಆ ರೀತಿ ಪರಮಾತ್ಮ ವೈರಾಗ್ಯ ಬರಸಕ್ಕೆ ಅದಕ್ಕೆ ಹೆಂಡತಿನ ಇಟ್ಬಿಟ್ಟಿದ್ದಾರೆ. ಆದ್ರಿಂದ ಆ ಹೆಂಡತಿ ಯಾರು, ಪರಮಾತ್ಮನ ಹೆಂಡತಿ ಭೂದೇವಿ. ಆ ಭೂದೇವಿಗೆ ಈ ದುಷ್ಟರಾದ ಬ್ರಾಹ್ಮಣರಾದ ವಿಷ್ಣು, ಆ ದ್ವೇಷಿಗಳಾದ ಕಂಸ, ದುಷ್ಟರು ಎಲ್ಲ ಕೌರವರು ಓಡಾಡ್ತಾ ಇದ್ರೆ ಅವ್ರಿಗೆ ಮೈ ಎಲ್ಲ ಆಗ್ತದೆ. ನನ್ನ ದೇವರನ್ನು ಬೈತಾರೆ, ನನ್ನ ಮೇಲೆ ಎಲ್ಲ ಓಡಾಡ್ತಾರೆ, ಸ್ವಾಮಿ ಇವ್ರನ್ನ ಕೊಲ್ಲು, ಅದಕ್ಕೆ ಬೇಗ ಅವತಾರ ಮಾಡಿ. ಪರಮಾತ್ಮ ಹೇಳಿದ ನೀ ಗೋರೂಪದಿಂದ ಬಂದಿದೆಯಲ್ಲಮ್ಮ, ಅದಕ್ಕೋಸ್ಕರ ಗೋಕುಲದಲ್ಲಿ ಅವತಾರ ಮಾಡ್ತೀನಿ ಅಂತ. ಯಾಕಂದ್ರೆ ಅವಳು ಗೋರೂಪದಿಂದ ಬಂದಿದ್ದ. ಯಾಕಂದ್ರೆ ಪರಮಾತ್ಮನಿಗೆ ಹಸುಗಳು ಬ್ರಾಹ್ಮಣರು ಅಂದ್ರೆ ಇಷ್ಟ ನೋಡಿ. ಈ ಎರಡೂ ಇದೆ ನೋಡಿ, ಮನೆಗೆ ಮಾರಿ ಊರಿಗೆ ಉಪಕಾರ. ಮನೆಯಲ್ಲಿ ಬ್ರಾಹ್ಮಣ ಹೆಂಡತಿ ಮುಟ್ಟಾಗಿರ್ತಾಳೆ, ನೀನು ಇಲ್ಲೇ ಇರು, ಪೌರೋಹಿತ್ಯ ಮುಗಿಸ್ಕೊಂಡು ರಾತ್ರಿ 10 ಗಂಟೆ ಬರ್ತೇನೆ, ಆಮೇಲೆ ಅಡಿಗೆ ಮಾಡಿ ಹಾಕ್ತೀನಿ ಅಂತಾಳೆ. ಅಲ್ಲಿ ಅವ್ರಿಗೆ ಕಾಫಿ ಗತಿ ಏನೋ, ಟೀ ಗತಿ ಏನೋ, ತಿಂಡಿ ಗತಿ ಏನೋ. ಅವಳು ಹಂಗೇ ಕೂತಿರ್ತಾಳೆ. ಪಾಪ ಯಜಮಾನರು ಬರ್ತಾರೆ, ಪಕ್ಕದವ್ರು ಯಾರು ಮಾಡೋದೇ ಇಲ್ಲ. ಕೊನೆಗೆ 10 ಗಂಟೆ ಬಂದು ಏನ್ ಬೇಕು ಅಂತಾನೆ, ಸಾಯಂಗಾಗಿಂದ್ರೆ ಮೊದಲು ನೀರು ಕೊಡ್ರಿ ಅಂತಾಳೆ. ಹೆಂಡತಿಗೆ ಉಪಯೋಗ ಆಗಲ್ಲ, ಹೆಂಡತಿನ ಕಾಡಿಸ್ತಾನೆ, ಊರಿಗೆಲ್ಲ ಹೋಗಿ ಪೌರೋಹಿತ್ಯ ಮಾಡ್ಕೊಂಡ್ ಬರ್ತಾನೆ. ಹಸು ಹಾಗೆ, ಅದು ಕರು ಕುಡಿಲಿಕ್ಕೆ ಹೋದ್ರೆ ಹಾಲು ಬಿಡೋದಿಲ್ಲ, ಮನೆಗೆಲ್ಲ ಬಕೆಟ್ ಗಟ್ಟಲೆ ಹಾಕ್ಬಿಡೋದು. ಪರಮಾತ್ಮ ಹೇಳ್ತಾನೆ ಈ ತ್ಯಾಗ ನನಗಿಷ್ಟ. ಸ್ವಾರ್ಥ ಬಿಟ್ಟು ಯಾರು ತ್ಯಾಗ ಮಾಡ್ತಾರಲ್ಲ, ಅದು ಪ್ರಾಣಿ ಆಗಿರ್ಲಿ, ಅದು ಬ್ರಾಹ್ಮಣ ಆಗಿರ್ಲಿ, ನಂಗಿಷ್ಟ. ಅದಕ್ಕೆ ಪರಮಾತ್ಮ ಏನ್ ಮಾಡಿದ, ಗೋ ಬ್ರಾಹ್ಮಣ ಹಿತಾಯ. ಬ್ರಾಹ್ಮಣ ಅವನು ದೇವ್ರಿಗೆ ಇಷ್ಟ. ಯಾಕೆ ಅಂದ್ರೆ ಅವನು ದೇವರಿಗೋಸ್ಕರ ಎಲ್ಲ ತ್ಯಾಗ ಮಾಡ್ತಾನೆ. ಅಲ್ರಿ ನಾನು ಪೂಜೆ ಅವ್ರ ಮನೆ ಮಾಡ್ತಾ ಇದ್ರೆ ಅವ್ರ ಗತಿ ಏನು, ಅವ್ರ ಮನೆ ಶ್ರಾದ್ದ ಮಾಡ್ತಿದ್ರೆ ಅವ್ರ ಅಪ್ಪ ಎಲ್ಲ ತಮಸ್ಸಿ ಬೀಳ್ತಾರೆ, ನರಕಕ್ಕೆ ಬೀಳ್ತಾರೆ, ನಾ ಮನೆಯಾಗ ಏನಿದ್ರು ಪರ ಮೊದಲು ಶ್ರಾದ್ದ ಮಾಡ್ಕೊಳ್ತೀನಿ ಅಂತ. ಅದು ದೇವ್ರ ಬ್ರಾಹ್ಮಣನ ಕೆಲಸ. ಅದು ಹೇಳ್ತಿ ಅಲ್ರಿ, ಮುಟ್ಟಾಗಳ ಪಾಪಕ್ಕೆ ಏನಾರ ಹಾಕ್ರಿ ಅಂದ್ರೆ ಅಯ್ಯೋ ಒಂದಿವ್ಸ ನಡೆಯೋದು ಬಿಡ್ರಿ ಅಂತ ಅಷ್ಟಾಗ ಹಣ್ಣನ್ನು ಆಗ್ಬಿಡ್ತೀವಿ. ಅಂದ್ರೆ ಇದು ಪರಮಾತ್ಮ ತ್ಯಾಗಕ್ಕೆ ಪರಮಾತ್ಮ ಬೆಲೆ ಕೊಡ್ತಾನೆ, ಸ್ವಾರ್ಥಕ್ಕೆ ಬೆಲೆ ಕೊಡಲ್ಲ. ಆ ತ್ಯಾಗದಿಂದ ವಿಭೂಷಿತವಾದದ್ದು ಒಂದು ಹಸು, ಇನ್ನೊಂದು ಬ್ರಾಹ್ಮಣ. ಬೇರೆಯವ್ರಿಗೆಲ್ಲ ಅದಲ್ಲೇ, ಬ್ರಾಹ್ಮಣರಲ್ಲಿ ತಾಳ್ಮೆ, ಇಂಥ ತಾಳ್ಮೆ. ನೀವು ಊಟ ಕುಡಿಸಿರ್ತೀರ, ಅಲ್ಲೇ 2 ಗಂಟೆ ಲೇಟ್ ಆಗಿರ್ತಾರೆ, ಬಡಿಸೋದು ಅರ್ಧ ಗಂಟೆ ಲೇಟು, ಆಮೇಲೆ ತೀರ್ಥ ಹಾಕಿರ್ತಾರೆ, ತೀರ್ಥ ಹಾಕೋದನ್ನು ಕಾಯ್ತಿರ್ತಾರೆ. ಗೋವಿಂದ ಅಂದಮೇಲೆ ಆಚಾರ್ಯ ಕೊಡ್ಬೋದು ಅಂತ ಹೇಳ್ತಾನೆ. ಬೇರೆಯವ್ರ ಗಡಿಗಾಗಿ ಪಾಯಸ ಹಾಕಿರೋ ಪಾಯಸ ತಿಂದ್ಬಿಟ್ಟಿರ್ತಾರೆ, ಚಿತ್ರಾನ್ನ ಹಾಕಿರೋ ಲಬಕ್ಕದು ಸ್ವಾಹ. ಕೊನೆ ಬಡಿಸೋರು ಕೊಟ್ಟು ನಾವು ಪಾಯಸ ಹಾಕಿವಿ ಏನೋ ಡೌಟ್ ಬರುತ್ತೆ, ಏನಾಗಿರೋ ತಿಂದ್ಬಿಡ್ತಾರೆ ಮತ್ತೆ. ಆದರೆ ಬ್ರಾಹ್ಮಣ ಆಗಲ್ಲ. ಇದು ವೈಶ್ವಾನರ ಯಜ್ಞ, ಅಲ್ಲೆಲ್ಲ ಭಗವಂತರು ಚಿಂತನೆ ಮಾಡಬೇಕು, ಆಮೇಲೆ ಅವ್ರು ಗೋಮ್ ಅನ್ಬೇಕು, ಕೃಷ್ಣಾರ್ಪಣ ಅನ್ಬೇಕು, ಅಲ್ಲಿ ತನಕ ಆಯ್ತಮ್ಮ. ದೇವರು ಈ ತಾಳ್ಮೆಗೆ ಬೆಲೆ ಕೊಡೋದು. ಅದು ಬಿಟ್ಟು ಏನಾಗಿರೋ ಪ್ರಾಣಿಗಳ ಥರ ಗಬಕ್ಕಂತ ತಿಂದ್ಬಿಡೋದು, ನಿಂತ್ಕೊಂಡೇ ತಿಂದ್ಬಿಡೋದು, ಕೈ ಒರೆಸ್ಕೊಂಡು ಹೊಂದ್ಬಿಡೋದು, ಇದಾ ಊಟ ಇಲ್ಲ. ನಾಯಿಗಳು ನಿಂತ್ಕೊಂಡು ತಿಂತಾವ, ಮನುಷ್ಯ ನಿಂತ್ಕೊಂಡು ತಿಂದ್ರೆ ಏನು ಉಪಯೋಗ? ಕೂತ್ಕೊಂಡು ಮಾಡಬೇಕು, ವೈಶ್ವಾನರ ಯಜ್ಞ ಆಗಬೇಕು. ಹಾಗೆ ಪರಮಾತ್ಮ ಬ್ರಾಹ್ಮಣ ಉದ್ಧಾರಕ್ಕೋಸ್ಕರ ಬರ್ತಾನೆ. ಆಮೇಲೆ ದೇವರು ಅವತಾರ ಮಾಡುವಾಗ ದೇವಕಿ ಗರ್ಭಕ್ಕೆ ಬಂದ್ಬಿಟ್ಟಿದ್ದಾನೆ. ಆ ಸಂದರ್ಭದಲ್ಲಿ ಪರಮಾತ್ಮನನ್ನ ಸ್ತೋತ್ರ ಮಾಡಲಿಕ್ಕೋಸ್ಕರ ಬ್ರಹ್ಮಲೋಕದಿಂದ ಬ್ರಹ್ಮದೇವರು ಬಂದಿದ್ದಾರೆ. ನೋಡಿ ಎಂಥ ಪರಮಾತ್ಮ. ಇದರಿಂದ ದೇವರು ಸರ್ವೋತ್ತಮ ಅಂತ ಗೊತ್ತಾಗ. ಯಾರ್ಯಾರೋ ಬರೋದಲ್ಲ, ಪರಮಾತ್ಮ ಬರ್ತಾ ಇದ್ದಾನೆ ಅಲ್ಲಿ ಅಂತ ಹೇಳಿ ಬ್ರಹ್ಮದೇವರು ಬಂದಿದ್ದಾರೆ. ಆ ಬ್ರಹ್ಮದೇವರು ಗರ್ಭಸ್ತುತಿ ಅಂತ ಹೇಳ್ತಾರೆ. ಗರ್ಭಿಣಿ ಸ್ತ್ರೀಯರು ಈ ಗರ್ಭಸ್ತುತಿಯನ್ನು ಕೇಳಿದ್ರೆ ಒಳ್ಳೆ ಕೃಷ್ಣನಂತ ಮಗ ಉಂಟಾನೆ. ಅದು ಬಿಟ್ಟು ಇವತ್ತೆಲ್ಲ ಗರ್ಭಿಣಿ ಸ್ತ್ರೀಯರು ಏನ್ ಮಾಡ್ತಾರೆ ಅಂದ್ರೆ, ಆ ಟಿವಿಯಲ್ಲಿ ಬರ್ತದಲ್ಲ ಗುಬ್ಲು ಮತ್ತೆ ಹೊಡೆಯೋದೇ ಇರುತ್ತಲ್ಲ, ಅದೇನೋ ಡಬ್ಲು ಅಂತ ಬರ್ತಿದ್ ನೋಡಿ, ಅದನ್ನ ನೋಡ್ತಾ ಕೊಡ್ತಾರೆ. ಮತ್ತೆ ಹುಟ್ಟೋ ಮಗು ಹೊಡ್ಕೊಂಡೆ ರೌಡಿ ಆಗ್ಬಿಡ್ತಾರೆ. ಅದಕ್ಕೆ ಗರ್ಭಸ್ತುತಿ ಕೇಳಿದ್ರು, ಕೃಷ್ಣನಂತ ಮಗು ಹುಟ್ಟಾರೆ. ಅದು ಬಿಟ್ಟು ಬೇರೆ ಏನೋ ಮಾಡ್ತಾ ಕೂತ್ಕೊಳ್ಳೋದು, ಆ ಸೀರೆ ನೋಡೋದು, ಈ ಸೀರೆ ನೋಡೋದು, ಅದರ ಬರೀ ಅಳವೇ ಇರ್ತಾವೆ, ಮಗ ಹಾಳಾಗೋದ ಅಂತ ಅಳ್ತಾ ಕೊಡ್ಬೇಕಾದ್ರೆ. ಆದ್ರೆ ಸತ್ಯವು ವ್ರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಃ.
ಬ್ರಹ್ಮದೇವರು ಹೇಳ್ತಾರೆ, ಸ್ವಾಮಿ ನೀನು ಸತ್ಯವ್ರತ, ಅಂದರೆ ಸತ್ಯವನ್ನು ನುಡಿಯದೆ ನಿನ್ನ ಅವತಾರದ ದೊಡ್ಡ ಧ್ಯೇಯವಾಗಿ. ಪರಮಾತ್ಮ ರಾಮದೇವರು ಒಮ್ಮೆ ಮಾತಾಡಿದ್ದಕ್ಕೆ ವಿರುದ್ಧವಾಗಿ ಬಂದು ಮಾತಾಡ್ತಾರೆ. ಕೆಲವರೆಲ್ಲ ಇರ್ತಾರೆ, ಆವೇಶದಲ್ಲಿ ಒಂದು ಮಾತು ಹೇಳ್ಬಿಡ್ತಾರೆ, ಆಮೇಲೆ ಎಲ್ಲ ಸುಳ್ಳು ಹೇಳ್ಬಿಡ್ತಾರೆ. ಯಾರೋ ಆಚಾರ ಬಂದಿದ್ರು, ಅವ್ರು ಚೆನ್ನಾಗಿ ಉಪನ್ಯಾಸ ಕೇಳಿ ಶ್ರೀಮಂತ ಹೇಳಿದ, ಅಜರೇ ಎಷ್ಟು ಚೆನ್ನಾಗಿ ಪುರಾಣ ಮಾಡಿದ್ರಿ, ನಾಳೆ ನಮ್ಮ ಮನೆಗೆ ಬಂದ್ಬಿಡಿ, 400 ರೂಪಾಯಿ ಕೊಡ್ತೀನಿ ಅಂತ. ಅವ್ರು ಆಚಾರ ಗಾಬರಿಯ ಖುಷಿಯಾಗಿ ಎಲ್ಲರಿಲ್ಲ 5-5 ರೂಪಾಯಿ ಆಗ್ತಾರೆ, ಇವ್ನು 400 ರೂಪಾಯಿ ಕೊಡ್ತಾನಂತೆ, ಹೋಗೋಣ ಅಂತ ಕೊಟ್ಬಿಟ್ಟು ಹೋದ್ಗಳು ಏನು ಆಚಾರ ಬಂದ್ರಿ ಅಂತ ಮರ್ತೇ ಹೋಗ್ಬಿಟ್ಟಿದೆ, ಕೊಡ್ತೀನಿ ಅಂತ. ಹಾಗಾದ್ರೆ ಹೇಳುವ ಉತ್ಸಾಹ ಯಾಕೆ ಬಂದ್ರಿ ಅಂತ ನಾನು, ಅಲ್ಲಪ್ಪ ನೀನೇ ಹೇಳಿದ್ದಲ್ಲೋ ಮಾರಾಯ 400 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದೆ, ಅದಕ್ಕೆ ಬಂದೆ. ಅವ್ನು ಗಾಬರಿ ಆಗ್ಬಿಟ್ಟು, ನಾನು ಹಂಗೆ ಹೇಳಿ ಅವ್ನು ಹಂಗೆ ಹೇಳೋನೇ ಇಲ್ಲ ಅನ್ನೋ ಆವೇಶದಲ್ಲಿ ಹೇಳ್ಬಿಟ್ಟಿದ. ಅವ್ನು ಹೇಳಿದ, ನಿಮ್ ಸ್ವಲ್ಪ ಕಿವಿ ಮಂದ ಅನ್ಸುತ್ತೆ, ನಾನು ಹಂಗೆ ಹೇಳಿಲ್ಲ, ನಾನು 100 ರೂಪಾಯಿ ಅಂತ ಹೇಳಿದ್ದೆ, 100 ಅಂತ ಹೇಳಿದ್ದೆ, 400 ಅನ್ಕೊಂಡ್ಬಿಟ್ಟಿದ್ರು ನಾನು. 400 ಅಂತ ಹೇಳಿದ್ರೆ 400 ಅಂತ ಪದಚ್ಛೇದ. ಅವನಂದ್ರು, ಅಲ್ರಿ ನೀವೇ 400 ಅಂತ ಹೇಳಿದ್ದೀರಿ, ಮತ್ತೆ ಈ ತರ ಪ್ಲೇಟ್ ಚೇಂಜ್ ಮಾಡ್ತೀರಲ್ರಿ, ಆ 100 ಬಂದಿನ ಆಟೋ ಚಾರ್ಜ್ 300 ರೂಪಾಯಿ ಆಗಿದೆ ನಂಗೆ, ಕೊಡ್ರಿ 400. ಇಲ್ಲಪ್ಪ ನಾನು 100 ರೂಪಾಯಿ ಅಂತ ಹೇಳಿದ್ದೀನಿ, ನೀನು ತಪ್ಪು ತಿಳ್ಕೊಂಡಿದೆಯಾ, ಯು ಆರ್ ರಾಂಗ್ ಅಂದ್ಬಿಟ್ಟು ಅವನಂತ ಯಾರು ರಾಂಗ್ ಅಂತ ಅವ್ನಿಗೆ ಅರ್ಥ ಆಗುತ್ತೆ. ನನ್ ಕಿವಿ ಹೋಗ್ಯಾವ, ಇನ್ನು ಇವ್ ನಂಗೆ ಹೇಳ್ಯಾನ ಅಂತ. ಆಯ್ತು ಬಿಡ್ರಿ, ಬಂದಿನಿ 100 ರೂಪಾಯಿನ ಕೊಡ್ರಿ ಅಂತ. ಅವ್ನು ಹೇಳಿದ, ಅವನು ಅದು ಕೊಡಕ್ ಮನಸ್ಸಿಲ್ಲ. ಅವನು ಹೇಳಿದ, 100 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದು. 100 ರೂಪಾಯಿನೂ ಅಲ್ಲ, ನಾನು ಪ್ಲಸ್ ರೂಪಾಯಿ ತಗೊಳಪ್ಪ ಹೋಗಂದ್ಬಿಟ್ಟ. ಅವನಂದ, ಇನ್ನೊಮ್ಮೆ ನಿನ್ ಮನೆಗೆ ಬರಬಾರ್ದು ಬಂದು. ಹಂಗೆ ಮನುಷ್ಯ ಟ್ವಿಸ್ಟ್ ಮಾಡ್ತಾ ಇರ್ತ, ಸುಳ್ಳು ಹೇಳ್ತಾ. ದೇವರಂತಾನೆ, ನೀನು ಬ್ರಾಹ್ಮಣನ ಹತ್ರ ಸುಳ್ಳು ಹೇಳಿದ್ರೆ, ನನ್ನ ಹತ್ರ ಕರ್ಣ ಬಂದು ಸುಳ್ಳು ಹೇಳಿದಕ್ಕೆ ಅವನು ಹೆಂಗೆ ಹಪಾಹಪಿ ಮಾಡಿದಲ್ಲ, ನಾನು ಹಿಂಗೆ ಮಾಡ್ತೀನಿ ಅಂತ. ಕಲಿಯುಗದಲ್ಲಿ ಬ್ರಾಹ್ಮಣರು ಅಸತ್ಯ ವಚನಾಹ, ಭಾಗವತ ಹೇಳುತ್ತೆ, ಬರೀ ಸುಳ್ಳು ಹೇಳುತ್ತೆ, ಮೋಸ ಮಾಡಿ. ದೇವರಂತಾನೆ, ನಿಮ್ಮನ್ನ ಎಷ್ಟು ಒಳ್ಳೆ ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದೀವಿ, ನೀವು ಸುಳ್ಳು ಹೇಳಿ ಮೋಸ ಮಾಡಿ ನನ್ನ ಮುಂದೆ ಸುಳ್ಳು ಹೇಳ್ತೀರಾ, ನೀವು ಯಾರ ಹತ್ರ ಹೇಳಿದ್ರು ನನ್ನ ಮುಂದೆ ಹೇಳಿದಂಗೆ ಅಂತ ಅಂತೆ. ಇವನೇನು ಮಾಡಿದ, ದೇವರೇ ನಿನ್ನ ಮುಂದೆ ಪೂಜೆ, ಇಲ್ಲಿ ಬರೋದು ಮೋಸ ಮಾಡಿ. ಅದಕ್ಕೆ ದೇವರು ನನಗೆ ಮೋಸ ಮಾಡಿದರೆ, ಕರ್ಣ ಹೇಗೆ ಪರಶುರಾಮನ ಹತ್ರ ಮೋಸ ಮಾಡಿದ್ದಕ್ಕೆ ಅವನು ಅಲ್ಲಾಡಿ ಹೋಗ್ಬಿಟ್ಟ, ಆ ಥರ ನಾವು ಅವ್ನು ಮಾಡಬಾರ್ದು, ಪ್ರಾಮಾಣಿಕವಾಗಿರ್ಬೇಕು. ದೇವ್ರು ಕೇಳೋದು ಮೊದಲು ರುಜು ಮಾರ್ಗ ಹಿಡ್ಕೊಳ್ಳಿ, ನೀವು ಮಾಡೋದು ಕಡಿಮೆ ಆಗಿ, ಆದರೆ ಕರೆಕ್ಟ್ ಆಗಿ. ಒಂದು ಮಾಡೋದು 10 ಹೇಳ್ಕೊಬಿಡೋದು. ಏನ್ರಿ ನಾವು ಬೆಳಗ್ಗೆ ಎದ್ಕೊಳ್ಳಿ 5 ಗಂಟೆಗೆ ಪೂಜೆ ಆಗಲೇಬೇಕು, ಸುಮ್ಮನೆ ಅಲ್ಲೋ ಗಂಟೆ ಅಲ್ಲಾಡ್ಸಿ ಮಾಡ್ಕೊಂಬಂದ್ಬಿಟ್ಟಿರ್ತಾನೆ ನೀವು ಪೂಜೆನೇ ಮಾಡೋದು. ಹೊರಗಡೆ ಎಲ್ಲ ಮಹಾಪೂಜೆ ಮಾಡ್ತಾನೆ ಆಚಾರ್ಯರಿಂದ 5 ಗಂಟೆ ಶುರು ಮಾಡಿದರೆ 8 ಗಂಟೆ ತನಕ ಹೊರ ಬರಲ್ಲ, ಏನಿಲ್ಲ ಗಂಟೆ ಅಲ್ಲಾಡ್ಸಿ ಬಂದು ಮಲಗಿ ಬಿಟ್ಟಿರ್ತಾನೆ, ಪೂಜೆನೇ ಮಾಡಲ್ಲ. ಮೋಸ ಹೀಗೆಲ್ಲ ಮಾಡಬಾರ್ದು. ದೇವ್ರಂತಾನೆ, ನೀನು 1 ರೂಪಾಯಿ ಮಾಡಿದ್ರೆ 1 ರೂಪಾಯಿ ಹೇಳ್ಕೊ, 10 ರೂಪಾಯಿ ಹೇಳ್ಕೊ, ಹಂಗೆ ಮಾಡಿದ್ರೆ ಅಪರಾಮಾಡಿ, ನೀನು ಉದ್ಧಾರ ಮಾಡಲ್ಲ ಅಂತ. ಹಾಗೆ ಸತ್ಯವ್ರತಂ, ಪರಮಾತ್ಮ ಅವನು ಹೇಳಿದ್ದನ್ನೇ ಮಾಡಿದ್ದನ್ನೇ ಹೇಳೋದು. ಆಮೇಲೆ ತ್ರಿಸತ್ಯಂ, ಆ ದೇವರನ್ನು ತಿಳ್ಕೊಳ್ಳಿಕ್ಕೆ ಋಗ್ವೇದ, ಯಜುರ್ವೇದ, ಸಾಮವೇದ ಅಂತ 3 ವೇದಗಳು. ಆಮೇಲೆ ನಿಹಿತಂಚ ಸತ್ಯ, ಈ ಎಲ್ಲ ಜಗತ್ತನ್ನು ಸೃಷ್ಟಿ ಮಾಡಿ ಅದರ ಒಳಗಡೆ ಬಂದು ಪರಮಾತ್ಮ ಕೂತ್ಕೊಂಡ್ಬಿಟ್ಟಿದ್ದ. ನಮ್ಮ ಒಳಗಡೆ ದೇವರಿಂದ ಇದ್ರೆ ನಮ್ಮ ಗತಿ ಏನು? ದೇವ್ರು ಹೊರಟ್ಬಿಟ್ರೆ ಪ್ರಾಣಿ ದೇವರು ಹೊರಟ್ಬಿಡ್ತಾರೆ, ಕೊನೆಗೆ ಅದು ಎಲ್ಲ ಅಪವಿತ್ರ ಆಗುತ್ತೆ. ಆದ್ರಿಂದ ನಿಹಿತಂಚ ಸತ್ಯೇ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನ. ಸ್ವಾಮಿ, ಜಗತ್ತನ್ನೆಲ್ಲ ಪ್ರಳಯ ಕಾಲದಲ್ಲಿ ಎಲ್ಲವನ್ನೀ ತಿಂದ್ಬಿಡ್ತೀಯಾ? ಅಲ್ಲಿ ಪರಮಾತ್ಮನಿಗೆ ನಾವು ತಿನ್ನಲಿಕ್ಕೆಲ್ಲ ಪೊಂಗಲು ಮೊಸರನ್ನ ಎಲ್ಲ ಮಾಡಿರ್ತೀವಿ, ಯಾಕೆ ನಮ್ಮನ್ನು ತಿಂತಾನೆ ಅಂತ ಹೇಳಿದ್ರೆ, ಪರಮಾತ್ಮ ನಮ್ಮನ್ನು ತಿನ್ನೋದು ಅಂದರೆ ನಾವು ಅವನ ಅಧೀನ ಆಗೋದು ಅಂತ ಅಷ್ಟೇ ಹೊರತು ಅದ್ಯತ್ವಂ ನಾಮ ಅಧೀನತ್ವಂ. ದೇವರ ಬಗ್ಗೆ ಉಪನಿಷತ್ ಹೇಳುತ್ತೆ, ಅದ್ಯತೆ ಅತ್ತಿಚ ಭೂತಾನಿ ತಸ್ಮಾದನ್ನಂ ತದುಚ್ಯತ ಇತಿ. ಪರಮಾತ್ಮನಿಗೆ ಅದ್ಯ ಆಗ್ತದೆ, ಆಮೇಲೆ ಅವನ್ನೆಲ್ಲ ತಿಂತಾನೆ. ಅಲ್ಲರಿ ಯಾಕೆ ತಿಂತಾನೆ ಅವನು ಪರಮಾತ್ಮ ಅಂದರೆ, ಅದು ನನ್ನ ಅಧೀನ, ನಾನು ಯಾವಾಗ ಬೇಕಾದ ಸೃಷ್ಟಿ ಮಾಡ್ತೀನಿ, ಯಾವಾಗ ಪ್ರಳಯ ಕಾಲ ಬರುತ್ತೋ ಆವಾಗ ನಾನು ಅದನ್ನೇ ತಿಂದು ಸಂಹಾರ ಮಾಡಿ ಹೊಟ್ಟೆಯಲ್ಲಿ ಇಟ್ಕೊಂಡ್ಬಿಡ್ತೀನಿ, ನಾನು ಯಾರು ಕೇಳಲಿಕ್ಕಿಲ್ಲ. ಅದು ತಿನ್ನೋದು ಅಂದರೆ ಅಧೀನದಲ್ಲಿರೋದು ಅಂತ ಅರ್ಥ. ಹೊಸದಾಗಿ ಪಾಪ ಅತ್ತೆ ಮನೆಗೆ ಗಂಡನ ಮನೆಗೆ ಬಂದಿರತಕ್ಕಂಥ ಸೊಸೆ, ಅವಳು ಅತ್ತೆ ಎಲ್ಲ ಪೀಡಿಸ್ಲಿಕ್ಕೆ ಶುರು ಮಾಡಿದ್ರು, ಅದು ಮಾಡಿಲ್ಲೇನೆ ಇದು ಮಾಡಿಲ್ಲೇನೆ ಅಂತ ಅವಳ ಮೇಲೆ ಉಪದ್ವ್ಯಾಪಗಳು ಎಲ್ಲ ಬೈತಾ ಇರೋದು. ಆ ಹುಡುಗಿ ಪಕ್ಕದ ಮನೆಯವರು ಪತ್ರ ಹೇಳಿದ್ದಂತೆ, ನೋಡ್ರಿ ನಮ್ಮ ಅತ್ತೆ ನನ್ನ ಪ್ರಾಣ ತಿಂತಾಳ್ರಿ ದಿವಸ. ಅವಳ್ಯಾಕ್ರಿ ಪ್ರಾಣ ತಿಂತಾಳೆ? ದಿವಸ ಇಡ್ಲಿ ವಡೆನೇ ತಿನ್ನೋದು, ಅವಳು ಪ್ರಾಣ ಯಾಕೆ ತಿನ್ಬೇಕು? ಅತ್ತೆ ಸಸಿ ಪ್ರಾಣ ಯಾಕೆ ತಿನ್ಬೇಕು? ಅವಳು ಇಡ್ಲಿ ವಡೆ ಇದೆ, ಚಪಾತಿ ಇದೆ, ಅನ್ನ ಹುಳಿ ತಿನ್ನೋದಕ್ಕಿದೆ ಅಂದರೆ ನನ್ನ ಪ್ರಾಣ ತಿಂತಾಳೆ ಅಂದರೆ ನನ್ನ ಅಧೀನ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅದು ಮಾಡಬೇಡ ಇದು ಮಾಡಬೇಡ, ಬರೀ ನನ್ನ ಮೇಲೆ ಸವಾರಿ ಮಾಡ್ತಾಳೆ ಅಂತ ಅರ್ಥ ಅದಕ್ಕೆ. ಹಂಗೆ ಪರಮಾತ್ಮ ಅದ್ಯತ್ವಂ, ಎಲ್ಲ ತಿಂತಾನೆ ಅಂದ್ರೇನು, ತನ್ನ ಅಧೀನ ಇಟ್ಕೊಂಡ್ಬಿಡ್ತಾನೆ. ನೀವೆಲ್ಲ ನಾವಿಲ್ಲ ಸಾಯ್ಬಾ ಅಂದ್ರೆ ಸಾಯ್ತಾನೆ ಅವನು, ಇಲ್ಲ ನಿನ್ನ ಆಯುಸ್ ಹೊಟ್ಟೋಗಿದೆ, ನಿಂಗೆ ರೋಗ ತಂದು ಸಾಯ್ತೀನಿ ಅಂತ. ಸುಮ್ಮನೆ ಎಲ್ಲರೂ ಸಾಯ್ಲಿಕ್ಕೆ ಯಾರು ಬರ್ತಾರೆ ನೋಡಿ? ಎಲ್ಲರೂ ಕೂಡ ಅದು ಬೇಕು ಇದು ಬೇಕು ಅಂತ ಹೇಳ್ಬೋದು. ಒಬ್ಬ ಮನುಷ್ಯನಿಗೆ ಮಾತ್ರ ಎಲ್ಲರಿಗೂ ಬೇಡವಾದ ಒಂದು ಸಾವು ಮನುಷ್ಯನಿಗೆ ಬೇಕು. ಯಾರಿಗೆ ಇಷ್ಟ ಬರುತ್ತೆ ಸಾವು? ಇದು ಇರಬೇಕು ಅಂತ.
ಅಲ್ಲಿ ಹೊರಟೋಗಿರುತ್ತೆ, ಇನ್ನೊಂದು ಹೋಗಿರುತ್ತೆ, ಆದರೂ ಬದುಕಬೇಕು ಅಂತ ಆಸೆ. ಹಾಗೆ ಪರಮಾತ್ಮ ಆ ರೀತಿಯಾಗಿ ಸತ್ಯವ್ರತಂ ಸತ್ಯಾತ್ಮಕ ಕೊನೆಗೆ ಪ್ರಳಯ ಕಾಲದಲ್ಲಿ ಎಲ್ಲ ಜಗತ್ತನ್ನು ಅವನು ಸಂಹಾರ ಮಾಡಿಬಿಡ್ತಾನೆ ಅಂತ ಸ್ತೋತ್ರ ಮಾಡಿದಾಗ ಆ ಸಂದರ್ಭದಲ್ಲಿ ಪರಮಾತ್ಮ ಶ್ರಾವಣ ಮಾಸ ಬಂದಿದೆ, ಕೃಷ್ಣ ಪಕ್ಷ ಅಷ್ಟಮಿ, ರಾತ್ರಿ ಚಂದ್ರೋದಯ, ಆ ಮಧ್ಯರಾತ್ರಿ 12 ಗಂಟೆಗೆ ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭೆ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ. ಪರಮಾತ್ಮ ಅವತಾರ ಮಾಡುವಾಗಲೇ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಪುಟ್ಟ ಮಗು ಪುಟ್ಟ ಕೈಯಲ್ಲಿ ಶಂಖಚಕ್ರಗಳು, ಚತುರ್ಭುಜನಾಗಿ ಮೋಡದಂಥ ಒಳ್ಳೆ ತುಸು ಕಪ್ಪಾದ ಮೈಬಣ್ಣ. ಅಲ್ಲಿ ವಸುದೇವ ದೇವಿಕೆ ನೋಡ್ತಾ ಇದ್ದ. ಅಲ್ರಿ ಮಗು ಹುಟ್ಟಿದರೆ ಅದು ಹೆಂಗಿರಬೇಕು? ಒಂದು ತಾಯಿ ಥರ ಇರಬೇಕು ಅಥವಾ ತಂದೆ ಥರ ಇರಬೇಕು. ಇದು ಅಪ್ಪನ ಥರನೂ ಇಲ್ಲ, ಅಮ್ಮನ ಥರನೂ ಇಲ್ಲ, ಎಲ್ಲ ವಿಲಕ್ಷಣ ಇದೆ. ಯಾಕಂದ್ರೆ ಯಾರಿಗೂ ಅಪ್ಪಂಗ ಅಮ್ಮಗೆ 4 ಕೈ ಇಲ್ಲ, ಅವ್ರಿಗೆ 2 ಕೈ. ಇದು ಚತುರ್ಭುಜಂ. ಅದರಿಂದ ಪರಮಾತ್ಮ ತೋರಿಸ್ತಾ ಇದ್ದಾನೆ, ಅವತಾರ ಮಾಡುವಾಗಲೇ ನಾನು ಚತುರ್ಭುಜನಾದ ನಾರಾಯಣ, ಇದನ್ನು ಸರಿಯಾಗಿ ತಿಳ್ಕೊಂಡಿದ್ದರೆ. ಆಮೇಲೆ ಶಂಖ ಗದಾದ್ಯುಧ, ಇದು ಕೈಯಲ್ಲಿ ಎಲ್ಲ ಶಂಖ ಚಕ್ರ ಗದಾ ಪದ್ಮಧಾರಣೆ ಮಾಡಿದ್ದಾನೆ. ಪೀತಾಂಬರ ಉಟ್ಕೊಂಡು ಬಂದಿದ್ದಾನೆ. ಹುಟ್ಟೋ ಮಕ್ಕಳು ಎಲ್ಲ ಅದನ್ನು ಪೀತಾಂಬರ ಉಟ್ಕೊಂಡು ಬರ್ತಾವ. ಪೀತಾಂಬರ ಉಟ್ಟರು ಕಿತ್ತೆ ಹಾಕ್ಬಿಟ್ಟು ಪಟ 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 ಬೆನ್ನಿಗೆ ಹೊಡಿತಾ ಇರ್ತಾರೆ. ಯಾಕಂದ್ರೆ ಅಳಬೇಕದು ಫಸ್ಟ್. ಆದರೆ ಕೃಷ್ಣ ಅಳ್ಳಿಲ್ಲ. ಅವನು ಅಳುವ ಮಗುವಲ್ಲ, ಆಳುವ ಮಗು ಅಂತ ಹೇಳ್ತಾ ಇದ್ದ ಭಾಗವತ್. ವಸುದೇವನೇ ಅಪ್ಪಣೆ ಮಾಡ್ತಾ ಇದ್ದಾನೆ, ಅಲ್ಲಿ ಕರ್ಕೊಂಡೋಗಿ ಗೋಕುಲಕ್ಕೆ, ಅಲ್ಲಿ ಹೆಣ್ಮಗು ಇಲ್ಲಿ ತೊಂಬ, ಆಮೇಲೆ ಬೀಗ ಇದ್ದರೆ ಗಾಬರಿ ಬೇಡ, ನನ್ನ ದೃಷ್ಟಿ ಬಿದ್ದರೆ ಬೀಗ ಎಲ್ಲ ಉಚ್ಚಿ ಬಿದ್ದುಬಿಡ್ತಾವೆ. ಇದೆಲ್ಲ ಆಡಬೇಕಾದ್ರೆ ಅವರು ಸಾಕ್ಷಾತ್ ಪರಮಾತ್ಮ. ನೋಡಿ, ಪರಮಾತ್ಮ ಚತುರ್ಭುಜ, ಅವನಿಗೆ ಮಾತ್ರ ಅದು ಶೋಭೆ. ಅದು ಯಾವುದೋ ಒಂದು ಮಗುವಿಗೆ 1 ಕೈ ಎಕ್ಸ್ಟ್ರಾ ಬಂತು ಅನ್ಕೊಳ್ಳಿ, ಆ ಅಪ್ಪ ಅಮ್ಮ ಬಂದು ಡಾಕ್ಟರ್ ಅಂತ ಹೇಳ್ತಾರೆ, 5 ಲಕ್ಷ ಖರ್ಚಾದ ಪರವಾಗಿಲ್ಲ, ಆ ಕೈ ತೆಗೆದಾಕ್ರಿ ಫಸ್ಟ್ ಅಂತ. ವಿಕಾರ ಅದು. ಎಕ್ಸ್ಟ್ರಾ ಕೈ ಬಂದರೆ 1 2 ಎಕ್ಸ್ಟ್ರಾ ಬೆರಳು ಬಂದು, ಹಾಗಾದ್ರೆ ಹೆಚ್ಚಿನ ಅಂಗಾಂಗಗಳು ಬಂದರೆ ನಮಗೆ ವಿಕಾರ. ಆದರೆ ಪರಮಾತ್ಮನಿಗೆ ಹೆಚ್ಚುವರಿಯಾದ ಅಂಗಾಂಗಗಳು ಬಂದರೆ ಅವನಿಗೆ ವಿಕಾರ ಅಲ್ಲ, ಅವನ ವೈಭವ. ನೋಡಿ, ಇದು ಪರಮಾತ್ಮನಿಗೂ ಮನುಷ್ಯನಿಗೂ ವ್ಯತ್ಯಾಸ. ಯಾಕೆ ಅಂತ ಹೇಳಿದ್ರೆ ತಲೆಗಳು ಹಾಗೆ ಒಂದಲ್ಲ, ಅವನಿಗೆ ಸಹಸ್ರ, ಅವನು ವಿಶ್ವರೂಪ. ವಿಶೇಷವಾಗಿ ನಾವು ಪರಮಾತ್ಮನನ್ನು ಚಿಂತನೆ ಮಾಡುವಂತಹದ್ದು. ಕೃಷ್ಣ ನಮಗೆ ಅತ್ಯಂತ ಹತ್ತಿರದವ. ಯಾವ ಕೃಷ್ಣ ಪರಮಾತ್ಮ ಇದೇ ಕಲಿಯುಗದಲ್ಲಿ 106 ವರ್ಷ 6 ತಿಂಗಳ ಕಾಲ ಇದ್ದು ಅವನು ಪರಂಧಾಮಕ್ಕೆ ಹೋಗಿ 5000 ವರ್ಷ ಅಷ್ಟೇ ಆಗಿದೆ. ಅಷ್ಟಕ್ಕೆ ಇದೇ ನೆಲದಲ್ಲಿ ಇದ್ದಾನೆ. ಇದು ಪ್ರಳಯ ಆಗಿಲ್ಲ, ಈ ಲೋಕ ನಾಶ ಆಗಿಲ್ಲ. ಆ ಕೃಷ್ಣ ಭಾಗವತದಲ್ಲಿ ತನ್ನ ರೂಪ ಇಟ್ಬಿಟ್ಟಿದ್ದಾನೆ. ನಿಮಗೆ ನಾನು ಬೇಕಾ ಭಾಗವತ ಕೇಳಿ, ನಾನು ಬರ್ತೀನಿ. ನಾವು ಭಾಗವತ ಕೇಳೋದೇ ಬೇರೆ ಓದ್ತಾ ಇರ್ತೀನಿ. ಹೀಗೆ ಪರಮಾತ್ಮನ ಕೃಷ್ಣ ಅವತಾರ, ಅವನ ಬಾಲಲೀಲೆ ಅಮೋಘವಾಗಿದೆ. ಈ ಎಲ್ಲ ಪರಮಾತ್ಮ ತತ್ವಾಭಿಮಾನಿ ದೇವತೆಗಳು, ವಾಯುದೇವರು, ಶುಕಾಚಾರ್ಯರು ಏನೆಲ್ಲ ನುಡಿಸಿದ್ದಾರೆ ಅದೆಲ್ಲ ಕೃಷ್ಣನ ಕಥೆ. ಅದನ್ನು ವಿಸ್ತಾರವಾಗಿ ಕೇಳಿದ್ದೇವೆ. ನಾಳೆ ದಿವಸ ಕೃಷ್ಣನ ಸಮಗ್ರವಾದ ಚರಿತ್ರೆ, ಅದು ಬೆಳಿಗ್ಗೆ 11 ಗಂಟೆಗೆ ನಾವು ಕೇಳೋಣ. ಶ್ರೀಕೃಷ್ಣ ಹರೇ ನಮಃ.